ಟ್ಯಾಕ್ ತ್ರಿಬಲ್ ಐ ಬರ್ತೈತಿ. ಹಾಂ, ಇದು ಎನರ್ಜಿ ಇದ್ಮೇಲೆ ಏನು ಮಾಡ್ತೀವಿ, ವರ್ಕ್ ಮಾಡ್ತೀವಲ್ಲ, ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಯಾವುದಂದ್ರೆ 8. ಯಾಕಂದ್ರೆ ಈ ಸಲ ವರ್ಕ್ದ ಇನೋವೇಷನ್ ಟು ಎಕನಾಮಿಕ್ ಗ್ರೋತ್ ಅಂತ ಇದನ್ನು ತೊಗೊಂಡಾರ, ನೆನಪೈತಲ್ಲ, ನೋಬೆಲ್ ಪ್ರೈಸ್ ಇನೋವೇಷನ್ ಟು ಎಕನಾಮಿಕ್ ಗ್ರೋತ್ದಾಗ ನೋಬೆಲ್ ತೊಗೊಂಡಾರ. ಯಾರು ತೊಗೊಂಡಾರ ಹೇಳ್ರಿ, ಯಾರು ತೊಗೊಂಡಾರ? ಜೋಯೆಲ್ಲ JP2 ಅಂತ ಹೇಳಿದ್ವಿಲ್ಲ, ಇಬ್ಬರದ ಹೆಸರು. JP2 ಅಂದ್ರೆ ಜೆ ಅಂದ್ರೆ ಒಬ್ರದ ಹೆಸರು, ಪಿ ಅಂದ್ರೆ 2 ಹೆಸರು ಬರ್ತಾವೆ, ಪಿ ಅಲ್ಫಾಬೆಟ್ಲಿ. ಜೋಯೆಲ್ಲ ಮತ್ತು ಪೀಟರ ಮತ್ತು ಫಿಲಿಪ್ ಎದುರಿಸಿ ಯಾವ ಒಂದು ಕ್ಷೇತ್ರದಾಗ ರೀ? ಎಕನಾಮಿಕ್ಸ್ದಾಗ ತೋತಾರಲ್ಲ, ಅರ್ಥಶಾಸ್ತ್ರದೊಳಗೆ ಅವ್ರು ಎದಕ್ಕೆ ತೊಗೊಂಡಾರಂದ್ರೆ ಇದು ಎಕನಾಮಿಕ್ ಗ್ರೋತ್ ಹೆಂಗಂದ್ರೆ ಇನೋವೇಷನ್ ಟು ಎಕನಾಮಿಕ್ ಗ್ರೋತ್ ಅಂತ ಅದ್ರೊಳಗೆ ಅವಾರ್ಡ್ ತೊಗೊಂಡಾರ, ನೆನಪಿಟ್ಕೋರು. ಅದ್ರ ಸಲ್ಮಾನ್ ಎಷ್ಟನೇದಾಕತ್ತಂದ್ರೆ ಇದು 8ನೇದಾತ. 9ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 9. ತ್ರಿಬಲ್ ಐ ಫುಲ್ ಫಾರ್ಮ ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಯಾವುದಂದ್ರೆ 9. 10. 10ನೇದು ಯಾವ್ದ? ಲಿಂಗ, ಬರೀ ಅಸಮಾನತೆ, ಲಿಂಗ ಬರಂಗಿಲ್ಲ. 10ನೇದು ಇದು ಕನ್ಫ್ಯೂಸ್ ಮಾಡ್ತಿರ್ತಾರೆ, ನೆನಪಿಟ್ಕೋರ. ಇದೇನಂದ್ರೆ ರೆಡ್ಯೂಸ್ ಇನ್ ಇಕ್ವಾಲಿಟಿ, ಇವು ಎರಡು ಕನ್ಫ್ಯೂಸ್ ಅಕ್ಕ ನೋಡು. 5ನೇದಾಗ ಬಂದಾಗ ಅಟ್ಟ ಲಿಂಗ ಅಸಮಾನತೆ ಅಂತ ಬರ್ತದೆ. ಅಲ್ಲಿ ಅಂದ್ರೆ ಮೆನ್ನ ವುಮೆನ್ ಎಲ್ಲ ಈಕ್ವಲ್ ಇರ್ಬೇಕಂತ ಹೆಂಗಿದೆ ಇದ್ರೊಳಗೆ BCCI ಅದವ್ರು ತಂದ್ರೆ ನೆನಪೈತಲ್ಲ, ಮೆನ್ ಕ್ರಿಕೆಟರ್ಸ್ಗೆ ಮತ್ತು ವುಮೆನ್ ಕ್ರಿಕೆಟರ್ಸ್ಗೆ ಸೇಮ್ ಪೇ ಕೊಡ್ಬೇಕಂತೇಳಿ. ಅದ್ರದ್ದು ಎಲ್ಲಿ ಅಂದ್ರೆ 5ನೇದಾಗ ಬರ್ತೈತಿ. ಬಟ್ ಇದೇನು ನಮ್ಮಲ್ಲಿ ಒಳ ಮೀಸಲಾತಿ ಅಥವಾ ಇದೇನು SC ST ರಿಸರ್ವೇಷನ್ ಅದು ಬರ್ತಾವಲ್ಲ, ಅದು ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡರ್ ಬರ್ತೈತೆ ಅಂದ್ರೆ 5 ಹತ್ತು ಹೇಳ್ತೀರಿ, 10 ಹತ್ತು ಹೇಳ್ತೀರಿ? 10 ನೆನಪಿಟ್ಕೋರಿ. ಯಾಕಂದ್ರೆ ಅಲ್ಲಿ ಅಸಮಾನತೆಗಳನ್ನು ಹೋಗಲಾಡಿಸೋ. ಅಸಮಾನತೆ ಅಂದ್ರೆ ಏನು? ಒಬ್ಬರಿಗೆ ಅತಿ ಹೈಯೆಸ್ಟ್ ಇರ್ತೈತಿ, ಇನ್ನೊಬ್ರಿಗೆ ಏನಂದ್ರೆ ಸಮಾನತೆ ಕಡಿಮೆ ಇರ್ತೈತಿ. ಅಂದ್ರೆ ಸಮಾನವಾಗಿರ್ಬೇಕು, ಅದ ಅಂದ್ರೆ ಅಸಮಾನತೆನ ಹೋಗಲಾಡಿಸೋದು, ರೆಡ್ಯೂಸ್ ಇನ್ ಇಕ್ವಾಲಿಟೀಸ್ ಅಂತಾರೆ. ಯಾವುದಂದ್ರೆ 10ನೇದು. ಇದು ಕನ್ಫ್ಯೂಸ್ ಆಗಬೇಡ್ರೆ, ಎಲ್ಲರ ಜೆಂಡರ್ ಇಕ್ವಾಲಿಟಿ 10 ಅದು ಹಾಕಿ ಬಂದಿರಿ. ಲಿಂಗ ಅಸಮಾನತೆ ಅಂತ ಬಂದರೆ ಯಾವುದಂದ್ರೆ 5ನೇದು ಬರ್ತೈತಿ. 10ನೇದು ಬಂದ್ರೆ ಅಸಮಾನತೆಗಳನ್ನು ಹೋಗಲಾಡ. ಕನ್ಫ್ಯೂಸ್ ಆಗಂಗಿಲ್ಲಲ್ಲ, ಅಲ್ಲಿ ಲಿಂಗ ಅಂತ ಬಂದಾಗ ಪುರುಷ ಮತ್ತು ಮಹಿಳೆ ಅಂತ ಬರ್ತೈತಿ. ಬಟ್ ಇಲ್ಲಿ ಅಸಮಾನತೆ ಅಂದಾಗ ಓನ್ಲಿ ಪುರುಷ ಮಹಿಳೆ ಅಂತ ಬರಂಗಿಲ್ಲ. ದಲಿತರತ್ ಬಂದರು ಅಥವಾ ಇದನ್ನು ಮೈನಾರಿಟಿ ಬಂದರು, ಎಲ್ಲರೂ ಯಾವ್ದಾರು ಬರ್ತೈತೆ ಅಂದ್ರೆ 10. 11 ರೀ. 11 ಸುಸ್ಥಿರ ನಗರ ಮತ್ತು ಸಮುದಾಯ, ನೆನಪಿಟ್ಕೋರಿ. ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಅಂತ ಕೇಳ್ತಿಲ್ಲ, ಯಾವುದಂದ್ರೆ 11. 12ನೇದು ರೀ, ಎಸ್, ಅನುಭೋಗ ಮತ್ತು ಉತ್ಪಾದನೆ, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂತ ಕರಿತೀವಿ. ಜವಾಬ್ದಾರಿಯುತವಾಗಿ ಬಳಕೆ ಮಾಡಬೇಕು ಮತ್ತು ಉತ್ಪಾದನೆ ಮಾಡ್ಬೇಕು. ಎಷ್ಟನೇದ್ರಿ ಇದು? 12. ಈಗ 13ನೇದ. ಇದು ವಿಶೇಷತೆ ನೋಡ್ರಿ, ಕೇಳ್ತಿರ್ತಾರೆ ಅವಾಗ 13ನೇದು ಕೇಳ್ಯಾರ. ಲಾಸ್ಟ್ ಟೈಮು 9ನೇದು ತಿಂಗ ಡೈರೆಕ್ಟ್ ಹೋಗೋದಾರ ಹೇಳಿ ನೆನಪಿಡಬೇಕು ಅವನು. 13ನೇದು ಯಾವುದಂದ್ರೆ ಹವಾಮಾನ ಅಥವಾ ಕ್ಲೈಮೇಟ್ ಚೇಂಜ್. 13, 10, 14 ಲೈಫ್ ಬಿಲೋ ವಾಟರ್ ಅಂತ ಬಂದಾಗ ಹೇಳ್ರಿ ನೋಡಿ, ಇಂಡಿಯಾದವ್ರು ಫಸ್ಟ್ ಟೈಮ್ ಸೆಂಟರ್ ಮಾಡ್ಯಾರ ಡೀಪ್ ಸಿ ಆರ್ಗನೈಸೇಷನ್ಗಳನ್ನ ರಿಸರ್ಚ್ ಮಾಡ್ಬೇಕಂತೇಳಿ. ಅಂದ್ರೆ ಅಂತರ್ಜಲದಾಗ ಏನಿರ್ತಾವಲ್ಲ, ಸಮುದ್ರದ ಆಳದಲ್ಲಿರುವ ಪ್ರಾಣಿಗಳೇನಿರ್ತಾವಲ್ಲ, ಅಥವಾ ಇದನ್ನ ಏನಂತಾರೆ ಫಿಶ್ ಆಗಲಿ ಅಥವಾ ಬೇರೆ ಸ್ಪೀಸೀಸ್ ಇರ್ತಾವಲ್ಲ, ಆ ಸ್ಪೀಸೀಸ್ ಬಗ್ಗೆ ರಿಸರ್ಚ್ ಮಾಡೋ ಸಲುವಾಗಿ ಒಂದು ಸೆಂಟರ್ ಮಾಡ್ಯಾರ. ಎಲ್ಲಿ ಮಾಡ್ಯಾರ? ಕೇರಳದ. ಕರೆಕ್ಟ್, ವೆರಿ ಗುಡ್. ಕೇರಳದ ಕೊಚ್ಚಿ. ಹೆಸರು ಏನು ಕೊಟ್ಟಾರ? ಭವಸಾಗರ್. ನೆನಪಿಟ್ಕೋರಿ. ನಾಳೆ ಎಲ್ರ ಭವಸಾಗರ ಅಥವಾ ಇದು ಭವಸಾಗರ್ ಕೇಳ್ರಿ, ಎದ್ರ ಸಲ್ಮಂದ್ ನ್ಯೂಸ್ನಾಗ ಐತಂದ್ರೆ ಭವಸಾಗರ್ ರೀ. ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಅಂತ ಬರ್ತಾವ. ಅಂದ್ರೆ ಭಾಳ ಅತಿ ಆಳದಾಗ ಏನೇನು ಸ್ಪೀಸೀಸ್ಗಳು ಇರ್ತಾವಲ್ಲ, ಅಂಥವೆಲ್ಲ ಸ್ಪೀಸೀಸ್ಗಳ ಬಗ್ಗೆ ಸ್ಟಡಿ ಮಾಡಕ್ಕೆ ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ಸೆಂಟರ್ ಮಾಡ್ಯಾರ. ಎಲ್ಲೈತಂದ್ರೆ ಕೇರಳದ ಕೊಚ್ಚಿ. ಅದು ಯಾವ್ದ್ರೊಳಗೆ ಬರ್ತೈತೆ? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಯಾವುದು ಬರ್ತೈತಿ? 14. ನೆನಪಿಟ್ಕೋರಿ. ಹಿಂಗೆ ಕಂಪೇರ್ ಮಾಡಿ ನೆನಪಿಟ್ಕೋರಿ. ಯಾಕಂದ್ರೆ ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಪ್ರತಿಯೊಂದು ಏನದಾವಲ್ಲ ಅವ್ರದ್ದು ಇನಿಷಿಯೇಟಿವ್ ರಿಲೇಟೆಡ್ ಇರ್ತಾವೆ. ಹೊಸ ಸ್ಕೀಮ್ ತರಲಿ ಅಥವಾ ಮಹಿಳೆಯರಿಗೆ ಏನು ತರ್ತಿರ್ತಾರಲ್ಲ, ಅಥವಾ ಈಗ ಇನ್ಸ್ಟಿಟ್ಯೂಷನ್ಗಳು ಬಂದು ಅಂತೇಳಿ ಅದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ ಬರ್ತೈತಿ. ಈಗ ಎಲ್ಲರ ನಮ್ಮಲ್ಲಿ ನ್ಯಾಯಾಂಗ ಸುಧಾರಣೆ ಅಂತ ಬಂತಂತೇಳಿ ಅದು ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಅಥವಾ ಜಸ್ಟಿಸ್ ಕೊಡಬೇಕಂತ ಅದು ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಐತಿ. 16ನೇದು ಸೇಮ್ ಹಂಗೆ. ಈಗ ಎಷ್ಟದು? 13 ಆತನ. 14ನೇದು ಯಾವ್ದು ರೀ? 14ನೇ. ಈಗ 14 ಆತ. ಸಾರಿ, 15ನೇದು ಯಾವ್ದು? ಈಗ ಲೈಫ್ ಬಿಲೋ ವಾಟರ್ ಆತ. ಅಂದ್ರೆ ನೀರಿನ ಕೆಳಗಿನ ಸ್ಪೀಸೀಸ್ ಬಗ್ಗೆ, ಅದರದ್ದು ಜೀವಿನ ಬಗ್ಗೆ ಹೇಳಿದ್ವಿ. ಆಮೇಲೆ ಏನಂದ್ರೆ ಅಬೋ ಲ್ಯಾಂಡ್. ಈಗ ಏನಾರ ಜೀವ ವೈವಿಧ್ಯತೆಗಳು, ಆನೆ ಪಕ್ಷಿ ಏನು ಬರ್ತಾವಲ್ಲ ಅವೆಲ್ಲ ಏನಂದ್ರೆ ಲೈಫ್ ಅಬೋ ಲ್ಯಾಂಡ್ ಅಂತ ಬರ್ತಾವೆ. ಎಷ್ಟನೇದ? 15ನೇದು ಆತ. ಇನ್ನು 16ನೇದು ಈಗ ಹೇಳಿ. 16ನೇದು ಯಾವ್ದು ಬರ್ತೈತಿ? ಪೀಸ್, ಜಸ್ಟಿಸ್. ಶಾಂತಿ ಇರಬೇಕು, ನ್ಯಾಯ ಸಿಗಬೇಕು, ಮತ್ತು ಅತಿ ಭದ್ರವಾದ ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆಗಳನ್ನು ಕಟ್ಟಬೇಕಂತ ಹೇಳ್ತಾರೆ. ಇವ ಯಾವುದಂದ್ರೆ, ಯಾಕಂದ್ರೆ ಈಗ ಎಕ್ಸಾಂಪಲ್ ನೋಡ್ರಿ, ಈಗ ನೀಟ್ ಸಂಸ್ಥೆ ಅದ, ಇದನ್ನು NTA ಸಂಸ್ಥೆ ಅತ್ತಿತ್ತು. ಯಾವುದಂದ್ರೆ ಪೂರ್ತಿ ದೇಶದಾಗ ಒಂದೇ ಎಕ್ಸಾಮ್ ತರಬೇಕಂತ NTA ತರ್ತಾರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. ಬಟ್ ಅವರ ಪೇಪರ್ ಲೀಕ್ ಮಾಡತ್ತಾರಲ್ಲ, ಇಂಥವು ಏನೋ ಒಂದು ಸಂಸ್ಥೆಗಳನ್ನ ಕಟ್ತೀವಲ್ಲ ಅತಿ ಭದ್ರವಾಗಿ ಕಟ್ಟಬೇಕಂತ ಹೇಳೋದು ಯಾವುದಂದ್ರೆ 16ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ನೆಕ್ಸ್ಟ್ 17ನೇದು ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ಗೊತ್ತಾದ್ವಲ್ಲ 17. ಇನ್ನೊಮ್ಮೆ ಹೇಳ್ತಿರೋ ಸಾಕ? ಇನ್ನೊಮ್ಮೆ ಹೇಳ್ಬಿಡ್ರಿ ಲಾಸ್ಟ್ ಒಮ್ಮೆ. 1ನೇದು ಯಾವ್ದು ರೀ? ಬಡತನ ಮುಕ್ತ ಅಥವಾ ಜೀರೋ ಪಾವರ್ಟಿ ಅಂತ ಕರಿತೀವಿ. ನೆಕ್ಸ್ಟ್ 2ನೇದ ಹಸಿವು, ಜೀರೋ ಹಂಗರ್, ಹಸಿವು ಇರಬಾರ್ದು, ಅದ ಜೀರೋ ಹಂಗರ್. 3ನೇದು ಆರೋಗ್ಯ, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಕರೀತಾರೆ. ಯಾವುದಂದ್ರೆ ಆರೋಗ್ಯ ಬಂದ್ರೆ 3ನೇದ್ರಾಗ. 4ನೇದ್ರಾಗ
ಶಿಕ್ಷಣ ನೆನಪಿಟ್ಕೋರಿ, ಕ್ವಾಲಿಟಿ ಎಜುಕೇಷನ್ ಅಂತ ಬರ್ತೈತಿ. ಈಗ ಏನು ಕೇಳ್ಬೋದು ಅಂದ್ರೆ ನಾಳೆ ಹೇಳಿಕೆ ಟೈಪ್ನಾಗ ಕೇಳ್ತಿರ್ತಾರಲ್ಲ KA ದವ್ರು, ಈಗ ನಮ್ಮಲ್ಲಿ KPA ಮ್ಯಾಗ್ನೆಟ್ ಸ್ಕೂಲ್ಸ್ ಯೋಜನೆ ಅಂತಂದಾರ, ನೆನಪೈತ್ರಿ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆ ಅಂತ ತರ್ತಾರೆ. ಇವೆಲ್ಲ ಕ್ವಾಲಿಟಿ ಎಜುಕೇಷನ್ ಕೊಡಾಕ ಮಾಡತ್ತಾರ, ಹೌದಲ್ಲ? ಎಲ್ಲಿಂದ ಕೊಡ್ತಾರಲ್ಲಿ KPA ಸ್ಕೂಲ್ ಒಳಗೆ? ಎಲ್ಲಿಂದ ಕೊಡ್ತಾರೆ? KPA ಒಳಗೆ ಹೇಳಿದಿಲ್ಲ? KPA ಒಳಗೆ LKG to 12th PUC ತನಕ KPA ಈಗ ಪ್ರೊಟೆಸ್ಟ್ ಮಾಡತ್ತಾರಲ್ಲ, ಎದ್ರ ಸಲ್ಮಂದ್ ಅಂದ್ರೆ ಈಗ ಪ್ರೆಸೆಂಟ್ ಏನಿರ್ತಾವೆ 1 ರಿಂದ 4 ಒಂದು ಕಡೆ, ಅಥವಾ ಪ್ರೈಮರಿ ಒಂದು ಕಡೆ, ಹೈಸ್ಕೂಲ್ ಒಂದು ಕಡೆ ಇರ್ತಾವಲ್ಲ, ಅವನ್ನೆಲ್ಲ ಮರ್ಜ್ ಮಾಡಿ ಏನು ಮಾಡ್ಬೇಕಂದ್ರೆ ಒಂದೇ ಕ್ಯಾಂಪಸ್ ಒಳಗೆ LKG ಹುಡುಗ ಅಡ್ಮಿಷನ್ ಮಾಡಿದ್ರೆ 12ನೇ ತನ ಅಲ್ಲೇ ಇರ್ಬೇಕು, ಗೊತ್ತೈತಲ್ಲ? ಇದು KPA ಸ್ಕೂಲ್ ಅಂತ ಕರೀತಾರೆ. ಅಥವಾ ಈಗ ರೀಸೆಂಟಾಗಿ ಏನು ತಂದಾರಂದ್ರೆ ಕರ್ನಾಟಕದಾಗ, ದೇಶದಾಗ ಮೊದಲು ನೋಡ್ರಿ, ಕರ್ನಾಟಕದವರ ಸರ್ಕಾರಿ ಶಾಲೆಗಳದ್ದು ಗುಣಮಟ್ಟ ಹೆಚ್ಚಿಗೆ ಮಾಡ್ಬೇಕಂತ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಯಾರ. ಈಗ ಹೆಂಗೆ ನಮ್ಮಲ್ಲಿ ಪಂಚ ಗ್ಯಾರಂಟಿ ಅದಾವಲ್ಲ, ಫ್ರೀ ಬಸ್ ಕೊಡಾಕ ಅಥವಾ ವಿದ್ಯುತ್ ಕೊಡಾಕ ಅಂತೇಳಿ, ಹಂಗೆ ಶಾಲೆಗಳನ್ನ ಉನ್ನತೀಕರಣ ಮಾಡಾಕತ್ ಗ್ಯಾರಂಟಿಗಳು ತಂದಾರ. ಎಷ್ಟು ಗ್ಯಾರಂಟಿ ಅದಾವು? 8 ಗ್ಯಾರಂಟಿ. ನೆನಪದವ್ರಿ 8? ಹೇಳ್ರಿ, ಒಂದೇದು ಯಾವ್ದ? ಈ KPA ಸ್ಕೂಲ್ ಇದನ್ನ ಮಾಡೇ ಹೇಳಿದ್ನೆಲ್ಲ, KPA ಸ್ಕೂಲ್ ಬಂದಾಗ ಇವು 8 ಗ್ಯಾರಂಟಿ ನೆನಪಿಟ್ಕೋಬೇಕು. ಅದಕ್ಕೆ ಆಪ್ಷನ್ ಹತ್ತಿಲ್ಲ, ನೆನಪಿಟ್ಕೊಂಡ್ಬಿಡ್ರಿ 8. ಯಾಕಂದ್ರೆ ಯಾವ ಗ್ಯಾರಂಟಿ ಇಲ್ಲ ಅಂತ ಕೇಳ್ಬೋದು, ಅಥವಾ ಯಾವ ಗ್ಯಾರಂಟಿ ಐತೆ ಅಂತ ಕೇಳ್ಬೋದು. ಒಂದೇದು ಯಾವ್ದು ಹೇಳು? ಕರೆಕ್ಟ್. ಒಂದೇದು ಏನು ಮಾಡ್ಬೇಕಾದ್ರೆ ಈ ಶಿಕ್ಷಕರ ನೇಮಕಾತಿ ಮಾಡ್ಬೇಕಂದಾರಲ್ಲ, ನೆನಪಿಟ್ಕೋರಿ. ಯಾಕಂತ ಹೇಳಿದ್ನಿ, ಇದು KPA ಸ್ಕೂಲದ್ದು ನಿಮಗೆ ಪ್ರಾಜೆಕ್ಟ್ ನೆನಪಿತ್ತಂತೇಳಿ ಅರ್ಧ ಅದನ್ನು ಬರೀ ಈ ಹೆಂಗೆ ಮಾಡತ್ತಾರ ಹೊಸಾದತ್ತಂದ್ರೆ ಅದರಲ್ಲೇ ರಿಲೇಟೆಡ್ ಮಾಡೋ ಗ್ಯಾರಂಟಿಗಳು ನೆನಪಿಟ್ಕೋಬೋದು. ಯಾಕಂದ್ರೆ ಈ KPA ಸ್ಕೂಲ್ದಾಗ ಏನು ಮಾಡತ್ತಾರ ಅಂದ್ರೆ, ಮೊದಲು ಸರ್ಕಾರಿ ಶಾಲೆ ಒಳಗೆ ಯಾವ ಭಾಷೆದೊಳಗೆ ಎಜುಕೇಷನ್ ಸಿಗ್ತಿತ್ತ? ಕನ್ನಡ ಓನ್ಲಿ. ಈಗ ಪ್ರೆಸೆಂಟ್ ಇರೋ ಸರ್ಕಾರಿ ಶಾಲೆಗಳತ್ತ ಏನಿರ್ತಾವಲ್ಲ, ಎಲ್ಲ ಸರ್ಕಾರಿ ಶಾಲೆಗಳದಾಗ ಹೋದಾಗ ಏನು ಮಾಡ್ತೀವ್ರಿ ಅಂದರೆ ಓನ್ಲಿ ಕನ್ನಡದಾಗ ಟೀಚಿಂಗ್ ಕೊಡ್ತಾರಲ್ಲ, ಟೀಚರ್ಸ್ಗಳು ಯಾರು ಇರ್ತಾರೆ? ಕನ್ನಡ ಟೀಚರ್ಸೇ ಇರ್ತಾರೆ. ಬಟ್ ಈಗ ಪ್ರೆಸೆಂಟ್ KPA ಮ್ಯಾಗ್ನೆಟ್ ಸ್ಕೂಲ್ ತಂದಾಗ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಹೊಸ ಶಿಕ್ಷಕರ ನೇಮಕ ಮಾಡ್ಬೇಕು, ಹೌದಲ್ಲ? ಇಂಗ್ಲೀಷ್ ಮೀಡಿಯಂ ಟೀಚಿಂಗ್ ಮಾಡೋಕೆ ಇಂಗ್ಲೀಷ್ ಮೀಡಿಯಂ ಟೀಚರ್ಸ್ಗಳು ಬೇಕಲ್ಲ. ಒಂದೇದು ಯಾವುದಂದ್ರೆ ಶಿಕ್ಷಕರ ನೇಮಕಾತಿ ಆಯ್ತು. ಎರಡನೇದು ಹೇಳ್ರಿ ಮತ್ತೆ. ಎಸ್, ಅಲ್ಲಿ ಏನಿತ್ತಂದ್ರೆ ಓನ್ಲಿ ಕನ್ನಡ ಸಾಲಿಗೆ ಹಚ್ಚಾರ ಅಂದ್ರೆ ತಿಳ್ಕೊಂಬಿಡೋಕೆ. ಅವಾಗ ಹೆಂಗಿತ್ತು? ಕನ್ನಡ ಸಾಲಿಗೆ ಹೋಗ್ಕಾನಂದ್ರೆ ಕನ್ನಡನ ಕಲೆ ಆತಾನಂದಂಗೆ, ಅದಕ್ಕೆ ಕನ್ನಡ ಸಾಲಿ ಎತ್ತಾರೆ. ಇನ್ನು ಮುಂದೆ ಅದನ್ನ ಕನ್ನಡ ಸಾಲಿ ಎತ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಸ್ಟಾರ್ಟ್ ಅನ್ಬೇಕಾಗತ್ತೆ. ಮೊದಲು ಕನ್ನಡ ಸಾಲಿ ಅಂದ್ರೆ ಗೌರ್ಮೆಂಟ್ ಶಾಲೆ ಅಂದ್ರೆ ಒಂದತ್ತು ತಿಳ್ಕೊತಿದ್ವಲ್ಲ, ಅದು ಎದಕ್ಕೆ ಹತ್ತಿದ್ವಿ ಅಂದ್ರೆ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳೇನಿರ್ತಾವಲ್ಲ, ಮೊದಲೆಲ್ಲ ಕನ್ನಡ ಮಾಧ್ಯಮದಾಗ ಅಷ್ಟೇ ಇರ್ತಿತ್ತು ಅಂದ್ರೆ ನಾವು ಕನ್ನಡ ಸಾಲಿ ಎತ್ತಿದ್ವಿ. ಬಟ್ ಈಗ ಏನಾಗೈತೆ ಅಂದ್ರೆ ಕನ್ನಡ ಇಂಗ್ಲೀಷ್ ಎರಡೂ ಕೊಡ್ತಾರೆ. ಒಂದು ಶಿಕ್ಷಕರ ನೇಮಕಾತಿ ಮಾಡಿರಿ. ಎರಡನೇದು ಏನಂದ್ರೆ ಭಾಷೆಗಳ ಆಯ್ಕೆ ಸಿಗ್ತೈತಿ. ಯಾಕಂದ್ರೆ ಹುಡುಗ ಕನ್ನಡಕ್ಕೂ ಹಚ್ಬೋದು ಅಥವಾ ಇಂಗ್ಲೀಷ್ಗೂ ಹಚ್ಬೋದು. ಎರಡನೇ ಗ್ಯಾರಂಟಿ. ಮೂರನೇ ಗ್ಯಾರಂಟಿ ಹೇಳ್ರಿ. ಇವಾಗ ಏನು ಮಾಡ್ಬೇಕು? ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಈಗ ಮ್ಯಾಗ್ನೆಟ್ ಸ್ಕೂಲ್ ಅಂತ ಮಾಡ್ಯಾರಿ, ಒಂದೇ ಕ್ಯಾಂಪಸ್ ಒಳಗೆ ಎಲ್ಲ ಹುಡುಗರು ಜಾಸ್ತಿ ಸ್ಟ್ರೆಂತ್ ಆಕತಿ. ಇದ್ದಿದ್ದು ಮೂಲ ಸೌಕರ್ಯದಾಗ ಮಾಡ್ತಾರೆ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಾಕತ್ತಲ್ಲ. ಅದಕ್ಕೆ ಮೂರನೇದು ಯಾವುದಂದ್ರೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಬೇಕು. ನಾಲ್ಕನೇದು ಹೇಳ್ರಿ, ಸ್ಕೂಲ್ ದೂರ ಆಗೈತೆ ಅಂದಾಗ ಏನು ಮಾಡ್ಬೇಕಂದ್ರೆ ಎಸ್ ಉಚಿತ ಬಸ್ ಸಾರಿಗೆ ಅಂತ. ಈಗ ಪ್ರೆಸೆಂಟ್ ಏನೋ ಗೌರ್ಮೆಂಟ್ ಸ್ಕೂಲಿಗೆ ಬಸ್ ಅದು ಇದ್ದಿದ್ದಿಲ್ಲ. ಅವಾಗ ಯಾರು ಇವ್ರು ಇದ್ರಾಗ ಕೊಟ್ಟಿದ್ರಲ್ಲ, HD ಕುಮಾರಸ್ವಾಮಿ ಇದ್ದಾಗ ಸೈಕಲ್ ಕೊಟ್ಟಿದ್ರಲ್ಲ ಫ್ರೀ. ಯಡಿಯೂರಪ್ಪ ಇದ್ದ ಸೈಕಲ್ ಕೊಟ್ಟಿದ್ರಲ್ರಿ. ಈಗೇನು ಸೈಕಲ್ ಕೊಡಂಗಿಲ್ಲ, ಏನೂ ಇಲ್ಲ. ಅದನ್ನ ಈ KPA ಮ್ಯಾಗ್ನೆಟ್ ಸ್ಕೂಲ್ ಒಳಗೆ ಏನು ಮಾಡತ್ತಾರಂದ್ರೆ ಉಚಿತ ಬಸ್ ಸಾರಿಗೆ. ಹೆಂಗೆ ಈಗ ಶಕ್ತಿ ಯೋಜನೆ ಅಂಡರ್ ಮಹಿಳೆಯರಿಗೆ ಅಷ್ಟೇ ಐತಲ್ಲ, ಇನ್ನು ಸರ್ಕಾರಿ ಶಾಲೆಗೆ ಯಾರು ಅಡ್ಮಿಷನ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಉಚಿತ ಸಾರಿಗೆ ವ್ಯವಸ್ಥೆ ಕೊಡ್ತಾರೆ. 4 ಗ್ಯಾರಂಟಿ ಅದು ನೆನಪಿರ್ತಾವೆ. 4 ಒಂದೇದು ಹೇಳ್ರಿ ಯಾವ್ದು? ಶಿಕ್ಷಕರ ಆಯ್ಕೆ. ಎರಡನೇದು ಭಾಷೆಗಳ ಆಯ್ಕೆ ಇರ್ತದೆ. ಮೂರನೇದು ಮೂಲ ಸೌಕರ್ಯ ಅಭಿವೃದ್ಧಿ ಮಾಡ್ಬೇಕು. 4ನೇದು ಸಾರಿಗೆ ವ್ಯವಸ್ಥೆ ಬತ್ತಲ್ಲ. ಇನ್ನು 4 ಉಳಿತಾವೆ. ಇನ್ನು 4ರಾಗ ಏನಂದ್ರೆ ಹೊಸದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗತ್ತೈತಲ್ಲ, ಇಂಥದ್ದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡೋರಿಗೆ ಡಿಜಿಟಲ್ದ ನಾಳೆ ಫೋನ್ಪೇ ಮಾಡಕ್ಕೆ ಬರ್ಲಿಕ್ಕೆ ಅವ್ರು ಸಾಲಿ ಕಳಿಸಿದ್ದು ಏನು ಉಪಯೋಗ, ಹೌದಲ್ಲ? ಅದಕ್ಕೇನಂದ್ರೆ ಡಿಜಿಟಲ್ ಕಲಿಕೆ 6ನೇದು. 4 ಅದೊಂದು 5ನೇದು ಡಿಜಿಟಲ್ ಕಲಿಕೆ 5ನೇದು. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ರಿ, ಡಿಜಿಟಲ್ ಕಲಿಕೆ ಆದ್ಮೇಲೆ ಹೊಸದು ಏನಾಗೈತೆ? ಕಲೆ ಮತ್ತು ಕ್ರೀಡಾ ಶಿಕ್ಷಣ. ಇದಕ್ಕೂ ಯಾಕೆ ಆದ್ಯತೆ ಕೊಡತ್ತಾರ ತಿಳ್ಕೊರಿ. ಕಲೆ ಮತ್ತು ಕ್ರೀಡಾ ಶಿಕ್ಷಣಿಗೆ ಆದ್ಯತೆ ಯಾಕೆ ಕೊಡತ್ತಾರ ಅಂದ್ರೆ ಹೇಳಿದ್ದು ಕೌಶಲ್ಯಗಳಿಗೆ ಕಡಿಮೆ ಆಗ್ಯಾವ ಹುಡುಗರ ಕಡೆ. ಈಗ ಅಕಸ್ಮಾತ್ ನಾವು ಎಲ್ಲರ ಡಿಗ್ರಿ ಕಲಿಯೋ ಟೈಮ್ನಾಗ ನಮಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಅಥವಾ ಗೌರ್ಮೆಂಟ್ ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ಇದ್ರೆ ನಾವು ಇಲ್ಲಿ ಬಂದು 2 ವರ್ಷ 3 ವರ್ಷ ಕುಂಡ್ರದು ಹತ್ತಿದ್ದೆಲ್ಲ 1 ವರ್ಷನಾಗ ಜಾಬ್ ಹಾಕಿದ್ದು. ಅದರ ಅವೇರ್ನೆಸ್ಸು ಇರಂಗಿಲ್ಲ, ನಮಗೆ ಆ ಸ್ಕಿಲ್ಲು ಇರಂಗಿಲ್ಲ. ಯಾವುದೋ ಒಂದು ಎಜುಕೇಷನ್ ಮಾಡ್ರಿ, ಯಾವ್ದು ಈಗ BA ಮಾಡಿರ್ತಾರ ಅಥವಾ ಯಾವುದೋ BSc ಮಾಡಿರ್ತಾರ ಅಥವಾ ಅಗ್ರಿಕಲ್ಚರ್ ಮಾಡಿರ್ತಾರ ಅಂದ್ರೆ ಅಗ್ರಿಕಲ್ಚರ್ದು ಮಾಡಿದವ್ರು ಅಗ್ರಿಕಲ್ಚರ್ದು ಎಲ್ಲರ ಕೌಶಲ್ಯಗಳಿದ್ದವ್ರು ಅವರು ಸ್ವಂತ ಉದ್ಯೋಗ ಮಾಡಿ ಬದುಕು ಮಾಡ್ಬೋದಿತ್ತಲ್ಲ. ಬಟ್ ಅದು ಕೌಶಲ್ಯ ಇಲ್ಲ. ಈಗ ಇಂಜಿನಿಯರಿಂಗ್ ಮಾಡಿರ್ತಾರೆ, ಬಟ್ ಅವರು ಗೌರ್ಮೆಂಟ್ ಎಕ್ಸಾಮ್ಗೆ ಓದ್ತಿರ್ತಾರೆ ಇಂಜಿನಿಯರಿಂಗ್ ಮಾಡಿಸೋದು. ಹಂಗಾಗಿರ್ತಾವಲ್ಲ, ಸೇಮ್ ಅದ್ರ ಸಲ್ಬಂದ ಏನಂದ್ರೆ ಕೌಶಲ್ಯಗಳು ಇಲ್ಲ ಅಂದಂಗೆ. ಆ ಕೌಶಲ್ಯಗಳನ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಮತ್ತು ಕಲೆ ಮತ್ತು ಕ್ರೀಡಾ ಎದಕ್ಕೆ ಉತ್ತೇಜನ ಕೊಡತ್ತಾರ ಅಂದ್ರೆ ನಮ್ಮಲ್ಲಿ ನೆನಪಿಟ್ಕೋರಿ, ಸೌತ್ದಾಗ ಬಂದಾಗ ನಮ್ಮಲ್ಲಿ ಸ್ಪೋರ್ಟ್ಸಿಗೆ ಆದ್ಯತೆ ಕಡಿಮೆ ಐತಿ. ಬೇಕಾದ್ರೆ ನೋಡ್ರಿ, ನಾರ್ತ್ದಾಗ ಬಂದಾಗ ಹೈಯೆಸ್ಟ್ ಜನ ಎಲ್ಲ ಅಥ್ಲೀಟ್ಗಳು ಬರ್ತಾವೆ. ಇಲ್ಲಿ ನಮ್ಮಲ್ಲಿ ಗ್ರ್ಯಾಂಡ್ ಮಾಸ್ಟರ್ಗಳು ಬಂದಾಗ ರಗಡ್ ಜನ ಎಲ್ಲಿ ತಮಿಳ್ನಾಡು ಬರ್ತಾರೆ, ಈಗ ನಾರ್ತ್ ಈಸ್ಟರ್ನ್ದಾಗ ಬರ್ತಾರೆ. ಕರ್ನಾಟಕದಾಗ ಇಲ್ಲತ್ತಲ್ಲ, ಕಡಿಮೆ ಆದ್ಯತೆ ಕಡಿಮೆ ಐತಿ. ಅದ್ರ ಸಲ್ಬಂದ ಏನು ಮಾಡತ್ತಾರ ಅಂದ್ರೆ ಕ್ರೀಡಾ ಮತ್ತು ಕಲೆಗೆ ಆದ್ಯತೆ ಕೊಡ್ತಾರೆ. ಅದೊಂದು ಶಿಕ್ಷಣ ಆತ. ಎಟ್ಟು ಅದು 6 ಅದೊಂದು ಗ್ಯಾರಂಟಿ. 6 ಅದು. ಇನ್ನು 2 ಹೇಳ್ರಿ, ಕಲೆ ಮತ್ತು ಕ್ರೀಡಾ ಆತ. ನೆಕ್ಸ್ಟ್ ಎಸ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬರ್ತೈತೆ. ಸ್ಕಿಲ್ ಡೆವಲಪ್ಮೆಂಟ್ ಎಷ್ಟಂದ್ರೆ 7 ಆತು. ಇನ್ನೊಂದು ಉಳಿತು ಯಾವ್ದು ಹೇಳ್ರಿ? ಲಾಸ್ಟ್
ಈಗ ಎಲ್ಲ ಮಾಡಿದ್ರಿ ಇವೆಲ್ಲ ಹಾಕ್ಯಾರ. ನಾಳೆ KPA ಸ್ಕೂಲ್ನಾಗ ಇಂಗ್ಲೀಷ್ ಮೀಡಿಯಮ್ನಾಗ ಹಚ್ಚಾರು, ಎಲ್ಲ ಹಚ್ಚಾರ. ಹುಡುಗರ್ನ ಅಡ್ಮಿಷನ್ ಮಾಡಿ ಬಂದ್ಮೇಲೆ ಹುಡುಗರು ಸಾಲಿ ಕಲ್ತಾವೋ ಎಟ್ ಕಲ್ತಾವೋ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಏನಂತಾರಂದ್ರೆ ಶೈಕ್ಷಣಿಕ ಗುಣಮಟ್ಟದ ಮೇಲ್ವಿಚಾರಣೆ ಅಂತ ಕರಿತಾರೆ. 2 ತಿಂಗಳಿಗೊಮ್ಮೆ ಪೇರೆಂಟ್ಸ್ನ ಕರೆಸ್ಬೇಕು. ಈಗ ಹೆಂಗೆ ಪ್ರೈವೇಟ್ ಸ್ಕೂಲ್ದಾಗ ಮೀಟಿಂಗ್ ಮಾಡ್ತಿರ್ತಾರಲ್ಲ, ಅಥವಾ ಯೂನಿಟ್ ಟೆಸ್ಟ್ ಅಂತ ಅವ್ರು ಹೆಂಗೆ ಮಾಡ್ತಿರ್ತಾರಂದ್ರೆ ಮೀಟಿಂಗ್ ಅಟ್ಟ ಕರೆದ್ರೆ ಬರಂಗಿಲ್ಲ ಅಂತೇಳಿ ಏನು ಮಾಡ್ತಿರ್ತಾರಂದ್ರೆ ಈ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಯೂನಿಟ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಆ ಯೂನಿಟ್ ಟೆಸ್ಟ್ ಮಾರ್ಕ್ಸ್ ನೋಡು ಈ ನೆಪದಾಗ ಪೇರೆಂಟ್ಸ್ ಬಂದು ಮೀಟ್ ಆಕಾರತ್ತೇಳಿ ಸೇಮ್ ಹಂಗೆ ಇವ್ರು ಏನು ಮಾಡತ್ತಾರಂದ್ರೆ ಶೈಕ್ಷಣಿಕ ಗುಣಮಟ್ಟದ ಗುಣಮಟ್ಟ ಏನಿರ್ತೈತಲ್ಲ ಅದನ್ನು ಪರೀಕ್ಷೆ ಮಾಡ್ಬೇಕಂತ 2 ತಿಂಗಳಿಗೊಮ್ಮೆ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ. ಈಗ ಹೇಳ್ರಿ ಒಮ್ಮೆ 8 ಬಡ ಬಡ 1 ಹಿಡ್ದ ಶಿಕ್ಷಕರ ಆಯ್ಕೆ 1, 2ನೇದ ಭಾಷಾ ಆಯ್ಕೆ 3ನೇದ ಮೂಲ ಸೌಕರ್ಯ ಅಭಿವೃದ್ಧಿ 4 ಯಾವ್ದ ಸಾರಿಗೆ 4 ಆತ. ಇನ್ನಾದ್ಮ 5ನೇದು ಡಿಜಿಟಲ್ ಕಲಿಕೆ 5ನೇದು 6ನೇದು ಕಲೆ ಮತ್ತು ಕ್ರೀಡಾ. ಇವೆಲ್ಲ ಹೊಸ ಎದಕ್ಕೆ ಹಿಂಗೆ ನೆನಪಿಟ್ಕೋರಿ ಅಂದ್ರೆ KPA ಮ್ಯಾಗ್ನೆಟ್ ಸ್ಕೂಲ್ ಅಂತ ತಲೆ ಬಂದರೆ ಇವು ನೆನಪು ಬರ್ತಾವೆ ನಿಮಗೆ ಆಪ್ಷನ್ದಾಗ ಯಾವಾರ ಎಲಿಮಿನೇಟ್ ಮಾಡಕತ್ತೇಳಿ. ಅದಕ್ಕೆ ಕಲೆ ಮತ್ತು ಕ್ರೀಡಾ ಅಂತ. ನೆಕ್ಸ್ಟ್ 7ನೇದು ಸ್ಕಿಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಯಾವ್ದ್ರಿ ಶೈಕ್ಷಣಿಕ ಗುಣಮಟ್ಟದ ಮೇಲ್ವಿಚಾರಣೆ ಅಂತ ಬರ್ತದೆ. ಇನ್ನು ಯಾವ್ದು ಹೇಳತ್ತಿದ್ದು ಸುಸ್ಥಿರ ಅಭಿವೃದ್ಧಿ ಗುರಿಗಳೊಳಗೆ ಎಷ್ಟನೇದು ಬಂದಿವ್ರಿ 5ನೇದು 4ನೇದು ಆಗೈತಿ. ಈಗ 4ನೇದು ಆತಲ್ಲ ಮತ್ತೆ ಅದನ್ನು ಮರಿಬೇಡ್ರಿ. ಅದ್ರ ಸಲ್ಬಂಧ ಹೇಳಿ ಕ್ವಾಲಿಟಿ ಎಜುಕೇಷನ್ ಸಲ್ಬಂಧ ಅಂತ ಬಂದಾಗ KPA ಮ್ಯಾಗ್ನೆಟ್ ಸ್ಕೂಲ್ ಅಥವಾ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಗ್ಯಾರಂಟಿ ಆಯ್ತು. 4 ಆತು. 5ನೇದು ಹೇಳ್ರಿ ಜೆಂಡರ್ ಇಕ್ವಾಲಿಟಿ. ನೆನಪಿಟ್ಕೋರಿ ಜೆಂಡರ್ ಇಕ್ವಾಲಿಟಿ ಯಾವುದಂದ್ರೆ 5ನೇದು. ಇವೆಲ್ಲ ಈಗ ತರ ನೋಡ್ರಿ ಜೆಂಡರ್ ಇಕ್ವಾಲಿಟಿ ಸಲ್ಬಂದು ಸ್ಟೇಟ್ದಾಗ ನ್ಯೂಸ್ ಇದನ್ನು ಬರ್ತಿರ್ತಾವೆ. ಯಾವಾರ ಹೊಸ ಅಮೆಂಡ್ಮೆಂಟ್ ಅಥವಾ ಹೊಸ ಕಾಯ್ದೆಗಳನ್ನ ತರ್ತಿರ್ತಾವೆ. ಈಗ ನೋಡ್ರಿ ಈಗ ಏನಂದ್ರೆ ಮಹಿಳೆಯರಿಗೆ ಆದ್ಯತೆ ಕೊಡಂಗಿಲ್ಲ. ರೀಸೆಂಟಾಗಿ ಇವ ನಮ್ಮವ ತಂದಾರ ನೆನಪೈತಿ. ಎದ್ರ ಸಲ್ಬಂದು ತರ್ತಾರದು ಇವ ನಮ್ಮವ ಎದಕ್ಕೆ ಹೇಳ್ರಿ ಅಸ್ಪೃಶ್ಯತೆ ಅಟ್ಟ ಇಲ್ಲಿ ಆಗಿತ್ತಲ್ಲ ಇನಾಮು ವೀರಾಪುರದಾಗ. ಇಲ್ಲಿ ಮಹಿಳೆಯರು ಯಾವ್ದಾರ ಬೇರೆ ಕಾಸ್ಟ್ದವ್ರನ್ನ ಮದುವೆ ಆದಾಗ ಅಥವಾ ಹಿಂಗೆ ಏನಾರ ಮಾಡ್ತಿರ್ತೀವಲ್ಲ ಅಂಥವನ್ನ ಅಥವಾ ಮಹಿಳೆಯರಿಗೂ ಆದ್ಯತೆ ಪ್ರಮಾಣ ಸೇಮ್ ಕೊಡ್ಬೇಕಂತೇಳಿ ಏನು ಮಾಡತ್ತಾರ ಇವ ನಮ್ಮ ಬಹಿಷ್ಕಾರ ಮಾಡೋದು ಇರಂಗಿಲ್ಲ. ಬಹಿಷ್ಕಾರ ನಿಷೇಧ ಮಾಡ್ತಾರೆ ಇದ್ರೊಳಗೆ. ಅಥವಾ ಮರ್ಯಾದೆಗೇಡು ಹತ್ಯೆ ಪ್ರಕರಣ ತರಲ್ಲ ಅವನ್ನೆಲ್ಲ ನಿಷೇಧ ಮಾಡ್ತಾರೆ. ಇವು ಎಲ್ಲ ಎಲ್ಲಿ ಬರ್ತಾವಂದ್ರೆ 5ನೇದಾಗ. 6ನೇದು ಹೇಳ್ರಿ 6ನೇದ ಕ್ಲೀನ್ ಆ್ಯಂಡ್ ವಾಟರ್. ನೆನಪಿಟ್ಕೋರಿ ಕ್ಲೀನ್ ಆ್ಯಂಡ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ ಬರ್ತೈತಿ. ಚಲೋ ತಂಗಿಟ್ಕೋಬೇಕಾ ನೀರು ಮತ್ತು ನೈರ್ಮಲ್ಯ ಅಂತ ಕರಿತೀವಿ. 6. 7ನೇದು ಏನ್ರಿ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಎದಕ್ಕೆ ನೆನಪಿಟ್ಕೋರಿ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತ ಸೆಂಟ್ರಲ್ ಗೌರ್ಮೆಂಟ್ದವ್ರು PM ಡ್ರೈವ್ ಅದು ಸ್ಕೀಮ್ ತರ್ತಾರಲ್ಲ. ಎದಕ್ಕೆ ತರ್ತಾರೆ PM ಡ್ರೈವ್ ಸ್ಕೀಮ? PM 1 PM 2 ಅತ್ತಿರ್ತಾವ. ಅದನ್ನು ಏನು ಮಾಡ್ತಾರಂದ್ರೆ ಮರ್ಜ್ ಮಾಡಿ ಏನು ತಂದಾರಂದ್ರೆ PM ಡ್ರೈವ್ ಅಂತ ತಂದಾರ. PM 2 ಅತ್ತಿರ್ತಾವೆ. ಬೆಂಗಳೂರಿಗೆ ಹೋದ ಕೂಡಲೇ ನೋಡ್ರಿ ಎಲೆಕ್ಟ್ರಿಕ್ ಬಸ್ ಬತ್ರ ಅದ್ರ ಮೇಲೆ ಫೇಮ್ ಅಂತ ಬರ್ದಿರ್ತಾರೆ. ಅದೇ ಯೋಜನೆ ಅಂಡರ್ ಏನು ಮಾಡಿರ್ತಾರೆ ಅಂದರೆ ಎಲೆಕ್ಟ್ರಿಕ್ EVಗಳನ್ನ ಲಾಂಚ್ ಮಾಡಿರ್ತಾರೆ ಇಂಡಿಯಾದಾಗ. ಬಟ್ ಏನು ಮಾಡ್ತಾರಂದ್ರೆ ಅದನ್ನು ಮುಂದುವರಿದ ಭಾಗ ಯಾವ್ದು ತಂದಾರಂದ್ರೆ PM E ಡ್ರೈವ್ ಅಂತಂದಾರೆ. ಇವೆಲ್ಲ ಎದಕ್ಕಂದ್ರೆ ಕ್ಲೀನ್ ಆ್ಯಂಡ್ ಅಫೋರ್ಡೆಬಲ್ ಎನರ್ಜಿ. ಕ್ಲೀನ್ ಎನರ್ಜಿ ಅಂತ ಯಾಕತ್ತೀವಿ ಅಂದ್ರೆ ಇವಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ಪೊಲ್ಯೂಷನ್ ಕಡಿಮೆ ಆಕತ್ತಲ್ಲ ಅದ್ರ ಸಲ್ಬಂಧ. ಇದು ಯಾವುದಂದ್ರೆ 6ನೇದು. 7ನೇದು ಹೇಳ್ರಿ 7ನೇದೇ ಹೇಳ್ರಣ್ಣ ಸಾರಿ 8ನೇದು ಹೇಳ್ರಿ 8ನೇದೇನ ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್. 9 ಇಂಡಸ್ಟ್ರಿ ಇನೋವೇಷನ್ ಇನ್ಫ್ರಾಸ್ಟ್ರಕ್ಚರ್. 10 ರೆಡ್ಯೂಸ್ ಇನ್ಇಕ್ವಾಲಿಟೀಸ್. ಇದು ಕಂಪಲ್ಸರಿ ನೆನಪಿಟ್ಕೋರೆ. ಹಿಂಗೆ ಕನ್ಫ್ಯೂಸ್ ಆಗೋಬೇಡ್ರಿ. ಮತ್ತೆ ಅಲ್ಲಿ 10ನೇದು ಬಂದಾಗ ಜೆಂಡರ್ ಇಕ್ವಾಲಿಟಿ ಅಂತ ಹಾಕಿ ಬಂದಿರಿ. ಬರೀ ರೆಡ್ಯೂಸ್ ಇನ್ಇಕ್ವಾಲಿಟೀಸ್ ಅಥವಾ ಅಸಮಾನತೆಗಳನ್ನು ಹೋಗಲಾಡಿಸೋದು ಯಾವುದಂದ್ರೆ 10 ಆತ. 11 ನಗರ ಮತ್ತು ಸುಸ್ಥಿರ ನಗರ ಮತ್ತು ಸಮುದಾಯಗಳು ಅಂತ ಕರಿತೀವಿ. 11ನೇದು. 12ನೇದು ಇವು ಸುಸ್ಥಿರ ನಗರ ಮತ್ತು ಸಮುದಾಯಗಳು ಅಂತ ಬಂದಾಗ ಹೆಂಗಂದ್ರೆ 11ನೇದ ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು ಅಂತ ಬರ್ತಾವಲ್ರಿ. ರೀಸೆಂಟಾಗಿ ಏನು ಮಾಡಿದ್ರೆ ನೆಟ್ ಜೀರೋ ಎಮಿಷನ್ ಟುವರ್ಡ್ಸ್ ಜೀರೋ ವೇಸ್ಟ್ ಟುವರ್ಡ್ಸ್ 20 ಸಿಟೀಸ್ ಅಂತ ಮಾಡ್ತಾರೆ. ಹೌದಾ? ಇವು ಸಿಟೀಸ್ಗಳನ್ನ ಯಾಕೆ ಜೀರೋ ವೇಸ್ಟ್ ಟುವರ್ಡ್ಸ್ ಮಾಡತ್ತಾರ ಅಂದ್ರೆ 11ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇತ್ತು. ಏನಂದ್ರೆ ಸುಸ್ಥಿರ ನಗರಗಳಿರಬೇಕು ಮತ್ತು ಸಮುದಾಯಗಳ ಅಭಿವೃದ್ಧಿ ಆಗ್ಬೇಕತ್. ಯಾವಾರ ಹೊಸ ಸ್ಕೀಮ್ ಬರ್ತಾವಲ್ಲ ಅದನ್ನು 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ದಾಗ ಯಾವ್ದಕ್ಕೆ ಮ್ಯಾಚ್ ಆಕೈತೆ ಅಂತ ಕಂಪೇರ್ ಮಾಡಿ ನೆನಪಿಟ್ಕೋರಿ. ಅವಾಗ ಏನಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾವ್ದತ್ ನೆನಪಿರ್ತದೆ. ಈಗ ಹೇಳ್ರಿ ನೋಡು ಯಾರು ತರ್ತಾರ ಅದು 20 ಸಿಟೀಸ್ ಟುವರ್ಡ್ಸ್ ಜೀರೋ ವೇಸ್ಟ್ ಅತ್ತ. UNEP ಪ್ಲಸ್ ಯುನೈಟೆಡ್ ಹ್ಯಾಬಿಟೇಟ್. ನೆನಪೈತಲ್ಲ UNEP ಪ್ಲಸ್ ಯುನೈಟೆಡ್ ಹ್ಯಾಬಿಟೇಟ್. 20ರಾಗ ಇಂಡಿಯಾದಿಂದ ಯಾವ ಸಿಟಿ ಐತ್ರಿ? ವರ್ಕಾಲ್. ಇವು ನೆನಪಿಟ್ಕೋಬೇಕು. ಹಂಗೆ ವರ್ಕಾಲ್ ಎಲ್ಲಿ ಬರ್ತೈತಿ? ಕೇರಳದಾಗ ಕೊಚ್ಚಿದಾಗ. ಇದೆ ಯಾವ್ದು ಹೇಳ್ರಿ ನೋಡು ಡೀಪ್ ಸಿ ಆರ್ಗ್ಯಾನಿಸಮ್ಗಳು ರಿಸರ್ಚ್ ಸಂಬಂಧ ಹೋದ ಮೇಲಿಂದ ಭವಸಾಗರ್ ಇನಿಷಿಯೇಟಿವ್. ಅದು ಎಲ್ಲಿ ಬರ್ತೈತೆ ಅಂದ್ರೆ ಕೇರಳದಾಗ. 11ನೇದು ಆತ. ಈಗ 12ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹೇಳ್ರಿ. 12ನೇದು ಅಫೋರ್ಡೆಬಲ್ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. ಇದಕ್ಕೆ ಯಾಕತ್ತಾರ ಅಂದ್ರೆ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. ಈಗ ಲೈವ್ ಎಕ್ಸಾಂಪಲ್ ಏನಂದ್ರೆ ಮೋದಿ ಅವ್ರು ಹೇಳ್ಯಾರ ನೋಡ್ರಿ. ಜವಾಬ್ದಾರಿಯುತವಾಗಿ ಬಳಕೆ ಮಾಡ್ಬೇಕು. ಒಂದು ಕಾನ್ವೆ ಹೊಂಟ್ರೆ 20-30 ವೆಹಿಕಲ್. ಎದಕ್ಕಂದ್ರೆ ಆ ಜವಾಬ್ದಾರಿಯುತ ಬಳಕೆ ಆಯ್ತೀವನ್ ಹೈಯೆಸ್ಟ್ ಸೆಕ್ಯೂರಿಟಿ ಕೊಡೋದು ಏನೈತತ್ತ ಕಟ್ ಮಾಡತ್ತಾರಲ್ಲ ಕಾನ್ವೆಗಳು. ಅವ್ರು ಏನು ಹೋಗ್ತಿರ್ತಾರೆ ಅವ್ರ ಸೆಕ್ಯೂರಿಟಿ ವೆಹಿಕಲ್ಸ್ಗಳು. ಈಗ ರೀಸೆಂಟಾಗಿ ಎಲ್ಲ ಕಡೆ ಒಬ್ಬೊಬ್ರು ಜಡ್ಜ್ಗಳು ಬೈಕ್ ಮೇಲ್ಸೋದು ಹೊಂಟಾರ. ಎದಕ್ಕಂದ್ರೆ ಇದು ಅನಾವಶ್ಯಕವಾಗಿ ನಮ್ದು ಇಂಧನ ಅಥವಾ ಇಂಡಿಯಾ
ಇಂಡಿಯನ್ ಸೋರ್ಸಸ್ ಅಥವಾ ರಿಸೋರ್ಸಸ್ ಏನು ಯೂಸ್ ಮಾಡ್ತಿರ್ತೀವಲ್ಲ ಆ ಸೋರ್ಸಸ್ನ ಕಡಿಮೆ ಮಾಡಂದಾಗ ಅದಕ್ಕೆ ಏನಂತಾರೆ ಅಂದ್ರೆ 12ನೇದು ಜವಾಬ್ದಾರಿಯುತವಾಗಿ ಬಳಕೆ ಮತ್ತು ಉತ್ಪಾದನೆ. ನಾವು ಜವಾಬ್ದಾರಿಯುತವಾಗಿ ಬಳಕೆ ಮಾಡಿದ್ವಿ ಅಂತೇಳಿ ನಮಗೆ ಎಷ್ಟು ಈಗ ಪ್ರೆಸೆಂಟ್ ಆಯಿಲ್ ರಿಸರ್ವ್ ಐತಲ್ರಿ ಅದ್ರ ಮೇಲಿನ ದೇಶನ ಮುಂದುವರ್ಸ್ಬೇಕಂತೇಳಿ ಈಗ ಮೋದಿ ಹೇಳ್ಯಾರಲ್ಲ, ಇದು ಎಲ್ಲಿ ಬರ್ತದೆ 12ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ ರೀಚ್ ಆಕತ್. 12 ಆತು 13ನೇದು ಲೈಫ್ ಬಿಲೋ ವಾಟರ್ ಹವಾಮಾನ 13ನೇದಲ್ಲ, ಹವಾಮಾನ 13ನೇದ. 14ನೇದು ರೀ ಲೈಫ್ ಬಿಲೋ ವಾಟರ್. 15ನೇದ ಲೈಫ್ ಅಬೋ ಲ್ಯಾಂಡ್. 16ನೇದ ಪೀಸ್ ಜಸ್ಟಿಸ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. 15ನೇದ ಆತ. 16 ಆತ. 17ನೇದು ಓಕೆ ಯಾವ್ದು ಪಾರ್ಟ್ನರ್ಶಿಪ್ ಫಾರ್ ರೀಸೆಂಟಾಗಿ ಕರ್ನಾಟಕದಾಗ ಎಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ಬೇಕಂದಾರ್ರಿ ಯಾವ ಪ್ಲೇಸ್ ಒಳಗೆ? ಶಿವಮೊಗ್ಗದ ಮುಂದೆ ಹೆಗ್ಗೋಡ್ ನೆನಪಿಟ್ಕೋರಿ. ಹೆಗ್ಗೋಡ್ ನೆನಪೈತಲ್ಲ, ಎಲ್ಲಿ ಬರ್ತದೆ ಹೆಗ್ಗೋಡ್ ಅಂದ್ರೆ ಶಿವಮೊಗ್ಗದ. ಏನು ಮಾಡತ್ತಾರ? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇದ್ರ ಸಂಬಂಧಿಸಿದ್ದು 3 ಯೋಜನೆಗಳು ಹೇಳಿದ್ನಿ, ಹೇಳ್ರಿ ನೋಡು. ಅಶ್ವಿನಿ ಯಾವ ಎರಡನ್ನ ಮರ್ಜ್ ಮಾಡಿ ಅಶ್ವಿನಿ ಮಾಡ್ತಾರ? NTPC ಮತ್ತು NPCI ಅಂತ ಬರ್ತದೆ. NTPC ಫುಲ್ ಫಾರ್ಮ್ ರೀ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಪ್ಲಸ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್. ಇವು ಎರಡನ್ನೂ ಮರ್ಜ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಅಶ್ವಿನಿ. ಈಗ ಅಶ್ವಿನಿ ಫುಲ್ ಫಾರ್ಮ್ ಹೇಳ್ರಿ, ಹೆಸರಿನಾಗ ಐತಿ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್. ನೆನಪಿಟ್ಕೋರೆ ಅಶ್ವಿನಿ. ಇದಾತು ಒಂದು. ನೆಕ್ಸ್ಟ್ ಇನ್ನು ಹೇಳ್ರಿ, ಮತ್ತೆ ಹೇಳ್ರಿ. ಎರಡು ಹೇಳಿದ್ನಿ, ಶಾಂತಿ ಬಿಲ್ ಅಂತ ತರ್ತಾರಲ್ಲ ಅದ್ರೋಗಿ ಏನು ಮಾಡ್ತಾರೆ? ಶಾಂತಿ ಬಿಲ್ ನೆನಪಿಲ್ಲ, ಅದ್ರೋಗು ಎರಡು ಮರ್ಜ್ ಮಾಡ್ತಾರೆ. ಇದು ನ್ಯೂಕ್ಲಿಯರ್ಗೆ ಸಂಬಂಧಿಸಿರ್ತೈತಿ, ನೆನಪಿಟ್ಕೋರಿ. ರೀಸೆಂಟಾಗಿ ಕರ್ನಾಟಕದಾಗ ಯಾಕಂದ್ರೆ ಇಲ್ಲಿ ಉತ್ತರಾಖಂಡ್ ನಮ್ಮಲ್ಲಿ ಪ್ರೆಸೆಂಟ್ ಇರೋ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲೈತೆ ಹೇಳ್ರಿ? ಉತ್ತರ ಕನ್ನಡ ಡಿಸ್ಟಿಕ್ನ ಕೈಗಾದಾಗ ಐತಿ. ಅಲ್ಲಿ ಏನು ಹೇಳ್ತಾರೆ, ಉತ್ತರ ಕನ್ನಡದ ಹಳ್ಳಿ ಅಂತೇಳಿ ಅಲ್ಲಿ ಸನೇದಾಗ ಹೆಲಿಕಾಪ್ಟರ್ ಅಥವಾ ವಿಮಾನಗಳು ಹಾರಾಡತ್ತವ ಅನ್ನತ್ತಾರ. ಯಾಕಂದ್ರೆ ರೇರ್ ಅರ್ತ್ ಮೆಟಲ್ ಡಿಕ್ಲೇರ್ ಮಾಡಕ್ಕ ಮತ್ತು ಈಗೇನು ಪ್ರೆಸೆಂಟ್ ಹೊಸ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡತ್ತಾರಲ್ಲ ಅದ್ರ ಸಲ್ಮಂದ್ರಿ. ಅದ್ರ ಸಲ್ಮಂದ್ ನ್ಯೂಸ್ನಾಗ ಬಂದೈತಿ, ನೆನಪಿಟ್ಕೋರಿ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕರ್ನಾಟಕದ ಕೇಳಲ್ಲ ಅಥವಾ ಅದ್ರ ರಿಲೇಟೆಡ್ ಯಾವುದೋ ಯೋಜನೆ ಕೇಳಿದ್ರು ನೆನಪಿಟ್ಕೋರಿ. ಅಶ್ವಿನಿದಾಗ ಏನು ಮಾಡ್ತಾರೆ ಅಂದ್ರೆ NTPC ಅಂತ ಬರ್ತದೆ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಪ್ಲಸ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್. ಎರಡೂ ಮರ್ಜ್ ಮಾಡಿ ಜಾಯಿಂಟ್ ವೆಂಚರ್ ಅಂತ ಮಾಡ್ಯಾರ. ಅದ ಯಾವುದಂದ್ರೆ ಅಶ್ವಿನಿ. ಅಶ್ವಿನಿ ಫುಲ್ ಫಾರ್ಮ್ ರೀ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಈಗ ಹೇಳ್ರಿ, ಸೆಂಟ್ರಲ್ ಗೌರ್ಮೆಂಟ್ದವ್ರ ಶಾಂತಿ ಬಿಲ್ ಅಂತ ತರ್ತಾರೆ. ಈ ಶಾಂತಿ ಬಿಲ್ನಾಗ 2 ಆ್ಯಕ್ಟ್ಗಳು ಅಥವಾ 2 ಕಾಯ್ದೆಗಳನ್ನ ಮರ್ಜ್ ಮಾಡ್ತಾರೆ. ಯಾವ 2 ಕಾಯ್ದೆಗಳು ಬರ್ತಾವೆ? ಯಾವ್ದು ಹೇಳ್ರಿ? ಕ್ಲೈಂಡ್ ಒಂದು ಪ್ಲಸ್ ಅಟಾಮಿಕ್ ಎನರ್ಜಿ ಕಾಯ್ದೆ ಅಥವಾ ಅಟಾಮಿಕ್ ಎನರ್ಜಿ ಆ್ಯಕ್ಟ್. ಎರಡು ಯಾವ ಇಯರ್ದಾಗ? ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಯಾವ 1962 1962 ಯಾವ್ದಂದ್ರೆ ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಅಂತ ಬರ್ತದೆ. ಈ ಕ್ಲೈಂಡ್ ಫುಲ್ ಫಾರ್ಮ್ ಹೇಳ್ರಿ? ಸಿವಿಲ್ ಲಯಬಿಲಿಟೀಸ್ ಡ್ಯಾಮೇಜ್ ಆ್ಯಕ್ಟ್. ಎಸ್ ಕ್ಲೈಂಡ್ ಅಂತ ಬರೋದ್ರಿ ಅಂತೇಳಿ CLND ಅಂತ ಬರ್ತೈತಿಲ್ಲ, ಸಿವಿಲ್ ಲಯಬಿಲಿಟೀಸ್ ನ್ಯೂಕ್ಲಿಯರ್ ಡ್ಯಾಮೇಜಸ್. ಯಾವ್ದಾರ ಪರಮಾಣು ಅಣು ವಿದ್ಯುತ್ ಸ್ಥಾವರದಿಂದ ಏನರ ಡ್ಯಾಮೇಜಸ್ ಹಾಕಲ್ಲ ಯಾರಂದ್ರೆ ನಾಗರಿಕರಿಗೆ, ಅಂಥದ್ರದ್ದು ರಿಕವರ್ ಮಾಡೋ ಸಂಬಂಧ ಒಂದು ಕಾಯ್ದೆ ಇತ್ತು. ಯಾವ ಇಯರ್ದಾಗ ಇತ್ತದ? 2010. ಅವು 2 ಮರ್ಜ್ ಮಾಡಿ ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಶಾಂತಿ ಬಿಲ್ ಬಗ್ಗೆ ಅಂತ ಕೊಟ್ಟು ಕೆಳಗೆ ಇವನ್ನ ಕೊಟ್ಟಿರ್ತಾರೆ. ಯಾವ 2 ಮರ್ಜ್ ಮಾಡ್ಯಾರ? ಇನ್ನೊಂದು 4-5 ಹಾಕಿ ಇವ 2 ಮರ್ಜ್ ಮಾಡ್ತಾರೆ. ಇನ್ನೊಂದು ಹೇಳಿದ್ನಿ, ಯಾವ್ದು ಹೇಳ್ರಿ? ಕಲ್ಪಕಮ್ದು ಏನು ಹೇಳ್ರಿ ನೋಡು? ಎಷ್ಟು ಫಾಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಬ್ರೀಡರ್ ಅಂತ ಕರೀತಾರೆ. ನೆನಪೈತಲ್ಲ? ಫಾಸ್ಟ್ ನ್ಯೂಕ್ಲಿಯರ್ ಪ್ರೆಸೆಂಟ್ ಇರು ಎಲ್ಲ ನಮ್ಮ ಅಂದ್ರೆ ಇದನ್ನು ಮಾಡ್ರೇಟ್ ಅಥವಾ ಸ್ಲೋ ನ್ಯೂಕ್ಲಿಯರ್ ಬ್ರೀಡರ್ ಅತ್ತೀವಿ. ಇಂಡಿಯಾದಾಗ ಫಸ್ಟ್ ಟೈಮ್ ಫಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ರಿಯಾಕ್ಟರ್ ಎಲ್ಲಿ ಮಾಡತ್ತಾರಂದ್ರೆ ತಮಿಳ್ನಾಡ್ದಾಗ ಕಲ್ಪಕಮ್. ಹೆಸರ ಬಾವಿನಿ. ನೆನಪಿರಿ, ಇಷ್ಟ ಹೇಳಿದ್ನಲ್ಲ ನ್ಯೂಕ್ಲಿಯರ್ ಸಲ್ಮಂದ್. ನೆನಪಿಟ್ಕೋರಿ. ಎಲ್ಲಿ ಮಾಡತ್ತಾರ? ಕರ್ನಾಟಕದಾಗ ಹೊಸದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆದ್ರೆ ಮತ್ತು ನಾಳೆ ಆಗಲಿಲ್ಲ ಅಂದ್ರೆ ಕೇಳಿರಿ ಬಂದು ಮತ್ತೆ ಆಕೈತೆ ಅಂತ ಹೇಳ್ಯಾರ. ಬಜೆಟ್ನಾಗ ಡಿಕ್ಲೇರ್ ಮಾಡಿದ್ದು ಇದು ಆಕೈತೋ ಇಲ್ಲೋ ಗ್ಯಾರಂಟಿ ಇರಂಗೆ. ಮತ್ತೆ ಎಲ್ಲರ ನಾಳೆ ಕೇಳ್ಬೋದು, ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲರ ಕರ್ನಾಟಕ ಗೌರ್ಮೆಂಟ್ ಡೆವಲಪ್ ಮಾಡ್ತೈತಂದ. ಕರ್ನಾಟಕ ಡೆವಲಪ್ ಮಾಡಂಗಿಲ್ಲ. ಏನು ಮಾಡ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ರೆ ಇರ್ತಾವೆ ಇವ್ನು ಡೆವಲಪ್ ಮಾಡೋದು. ಬಟ್ ಮ್ಯಾನೇಜ್ ಮಾಡ್ಬೋದು ಕರ್ನಾಟಕದವ್ರು. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಐತಂದ್ರೆ KSISF ಅಂತ ಬರ್ತದಲ್ಲ, ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಅವ್ರು ಸೆಕ್ಯೂರಿಟಿ ಕೊಡ್ಬೋದು. ಇಪ್ಪ ಅವ್ರು ಡಿಮ್ಯಾಂಡ್ ಮಾಡ್ರ ಇಲ್ಲಾರ ಇಲ್ಲ. ಎಲ್ಲ ಕಂಟ್ರೋಲ್ ಯಾರ ಕಡೆ ಅಂದ್ರೆ ಸೆಂಟ್ರಲ್ದವ್ರ ಕಡೆ. ನೆನಪಿರ್ತೈತಲ್ಲ? ಕೈಗಾದ ಗೊತ್ತಾತಲ್ಲ ಯಾವ ಡಿಸ್ಟಿಕ್ನಾಗ ಹೇಳ್ರಿ? ಕೈಗಾ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಬಂದಾಗ ಎಷ್ಟು ಬೆಳೆಗಳದಾವ ಅಂದ್ರೆ 22. ಯಾವ ಖಾರಿಫ್ನಾಗ ಎಷ್ಟು ಬರ್ತಾವೆ? 14. ರಬಿದಾಗ 6. ವಾಣಿಜ್ಯದಾಗ ವೆರಿ ಗುಡ್. ಯಾರು ಮಾಡ್ತಾರೆ ಇದನ್ನು ಡಿಕ್ಲೇರ್? CACPದವ್ರು ರೆಕಮೆಂಡ್ ಮಾಡ್ತಾರೆ. ಅಪ್ರೂವಲ್ ಸಿಗೋದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ನೆನಪಿಟ್ಕೋರಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಅದ್ರ ಹೆಡ್ ಯಾರು ಇರ್ತಾರಂದ್ರೆ ಪ್ರೈಮ್ ಮಿನಿಸ್ಟರ್. ನೆನಪಿಟ್ಕೋರಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಹೆಡ್ ಯಾರು ಇರ್ತಾರಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಓಕೆ ನೆಕ್ಸ್ಟ್ ಇದೆ ಹೇಳ್ರಿ, ರೀಸೆಂಟಾಗಿ ಲೋ ಎಮಿಷನ್ ಝೋನ್ ಮಾಡ್ಯಾರ ಅಂತ ಹೇಳಿದ್ನಿ ಅಲ್ಲಿ. ವೆರಿ ಗುಡ್. ಪುಣೆದಾಗ ಎದ್ರ ಸಲ್ಮಂದ್ ಹೇಳಿನೆಲ್ಲ ಲೋ ಎಮಿಷನ್ ಝೋನ್ ಅಂತ ಬಂದ್ರೆ ಅಲ್ಲಿ ಎಲ್ಲ ವೆಹಿಕಲ್ ಬ್ಯಾನ್ ಮಾಡತ್ತಾರ. ಹಳಿವಿ ಏನು ವೆಹಿಕಲ್ ಇರ್ತಾವಲ್ಲ ನಮ್ಮಲ್ಲಿ ಅವಾಗ ತಂದಿದ್ರೆ ನೆನಪೈತನ್ರಿ? ಏನಂದ್ರೆ ಹಳಿ ವೆಹಿಕಲ್ನೆಲ್ಲ ಸ್ಕ್ರ್ಯಾಪ್ ಮಾಡ್ರಿ ಅಂತೇಳಿ 15 ವರ್ಷಕ್ಕಿಂತ ಮೇಲಿನ ಗುಣಮಟ್ಟದ ಏನು ವೆಹಿಕಲ್ ಇರ್ತಾವಲ್ಲ ಅವ್ನು ಸ್ಕ್ರ್ಯಾಪ್ ಮಾಡಂದಿರು. ಈಗ ಏನು ಮಾಡ್ಯಾರಂದ್ರೆ ಈಗ ಬರೀ ಲೋ ಎಮಿಷನ್ ಝೋನ್ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಅಂದ್ರೆ ಇದನ್ನ ಪುಣೆದಾಗ. ಇದು ಹೆಸರು ನೆನಪಿಟ್ಕೊಂಡ್ಬಿಟ್ರೆ ಪುಣೆದ ಎಲ್ಲಿ ಅಂತ ಕೇಳ್ರಿ ನಾಳೆ. ಶಿವಾಜಿನಗರ್. ವೆರಿ ಗುಡ್. ಅರವಿಂದ್ ಕುಮಾರ್ ಕಮಿಟಿ ಎದಕ್ಕೆ ಬರ್ತೈತಿ? ಇವೆಲ್ಲ ಹೇಳಿವಲ್ಲ. ಅರವಿಂದ್ ಕುಮಾರ್ ಕಮಿಟಿ ಎದಕ್ಕೆ? ನ್ಯಾಯಾಂಗ ಸುಧಾರಣೆ. ಅವ್ರ ಜೋಡ 3 ಜನ
SDA, ಎಸ್ ಅಂದ್ರ ಸೋಮಶೇಖರ್, ಡಿ ಅಂದ್ರ ದೇವ್ಸಾಂಗ್ ಬಸಾಕತ್ ನೆನಪಿಟ್ಕೋರಿ. ವೆರಿ ಗುಡ್. SDA ಅಶ್ವಿನಿ ಕುಮಾರ್, ಹಿಂಗ ನೆನಪಿಟ್ಕೋರಿ. ಎದ್ರ ಸಲ್ಮಂದ್ ಅಂತ ಕೇಳ್ರ. ಅಧ್ಯಕ್ಷರು ಯಾರಿದ್ರದ? ವೆರಿ ಗುಡ್, ಅರವಿಂದ್ ಕುಮಾರ್ ನೆನಪಿಟ್ಕೋರಿ. ಕರ್ತವ್ಯ ಕಾಮ್ ಫುಲ್ ಫಾರ್ಮ್ ಹೇಳ್ರಿ. ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎದ್ರ ಸಲ್ಮಂದಿದ? ಏನ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಯಾವ ಎರಡು ಇದ್ರ ಮೇಲೆ ಆಧಾರ್ ಮೇಲೆ ವರ್ಕ್ ಇವು ಹಿಂಗೆ ನೆನಪಿಟ್ಕೋರೆ. ಬರೀ ಎಲ್ಲರ ಕರ್ತವ್ಯ ಕಾಮ್ಸತ್ ನೆನಪಿಟ್ಕೊಂಡು ಅಟೆಂಡೆನ್ಸ್ ತಟ್ಟ ತಲೆಗೆ ಹಾಕೊಂಡು ಹೋಗಿ ನಾಳೆ ಹೇಳಿಕೆದಾಗ ಕನ್ಫ್ಯೂಸ್ ಆಗಿರ್ತಾವೆ. ಯಾಕಂದ್ರೆ ಅವ್ರು ಹೆಂಗೆ ಕೇಳಿರ್ತಾರೆ ಅಂದ್ರೆ ಇವು ಯಾವ್ದ್ರ ವರ್ಕ್ ಮೇಲೆ ಬೇಸ್ ಆಕತಿ ಅಥವಾ ಏನು ವರ್ಕ್ ಆಕತಿ ಅಥವಾ ಹೇಳಿಕೆ ಒಳಗೆ 4-5 ಕೊಟ್ಬಿಟ್ಟಿರ್ತಾರೆ. ಕರ್ತವ್ಯ ಕಾಮ್ ಬಂದ್ರೆ ಕಾಮ್ ಅಂತ ಫುಲ್ ಫಾರ್ಮ್ ಗೊತ್ತಾತಲ್ಲ. ಇದು ಎದ್ರ ಸಲ್ಮ ಅಂದ್ರೆ ಸರ್ಕಾರಿ ನೌಕರಿಗೆ ಬರ್ತದೆ. ಅಟೆಂಡೆನ್ಸ್ಗಳು ಶಾಲಾ ಶಿಕ್ಷಕರಾಗಲಿ ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಆಗಲಿ ಅವ್ರ ಸಲ್ಮಂದ ಆತ. ಆಮೇಲೆ ಈ ಬೇರೆ ಡಿಪಾರ್ಟ್ಮೆಂಟ್ನಾಗೂ ಎಸ್ಟಾಬ್ಲಿಷ್ ಮಾಡಂದಾರ. ಯಾವ ಎರಡು ಬೇಸ್ ಮೇಲೆ ವರ್ಕ್ ಆಕತಿ ಅಂತ ಹೇಳಿದ್ನಿ? GIS ಪ್ಲಸ್ AI ನೆನಪಿಟ್ಕೋರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ GIS ಫುಲ್ ಫಾರ್ಮ್ ರೀ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಹಿಂಗ ಅಂದ್ರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ನಾಳೆ ಅಲ್ಲಿ ಕೊಟ್ಟಿರ್ತಾರೆ ಅವ್ರು. GIS ಫುಲ್ ಫಾರ್ಮ್ ಏನು ಕರ್ತವ್ಯ ಕಾಮ ಅದ್ರ ಮೇಲೆ ವರ್ಕ್ ಆಕತಿ. GIS ಫುಲ್ ಫಾರ್ಮ್ ಏನಂತ ಕೇಳ್ರಿ. ಇಲ್ಲಿ ಗೊತ್ತಿಲ್ಲ ಅನ್ಬಾರ್ದು. ಏನಂದ್ರೆ GIS ದ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ನೆನಪಿರ್ತೈತಲ್ಲ. ಓಕೆ, ನೆಕ್ಸ್ಟ್ ಕರ್ತವ್ಯ ಕಾಮತ್ ಹೇಳ್ರಿ ಬಡ ಬಡ. ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಅಂತ ಹೇಳಿದ್ನಲ್ಲ, ಎಷ್ಟು ತೋತಾವ ಟೋಟಲ್ ಪಂಚಾಯತ್ ದೇಶದಾಗ? 42. ಯಾರು ಕೊಡ್ತಾರೆ ಇದನ್ನ? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಯಾವ ಒಂದು ಇದನ್ನ ಸ್ಕೀಮ್ ಅಂಡರ್ ಕೊಡ್ತಾರ್ರಿ? ಅಥವಾ ಅದು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ಇದನ್ನ ತಿಳ್ಕೊರಿ. ಸತತ್ ಸಕ್ಸಸ್ ಅಂತ ನೆನಪಿಟ್ಕೊಂಡ್ರು ಸಾಕ ಅಷ್ಟ. ಓಕೆ, ಎಷ್ಟು ಪಂಚಾಯತ್ ಟೋಟಲ್ ಆಗಿ? 42. 42ರಾಗ ಟಾಪ್ ಸ್ಟೇಟ್ ಯಾವ್ದ? ಕರ್ನಾಟಕ. ಸೆಕೆಂಡ್ ಆಂಧ್ರ. ಥರ್ಡ್ ಒಡಿಸ್ಸಾ. 2 5 ಅದಾವ. ಆಮೇಲೆ ಕರ್ನಾಟಕಕ್ಕೆ ಎಷ್ಟ್ರಿ? 6. ಇದು ದೀನ್ ದಯಾಳ್ ಉಪಾಧ್ಯಾಯ ಸತತ್ ಅವಾರ್ಡ್ ಅಂತ ಕೊಡ್ತಾರಲ್ಲ, ಇದನ್ನ ಎಷ್ಟು ಕೆಟಗಿರಿ ಒಳಗೆ ಕೊಡ್ತಾರೆ? ವೆರಿ ಗುಡ್, 9 ಕೆಟಗಿರಿ ಒಳಗೆ. ಯಾವ ಕೆಟಗಿರಿ ಒಳಗೆ ನಮಗೆ ಸಿಕ್ಕಿಲ್ಲ? ವುಮೆನ್ ಫ್ರೆಂಡ್ಲಿ. 3 ಕೆಟಗಿರಿ ಒಳಗೆ ಸಿಕ್ಕಿಲ್ಲ. ವುಮೆನ್ ಫ್ರೆಂಡ್ಲಿ ಫಸ್ಟ್. ನೆಕ್ಸ್ಟ್ ಯಾವ್ದ? ಗುಡ್ ಗವರ್ನೆನ್ಸ್ ನೆನಪಿಟ್ಕೋರಿ. ಉತ್ತಮ ಆಡಳಿತ ಒಳಗೆ ನಮಗೆ ಸಿಕ್ಕೈತೆ ಇಲ್ಲೋ? ಸಿಕ್ಕಿಲ್ಲ. ನೆಕ್ಸ್ಟ್ ಇನ್ನೊಂದು ಕ್ಲೀನ್ ಆ್ಯಂಡ್ ಗ್ರೀನ್ ಅಂತ ಬರ್ತೈತೆ, ಅದ್ರೊಳಗೂ ಸಿಕ್ಕಿಲ್ಲ. ಇನ್ನು ಹೇಳ್ರಿ 6 ಸಿಕ್ಕವಲ್ಲ ನಮಗೆ. 6 ಫಸ್ಟ್ ಯಾವ್ದು? ಗೋಲ್ಡ್ದೊಳಗೆ 1ಕ್ಕೆ ಕೊಡ್ತಾರೆ. ಯಾವ್ದಕ್ಕೆ? ಯಾವ್ದಾ? ವೆರಿ ಗುಡ್. ಮುದ್ರಾಡಿ ಎಲ್ಲಿ ಅಂದ್ರೆ ಗೋಲ್ಡ್ ಸೆಕ್ಟರ್ ಒಳಗೆ ಸಿಗ್ತೈತಿ. ಎದ್ರ ಸಲ್ಮಂತ್? ಬಡತನ ಮುಕ್ತ ಅಂತ ನೋಡ್ರಿ ಮುದ್ರಾಡಿ. ಅವಂತೂ ಗೊತ್ತೈತಿ. ಉಡುಪಿ ಮತ್ತು ಬೆಂಗಳೂರು ಡಿಸ್ಟಿಕ್ನಾಗ ಅಷ್ಟ ಅಕ್ಕವ. ಡಿಸ್ಟಿಕ್ ಏನು ಹೇಳಕ್ ಹೋಗಲ್ಲ, ಬರೀ ಹಳ್ಳಿಗಳು ನೆನಪಿಟ್ಕೋರಿ. ಮುದ್ರಾಡಿ ಎಲ್ಲಿ ಬರ್ತೈತಿ? ಉಡುಪಿ ಒಳಗೆ ಬರ್ತೈತಿ. ಯಾವ ಒಂದು ಸೆಕ್ಟರ್ ಒಳಗ್ರಿ? ಬಡತನ ಮುಕ್ತ. ಇದು ಯಾವ್ದಂದ್ರೆ ಗೋಲ್ಡ್ ಒಳಗೆ ಎಷ್ಟಕ್ಕೆ ಸಿಕ್ಕಾವತ್ ಕೇಳ್ರ? 1. ನೆಕ್ಸ್ಟ್ ಸಿಲ್ವರ್ದಾಗ 3ಕ್ಕೆ ಸಿಗ್ತಾವ. ಸಿಲ್ವರ್ದು 3 ಹೇಳ್ರಿ ಬಡ ಬಡ. ಒಂದೇದು ಯಾವ್ದು? ಒಂಡ್ಸೆ ಎತ್ ಬರ್ತೈತಿ. ಒಂಡ್ಸೆ ಅದ್ರೊಳಗೆ ಆರೋಗ್ಯ ನೆನಪಿಟ್ಟವ್ರು. ಒಂಡ್ಸೆ ಬತ್ತೇಳಿ ಹೆಲ್ತ್. ನಾಳೆ ಹಿಂಗೆ ಒಳಗಿದ ಥರ ಆಪ್ಷನ್ಯಾಗ ಕೇಳಾಗ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್ ಅಂತ ಕೊಟ್ಟ. ಇದು ಆರೋಗ್ಯ ಅಥವಾ ಮಕ್ಕಳ ಸ್ನೇಹಿ ಪಂಚಾಯತ್ ಯಾವ್ದ ಹಿಂಗೆಲ್ಲ ಕೇಳಿರ್ತಾರೆ. ಒಂಡ್ಸೆ ಯಾವ್ದ್ರೊಳಗೆ ಅಂದ್ರೆ ಆರೋಗ್ಯದಾಗ ಬರ್ತೈತ್ರಿ. ಅದಾದ್ಮೇಲೆ ಮಕ್ಕಳ ಸ್ನೇಹಿದಾಗ ಯಾವ್ದು? ಹಾಲ ನಾಯಕನಹಳ್ಳಿ ನೋಡ್ರಿ. ಹನುಮನಾಯಕನಹಳ್ಳಿ ಅದು ಹಾಕಿರಿ. ಇಂಥವು ಹಳ್ಳಿಗಳ್ನು ಕನ್ಫ್ಯೂಸ್ ಮಾಡ್ತಿರ್ತಾರೆ ಅವ್ರು. ಅದಕ್ಕೆ ಹಾಲ ನಾಯಕನಹಳ್ಳಿ ಅಂತ ನೆನಪಿಟ್ಕೋರಿ. ಎಲ್ಲಿ ಅಂದ್ರೆ ಇದ ಬೆಂಗಳೂರು ಅರ್ಬನ್. ಸಿಲ್ವರ್ದಾಗ 3 ಹೇಳಿ. 2 ಹೇಳ್ರಿ. ಇನ್ನೊಂದು ಅದ ನೀರಿಗಾಗಿ ಯಾವ್ದು? ನೀರು ಸಮೃದ್ಧಿ ಅಂತ ಬರ್ತೈತಿ. ಯಾವ್ದು? ಮಡಮಕ್ಕಿ ಅಂತ ನೆನಪಿಟ್ಕೋರಿ. ಮಡಮಕ್ಕಿ ಅಂತ ನೆನಪಿಟ್ಕೋರಿ. ಏನಾರ ಕೋಡೋದು ಮಾಡ್ಕೊಂಬಂದಿರೇನು? ಮತ್ತೆ ಯಾರು ಇಲ್ಲ, ಹಿಂಗೆ ನೆನಪಿಟ್ಕೊಂಡ್ಬಿಡ್ರಿ, ಗೊತ್ತಾಗ್ಬಿಡ್ತೈತೋ. ಮಡಮಕ್ಕಿ ಎದಕ್ಕಂದ್ರೆ ನೀರು ಸಮೃದ್ಧಿ ಅಥವಾ ವಾಟರ್ ಇದನ್ನ ಸಸ್ಟೈನೇಬಲ್ ಅಂತ ಕರೀತಾರೆ. ಯಾವ್ದಂದ್ರೆ ಮಡಮಕ್ಕಿ. ಅದು ಎಲ್ಲಿ ಬರ್ತದ್ರೆ? ಉಡುಪಿದಾಗ. ಸಿಲ್ವರ್ದಾಗ ಎಷ್ಟು? 3 ಅದು. ಅಲ್ಲಿ ಗೋಲ್ಡ್ದಾಗ 1, 4 ಅದು. ಇನ್ನು 2 ಉಳ್ದು. ಯಾವ್ದಂದ್ರೆ ಬ್ರಾಂಜ್ದಾಗ ಬರ್ತಾವೆ. ಬ್ರಾಂಜ್ದಾಗ 2 ಹೇಳ್ರಿ. ಸಾದಾ ಇದು ಕ್ವಶನ್ಯಾಗ ನಾಳೆ ಎಲ್ಲರ ಸಣ್ಣೂರು ಅದು ಹಾಕಿ ಬಂದಿರ. ಸಣ್ಣೂರು ಇದು. ಸಣ್ಣೂರಲ್ಲಿ ಉಡುಪಿ ಡಿಸ್ಟಿಕ್ನಾಗ. ಈ ಸಣ್ಣೂರಿಗೆ ಅದಕ್ಕೆ ಸಿಕ್ಕತಿ ಯಾವ್ದ್ರಿ? ಮೂಲ ಸೌಕರ್ಯ ಸೆಕ್ಟರ್ ಒಳಗೆ ಸಣ್ಣೂರಿಗೆ ಸಿಕ್ಕತಿ. ಅದಾದ್ಮೇಲೆ ಇನ್ನೊಂದು ಅಕಲಾಡಿ. ಯಾವ್ದ್ರೊಳಗೆ? ಸಾಮಾಜಿಕ ನ್ಯಾಯ. ವೆರಿ ಗುಡ್. ಹಿಂಗ ನೆನಪಿಟ್ಕೋರಿ. ಇವ್ ಮತ್ತೆ ಹೊಳ್ಳಿ ರಿವಿಷನ್ ಮಾಡಿಸ್ತಿಲ್ಲ, ಅವು ನೆನಪು ಬರ್ತಾವೆ. ಬಟ್ ಇವು ಹಳ್ಳಿಗಳು ನೆನಪಿಟ್ಕೋ. ಮತ್ತೆ ಯಾವ ಅವಾರ್ಡ್ ಇದ? ದೀನ್ ದಯಾಳ್. ಅದು ಕೆಟಗಿರಿ ನೆನಪಿಟ್ಕೋರಿ. ಟೋಟಲ್ ಎಷ್ಟು ಪಂಚಾಯತ್ ಅಂದ್ರೆ? 42 ಪಂಚಾಯತ್. ಡಾಟಾ ಇಷ್ಟ ಐತಿ. ಟೋಟಲ್ ಇಂಡಿಯಾದಾಗ ಎಷ್ಟು ಪಂಚಾಯತ್ ಬರ್ತಲ್ಲ ಅದ್ರ 42 ಪಂಚಾಯತಿಗಳನ್ನ ಅಷ್ಟ ಸೆಲೆಕ್ಟ್ ಮಾಡ್ಯಾರ. ಓಕೆ, ಅವಾರ್ಡ್ಗಳು ಎಷ್ಟು ಥೀಮ್ ಒಳಗೆ ಅಥವಾ ಎಷ್ಟು ಕೆಟಗಿರಿ ಒಳಗೆ ಕೊಡ್ತಾರೆ ಅಂದ್ರೆ 9. ಇವು ಏನು ಬಿಟ್ಟು 6 ಅದಾವಲ್ಲ, ಅವ್ನು ಬಿಟ್ಟು ಯಾವ 3 ಬರ್ತಾವೆ ಗೊತ್ತಾತಲ್ರಿ? ಯಾವ 3 ಹೇಳ್ರಿ? ಮಹಿಳಾ ಸ್ನೇಹಿ, ಗುಡ್ ಗವರ್ನೆನ್ಸ್, ಯಾವ್ದ? ಗುಡ್ ಕ್ಲೀನ್ ಆ್ಯಂಡ್ ಗ್ರೀನ್. ಇದು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ನಾಳೆ 9 ಥೀಮ್ ಕೊಟ್ಟು ಯಾವ ಥೀಮ್ನಾಗ ಕೊಡಂಗಿಲ್ಲ ಅಂತ ಕೇಳ್ಬೋದು, ಅಥವಾ ಯಾವ ಥೀಮ್ ಅದಾವತ್ತು ಕೇಳ್ಬೋದು. ಅದಕ್ಕೆ 6 ಅಂತರೂ ಕೊಟ್ಟಿದ್ದು ನೆನಪಿರ್ತಾವ. ಇವು 3 ಹೊಸ ಕೊಟ್ಟಿಲ್ಲ ಅನ್ನೋದು ನೆನಪಿಟ್ಟಿರ್ತೇಳಿ 9 ಥೀಮ್ ಅಲ್ಲಿ ಕವರ್ ಆಕ್ಕವು. ನೆಕ್ಸ್ಟ್ ಹೇಳ್ರಿ. ಕೇರಳದ ರೀಸೆಂಟಾಗಿ ಮುಖ್ಯಮಂತ್ರಿ ಆಗ್ಯಾರಲ್ಲ, ಯಾರಾಗ್ಯಾರ? ಯಾವ ಸತೀಶ? ಮೈಸೂರು ಸತೀಶ. VD ಸತೀಶನ್ ನೆನಪಿಟ್ಕೋರಿ. ಕೇರಳದಿಂದ ಯಾವ್ದಂದ್ರೆ VD ಸತೀಶನ್. ತಮಿಳ್ನಾಡದಿಂದ ವಿಜಯ್. C ಜೋಸೆಫ್ ವಿಜಯ್ ಅಂತ ಕರಿತೀವಿ. ಪಾಂಡಿಚೇರಿದಿಂದ ಯಾರ? N ರಂಗಸ್ವಾಮಿ. ಪಶ್ಚಿಮ ಬಂಗಾಳದಿಂದ ಸುವೇಂದು ಅಧಿಕಾರಿ. ಅದ್ರ ಮೇಲೆ ಅಸ್ಸಾಂದಿಂದ
ಹಿಮಂತ್ ಬಿಶ್ವ ಶರ್ಮಾ ಇವು ನೆನಪಿಟ್ಕೋರ ರೀಸೆಂಟಾಗಿ ಆಗ್ಯಾರ. ಹೇಳ್ರಿ ನೋಡು ಪಾಂಡಿಚೇರಿ ಒಳಗೆ ಯಾರು ಮಾಡ್ತಾರ ಮುಖ್ಯಮಂತ್ರಿನ ಆಯ್ಕೆ? ಎಷ್ಟು ಮಂದಿ? ಪ್ರೆಸಿಡೆಂಟ್ ಮಾಡ್ತಾರೆ. ಎಷ್ಟು ಮಂದಿ ನಾಮಿನೇಟ್ ಮಾಡ್ತಾರ? ಇಂಥವು ವಿಧಾನಸಭೆ ಒಳಗೆ ಇಂಡಿಯಾದಾಗ ನಾಮಿನೇಟ್ ಮಾಡುವಂಥವು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವು? ಮತ್ತು ಕನ್ಫ್ಯೂಸ್ ಆಗಬಾರ್ದು ಹೇಳಿದ್ನಿದ್ದಾನೆ. ಹಿಂಗೆ ಹೆಂಗೆ ಉಲ್ಟಾ ಪಲ್ಟಾ ಕೇಳಿ ಏನಕ್ಕೆ ಕೇಳಿ ನೆನಪಿಟ್ಕೋರಿ. ನಮ್ಮಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಏನೈತೆ ಅಂದರೆ ಎಲ್ಲಿ ವಿಧಾನಸಭೆ ಒಳಗದು ನಾಮಿನೇಟ್ ಆಗಂಗಿಲ್ಲ, ನಾಮಿನೇಟೆಡ್ ಮೆಂಬರ್ಸ್ ಇರಂಗಿಲ್ಲ, ಅಥವಾ ಯಾವುದೋ ವಿಧಾನಸಭೆ ಒಳಗೆ ಎದ್ರೋಗ ಕರೆಕ್ಟ್, ವಿಧಾನಸಭೆ ಒಳಗಾಗಲಿ ಅಥವಾ ಲೋಕಸಭೆ ಒಳಗಾಗಲಿ ನಾಮಿನೇಟೆಡ್ ಮೆಂಬರ್ಸ್ ಬರಂಗಿಲ್ಲ. ಬಟ್ ಕೇಂದ್ರಾಡಳಿತ ಪ್ರದೇಶ ಒಳಗೆ ವಿಧಾನಸಭೆಗಳನ್ನ ಇರಂಗಿಲ್ಲ. ಬಟ್ ನಮ್ಮಲ್ಲಿ 3 ಕೇಂದ್ರಾಡಳಿತ ಪ್ರದೇಶ ಒಳಗೆ ಏನದಾವ ಅಂದ್ರೆ ವಿಧಾನಸಭೆಗಳದಾವ. ಯಾವ್ಯಾವ? ಜಮ್ಮು ಕಾಶ್ಮೀರ್, ಡೆಲ್ಲಿ, ಪಾಂಡಿಚೇರಿ. ಇದ್ರೊಳಗೆ 2ರೊಳಗೆ ಪ್ರೆಸಿಡೆಂಟ ನಾಮಿನೇಟ್ ಮಾಡ್ತಾರೆ. ಎಲ್ಲೆಲ್ಲಿ ಹೇಳ್ರಿ, ನೆನಪಿರ್ತೈತಲ್ಲ? ವೆರಿ ಗುಡ್. ಜಮ್ಮು ಕಾಶ್ಮೀರ್ನಾಗ ಎಷ್ಟು ಜನ? ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟ್ ಸಿ ಬಾಕ್ಸ್ ಅಂತ ಮಾಡ್ಯಾರ ಅಂತ ಹೇಳಿದ್ನಿ. ಇಲ್ಲೇ ಕರ್ನಾಟಕದಲ್ಲಿ ಲಾಂಚ್ ಮಾಡ್ತಾರೆ. ಸಿ ಬಾಕ್ಸ್ ಫುಲ್ ಫಾರ್ಮ್ ಸೆಕ್ಷುವಲ್ ಹರಾಸ್ಮೆಂಟ್. ಮುಂದೆ ಸೆಕ್ಷುವಲ್ ಹರಾಸ್ಮೆಂಟ್ ಮುಂದೆ ಅಂದ್ರೆ ಎಲೆಕ್ಟ್ರಾನಿಕ್ ಬಾಕ್ಸ್. ನೆನಪಿಟ್ಕೋ, ರೀಸೆಂಟಾಗಿ ಕರ್ನಾಟಕದಾಗ ಲಾಂಚ್ ಮಾಡ್ಯಾರ. ಗೊತ್ತಾತಲ್ಲ ಯಾವ ಕಾಯ್ದೆ ಬರ್ತದ್ರಿ ಇದಕ್ಕೆ ರಿಲೇಟೆಡ್? ಪಾಸ್ ಆ್ಯಕ್ಟ್. ಯಾವ ಇಯರ್? ಪಾಸ್ ಆ್ಯಕ್ಟ್ ಸುಪ್ರೀಂ ಕೋರ್ಟ್ ಒಂದು ಆಯ್ದೆ ಕೊಡ್ತೈತಿ ಏನ್ರಿ? ರಾಜಕೀಯ ಇದ್ರೊಳಗೆ ಅಪ್ಲೈ ಮಾಡಂಗಿಲ್ಲ. ಹಿಂಗೆ ಹೇಳ್ರಿ ನೋಡು, ಪೋಕ್ಸೋ ಆ್ಯಕ್ಟ್ ಒಳಗೂ 2 ಕ್ಲಾಸ್ಗಳನ್ನ ಸೇರಿಸ್ತಾರೆ ಸುಪ್ರೀಂ ಕೋರ್ಟ್ದವ್ರು. ಯಾವ 2 ಕ್ಲಾಸ್ಗಳು? ಯಾವ್ದ? ರೋಮಿಯೋ ಜೂಲಿಯಟ್ ಕ್ಲಾಸ್. ನೆನಪಿರ್ತೈತಲ್ಲ? ಪೋಕ್ಸೋ ಆ್ಯಕ್ಟ್ ಯಾವ ಇಯರ್ದಿಂದ ಕೆಳಗಿದ್ದವ್ರಿಗೆ ಅಪ್ಲೈ ಆಕತ್ರಿ? 18 ಮೇಲೆ 18 ಕೆಳಗ. ಬಿಲೋ 18 ಇದು ನೆನಪಿಟ್ಕೋರೆ. ಹೇಳಿಕೆ ಒಳಗೆ ಕನ್ಫ್ಯೂಸ್ ಆಗಬಾರ್ದು. 18 ಕೆಳಗೆ ಏನಿರ್ತೈತಿಲ್ಲ ಅವ್ರಿಗೆಲ್ಲ ನಾವು ಮಕ್ಕಳು ಅಂತ ಕರಿತೀವಿ. ಅದ್ರ ಸಲ್ಬಂದ 18 ಅಂಡರ್ ಏನು ಬರ್ತೈತಿಲ್ಲ ಅದಕ್ಕೆ ಯಾವ್ದು ಪೋಕ್ಸೋ ಆ್ಯಕ್ಟ್ ಆಕತಿ. ಯಾವ ಇಯರ್? ಮತ್ತು ನಾಳೆ ಕನ್ಫ್ಯೂಸ್ ಆಗಬೇಡ್ರಿ. ಪಾಸ್ ಆ್ಯಕ್ಟ್ ಯಾರಿಗೆ ಆಕತ್ತೆ ಅಂದ್ರೆ, ಪಾಸ್ ಆ್ಯಕ್ಟ್ ವರ್ಕ್ ಪ್ಲೇಸ್ನಾಗ ವರ್ಕ್ ಮಾಡೋರು ಎಷ್ಟು ವಯಸ್ಸಿದ್ರು ಅದಕ್ಕೆ ಏಜ್ ಲಿಮಿಟ್ ಅತ್ತಿಲ್ಲ, ಅವ್ರಿಗೆಲ್ಲ ಅಪ್ಲೈ ಮಾಡ್ಬೋದು. ಯಾವುದಂದ್ರೆ ಪಾಶ್ ಕಾಯ್ದೆ. ನಾಳೆ ಪಾಶ್ ಕಾಯ್ದೆ ತಾಕಿ ಹೇಳಿಕೆ ಒಳಗೆ ಕೊಟ್ಟಿರ್ತಾನೆ ರೀ. ಮನ್ಯಾಗ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ಎಲ್ಲರ ಕಂಪ್ಲೇಂಟ್ ಪಾಶ್ ಕಾಯ್ದೆ ಹಾಕ್ಬೇಕಂದ್ರೆ ಇವ್ ಬರಂಗಿಲ್ಲ. ಅದು ಹೆಸರಿನಾಗ ಐತಿ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಎಲ್ಲೇ ಕೆಲಸ ಮಾಡ್ತಿರ್ತೀವಲ್ಲ ಅದು, ಎಲ್ಲರ ಮನ್ಯಾಗ ನಾವು ಅಡುಗೆ ಮಾಡ್ತಿರ್ತೀವಿ ಅದು ಕೆಲಸತ್ತಲ್ಲ. ಮತ್ತು ಅದೇನಂದ್ರೆ ಜವಾಬ್ದಾರಿ ಇರ್ತೈತೆ. ಅದ್ರ ಸಲ್ಬಂದು ಹಿಂಗೆ ಹೇಳಿಕೆ ಒಳಗೆ ಕೇಳಿರ್ತಾನೆ. ಅದಕ್ಕೆ ಹೇಳತ್ನ KA ಹೇಳಿಕೆ ಭಾಳ ಟಪ್ ಇರಂಗಿಲ್ಲ. ಆ ಕಾನ್ಸೆಪ್ಟ್ ಕ್ಲಾರಿಟಿ ಇತ್ತಂತೇಳಿ KA ಹೇಳಿಕೆಗಳನ್ನ ಎಲಿಮಿನೇಟ್ ಮಾಡ್ಬೋದು. ಹಿಂಗೆ ಕೇಳಿರ್ತಾರೆ. ಈಗ ರೀಸೆಂಟಾಗಿ SIR ನಡೆದಿರ್ತೈತಲ್ಲ ಅದ್ರೊಳಗೆ ಏನು ಕೇಳಿರ್ತಾರೆ ಗೊತ್ತಾ? SIR ಕೇಳ್ತಾರೆ ನೋಡ್ರಿ ವಿಶೇಷ ಮಾಡಿ. ಏನಂದ್ರೆ ಈಗ SIR ಜನರಲ್ SIR ಒಂದು ಮಾಡ್ತಿರ್ತಾರೆ. ಜನರಲ್ SIR ಅನ್ನೋದಕ್ಕತ್ತ ಅದಕ್ಕೆ ಏನಂತಾರೆ ಅಂದ್ರೆ, ನಮ್ಮಲ್ಲಿ ಏನು ಚುನಾವಣಾ ಪಟ್ಟಿಗಳು ಇರ್ತಾವಲ್ಲ ಅವ್ನು ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅವಾಗವಾಗ ಪರಿಶೀಲನೆ ಮಾಡ್ತಿರ್ತಾರೆ. ಬಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಡಿಫ್ರೆನ್ಸ್ ಇರ್ತೈತೆ ಅಂದ್ರೆ, ಇವು ಎದಕ್ಕೆ ಮಾಡ್ತಿರ್ತಾರೆ ತಿಳ್ಕೊರಿ. ನಮ್ಮಲ್ಲಿ ಗ್ರಾಮ ಪಂಚಾಯತಿದಿಂದ ಒಂದು ವೋಟರ್ ಲಿಸ್ಟ್ ಅಂತ ಇರ್ತದೆ. ಆ ಗ್ರಾಮ ಪಂಚಾಯತಿಗಿದ್ದ ಅವ್ನು ನಾಳೆ ಅಮೆರಿಕಾಕ್ಕೆ ಹೋಗ್ತಾನ, ಕೆನಡಾಕ್ಕೆ ಹೋಗ್ತಾನ, ಎಲ್ಲ ದ್ವಿಪೌರತ್ವ ತಗೋತಾನ, ಇಲ್ಲಾರ ಒಂದು 2 ದಿನದಾಗ ಅಥವಾ ಏನೋ ಒಂದು ರೋಗ ಬಂದ ಅಥವಾ ಎಲ್ಲೋ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿರ್ತಾರೆ ರೀ. ಅಂಥವ್ರದ್ದು ವೋಟರ್ ID ಒಳಗಿದ್ರೆ ಅವ್ರ ಮನೆಯವ್ರ ಸೇಮ್ ಫೋಟೋ ಇತ್ತಂತೇಳಿ ಅಣ್ಣ ತಮ್ಮ ಅಥವಾ ಅವಳಿ ಜವಳಿ ಇರ್ತಾರಲ್ಲ 2 ಸರಿ ಓಟ್ ಹಾಕಿ ಬಂದರೆ ಏನು ಮಾಡೋದು? ಅದ್ರ ಸಲ್ಬಂದ ಅಂಥವ್ನ ರಿವಿಷನ್ ಮಾಡ್ತಿರ್ತಾರೆ. ಬಟ್ SIRದಾಗ ಏನು ಮಾಡ್ತಿರ್ತಾರೆ ಅಂದ್ರೆ, ಇವು ಯಾವಾಗ ಮಾಡ್ತಿರ್ತಾರೆ ಗೊತ್ತ್ರಿ? ಈಗ ನಮ್ಮಲ್ಲಿ ಈಗ ಯಾವುದೋ ಬೂತ್ ಲೆವೆಲ್ ಮಟ್ಟದ ಎಲೆಕ್ಷನ್ ತರ್ತಂದಿದ್ರೆ ಜೂನ್ ಎಂಡಿಗೆ ಅದು ಮಾಡ್ತಂದಿರಿ. ನೆನಪೈತಲ್ಲ? ಲೋಕಲ್ ಬಾಡೀಸ್ ಎಲೆಕ್ಷನ್ ಅಥವಾ ಬೆಂಗಳೂರ್ದು ಏನು BBMP ಮತ್ತು ಏನು GBF ಮಾಡಿಲ್ಲ ಅದ್ರದ್ದು ಎಲೆಕ್ಷನ್ ಮಾಡ್ತಂದಿರಿ ಬ್ಯಾಲೆಟ್ ಪೇಪರ್ ಮೇಲೆ. ಕರೆಕ್ಟಾ? ಅದನ್ನು ಮಾಡಾಗ ಏನು ಮಾಡ್ತಾರೆ ಅಂದ್ರೆ, ಅವ್ರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡಂಗಿಲ್ಲ. ಅವ್ರು ಎಲೆಕ್ಟ್ರೋಲ್ ವೋಟರ್ ಲಿಸ್ಟ್ ಏನಿರ್ತದಲ್ಲ ಅದನ್ನು ವೆರಿಫಿಕೇಶನ್ ಅಥವಾ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಅದನ್ನ ಹೆಂಗೆ ಮಾಡ್ತಿರ್ತಾರೆ ಅಂದ್ರೆ, ಆ ವಾರ್ಡ್ ಆಗಲಿ ಅಥವಾ ಹಳ್ಳಿ ಆಗಲಿ ಅಲ್ಲಿಂದ ವೋಟರ್ ಲಿಸ್ಟ್ ತರಿಸಿ ನೋಡ್ತಾರೆ. ಆಧಾರ್ ಕಾರ್ಡ್ದ ಅಥವಾ ಏನರ ಅದ್ರದ್ದು ಅವ್ರ ಲೆವೆಲ್ಗೆ ಮ್ಯಾಲಿಂದ ಮತ್ತು ಕೆಳಗಿನ 2 ಮ್ಯಾಚ್ ಅಕ್ಕವ್ನು ನೋಡ್ತಾರೆ. ಅಥವಾ ಹಳಿದು ಯಾವ್ದಾರ ಡಾಟಾ ಇದ್ರೆ ಅವಕ್ಕೆ ಮ್ಯಾಚ್ ಮಾಡಿ ನೋಡ್ತಾರೆ. ಇರ್ಲಿಕ್ಕಲ್ಲಿ ಎಲಿಮಿನೇಟ್ ಮಾಡಿಬಿಡ್ತಾರೆ. ಬಟ್ SIRದಾಗ ಏನು ಕೇಳ್ಬೋದು ಅಂದ್ರೆ, ನಾಳೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಿರ್ತಾರಲ್ಲ ಇದ್ರೊಳಗೂ ಸೇಮ್ ಹಿಂಗೆ ರಾಜ್ಯದ ಚುನಾವಣಾ ಆಯೋಗದಿಂದ ಡೈರೆಕ್ಟ್ ವೋಟರ್ ಲಿಸ್ಟ್ ತರಿಸೊಂದು ಅದನ್ನು ಕ್ರಾಸ್ ವೆರಿಫೈ ಮಾಡ್ತಾರೆ. ಅಥವಾ ಮನಿಗೆ ಹೋಗಿ ಮನಿನ ಚೆಕ್ ಮಾಡ್ತಾರಂದ್ರೆ ಇದು ನೆನಪಿಟ್ಕೋರಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಯಾಕತ್ತಾರ ಅಂದ್ರೆ, ಬೂತ್ ಲೆವೆಲ್ ಆಫೀಸರ್ ಇರ್ತಾರಲ್ಲ, ಈಗ ಹಳ್ಳಿಯಾಗದು ನರ್ಸ್ ಇದನ್ನತ್ತೀವಿ ಏನು ಆಶಾ ಕಾರ್ಯಕರ್ತೆ ಇರೋದು, ಅವ್ರು ಮನಿಗೆ ಹೋಗಿ ಏನು ಮಾಡ್ತಾರಂದ್ರೆ, ಆ ಮನ್ಯಾಗ ಎಷ್ಟು ಜನ ಅದಾರು ಏನಿಲ್ಲ ಕಂಪಲ್ಸರಿ ಅದು ಮನಿಗೆ ಹೋಗಿ ಮಾಡ್ತಿರ್ತಾರೆ ರೀ. ಎಷ್ಟು ಬೇಕಾದ ಮನಿ ಆಗಲಿ. ಇದು ನೆನಪಿಟ್ಕೋರೆ. SIRದಾಗ ಹೇಳಿ ಇದನ್ನು ಈಸಿ ಅನಿಸ್ತಿರ್ತೈತಿ. ಬಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಲಿಕ್ಕೆ ಅವ್ನು ಕ್ವಶನ್ದಾಗ ಇದ ಕನ್ಫ್ಯೂಸ್ ಮಾಡ್ತಿರ್ತಾನೆ. ಇದ್ರೊಳಗೆ ಏನಂದ್ರೆ, ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಗೊತ್ತಾಕಾರಲ್ಲ, ಬೂತ್ ಲೆವೆಲ್ ಆಫೀಸರ್ ಅಂತ ಹೇಳಿದ್ವಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಾಗ ಬಂದಾಗ ಬೂತ್ ಲೆವೆಲ್ ಆಫೀಸರ್ ಲಾಸ್ಟ್ ಇರ್ತಾನೋ ಏನು, ಲಾಸ್ಟ್ ಫಸ್ಟ್ ಬಟ್ 1 ಇರ್ತಾನೆ ಹೇಳ್ರಿ. ಲಾಸ್ಟ್ ಬಟ್ 1 ಇರ್ತಾನೆ. ಪೂರ್ತಿ ಲಾಸ್ಟ್ ಯಾರು ಇರ್ತಾರಂದ್ರೆ ಪೋಲಿಂಗ್ ಆಫೀಸರ್ ಇರ್ತಾರೆ. ಈ ಬೂತ್ ಲೆವೆಲ್ ಮಟ್ಟಕ್ಕೆ ಯಾಕೆ ಕರೀತಾರಂದ್ರೆ, ಈ ಕರ್ನಾಟಕ ಯಾವ್ದಾರ ಒಂದು ಪಂಚಾಯತ್ ಇದೇನು ಬೂತ್ ಅಂತ ಕರಿತೀವಲ್ಲ, ಆ ಬೂತ್ ಲೆವೆಲ್ ಮಟ್ಟಕ್ಕೆ ಎಷ್ಟು ಎಲೆಕ್ಟ್ರೋಲ್ ಇರ್ತಾವಲ್ಲ ಅಥವಾ ಆ ಲಿಮಿಟ್ನಾಗ ಎಷ್ಟು ಎಲೆಕ್ಷನ್ ವೋಟಿಂಗ್ ಲಿಸ್ಟ್ ಇರ್ತೈತಲ್ಲ, ಆ ಮನಿ ಸ್ವಂತ ಒಬ್ಬೊಬ್ರು ಅವ್ರು ಏನು ಇರ್ತಾರೆ ಎಲೆಕ್ಷನ್ ಕಮಿಷನ್ದವ್ರ, ಅವ್ರು ಹೋಗಿ ಇಲ್ಲಿದ ನಮ್ಮಲ್ಲಿದ ಮತ್ತು ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಆ ಗ್ರಾಮ ಪಂಚಾಯತ್ ಇದಂದ ಅಥವಾ ಆಶಾ ಕಾರ್ಯಕರ್ತನ ಯಾರನ್ನ ನೇಮಕ ಮಾಡಿ ಮನಿಗೆ ಹೋಗಿ ವೆರಿಫೈ ಮಾಡ್ತಾರೆ. ಗೊತ್ತಾತಲ್ಲ? SIR ಮಾಡ್ಬೇಕಾರೆ ಕನ್ಸೆಂಟ್ ಬೇಕೋ ಬೇಡ? ಬೇಕತ್ತ ನೋಡು.
ಬೇಡ. SIR ನೆನಪಿಟ್ಕೋರಿ. ಯಾವ ಇದ್ರೊಳಗೆ ಬೇಕಾದ, ಯಾವ ಸ್ಟೇಟ್ ಒಳಗೆ ಬೇಕಾದ, ಯಾವಾಗ ಬೇಕಾದ. ಈಗ ಹೆಂಗೆ ಪ್ರಾಕ್ಟಿಕಲ್ ನೋಡ್ರಿ. ಈಗ ಪಶ್ಚಿಮ ಬಂಗಾಳದಾಗ SIR ಮಾಡ್ತಾರ, ಮುಸ್ಲಿಂ ವೋಟರ್ಸ್ ತೆಗಿತಾರಂದ್ರೆ ಮಮತಾಕ ಕೊಡ್ತಿದ್ಲ ಪರ್ಮಿಷನ್, ಕನ್ಸೆಂಟ್ ಇದ್ರ ಕೊಡತಿದ್ದಿಲ್ಲ. ಅವಾಗ ಅವ್ರು ತಾವ ಗೆಲ್ತಿದ್ರ. ಬಟ್ ಅದಕ್ಕೆ ಏನು ಮಾಡ್ತಾರಂದ್ರೆ SIR ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರ ಕಡೆ ಹೆಂಗೈತಂದ್ರೆ ಪವರ್, ಯಾವ್ದು ಬೇಕಾದ ಸ್ಟೇಟ್ನಾಗ ಯಾವಾಗ ಬೇಕಾದ SIR ಮಾಡ್ಬೋದು. ಇದು ಎದಕ್ಕೆ ಹೇಳತ್ತಂದ್ರೆ ರೀಸೆಂಟಾಗಿ ಕರ್ನಾಟಕದಾಗ ಯಾವ್ದು ಮೇ 20ರಿಂದ ಸ್ಟಾರ್ಟ್ ಆಕತ್ತಲ್ಲ SIR ಸ್ಟಾರ್ಟ್ ಆಗೋದೈತಿ. ಯಾಕಂದ್ರೆ ಈಗ ರೂರಲ್ ಬಾಡೀಸ್ ಎಲೆಕ್ಷನ್ನು ಡಿಲೇ ಮಾಡ್ಬೋದು. ನೆನಪಿಟ್ಕೋರಿ, SIR ಕರ್ನಾಟಕದಾಗ ಸ್ಟಾರ್ಟ್ ಆಗೋದೈತಿ. GBA ಅಂತ ಬರ್ತದೆ. GBA ಫುಲ್ ಫಾರ್ಮ್ ಏನು ಹೇಳ್ರಿ? ಗ್ರೇಟರ್ ಬೆಂಗಳೂರು ಅಥಾರಿಟಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾರೆ. ಇವು BBMP ಅವು ಏನೇನು ಸಣ್ಣ ಇದ್ದಿಲ್ಲ. BBMP ಅತ್ತಿತ್ತು. ಇನ್ನೊಂದು ಬರ್ತೈತಲ್ಲ ಯಾವ್ದು, ಬೆಂಗಳೂರು ಏಜೆನ್ಸಿ ಅಥಾರಿಟಿ, ಹಿಂಗೇನೋ ಇತ್ತಲ್ಲ ಅವನ್ನೆಲ್ಲ ಅವು ಏನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಇವೆಲ್ಲ ಮರ್ಜ್ ಮಾಡಿ GBA ಅಂತ ಮಾಡತ್ತಾರ. ಹೌದಾ? ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಏಜೆನ್ಸಿ ಅಥವಾ ಗ್ರೇಟರ್ ಬೆಂಗಳೂರು ಕಾಯ್ದೆ ಅಂತಾರಲ್ಲ, ಇದ್ರೊಳಗೆ ಎಷ್ಟು ಡಿವಿಷನ್ ಮಾಡ್ಯಾರ? ಇದು ನೆನಪಿಟ್ಕೋರಿ. ಎಷ್ಟು ಡಿವಿಷನ್ ಅಂದ್ರೆ 5 ಡಿವಿಷನ್. ಇದು ವೋಟಿಂಗ್ ಆಗಬೇಕಾಗೈತಿ, ಆಗಿಲ್ಲ. ಅದ್ರ ಬಗ್ಗೆ ಮುಂದೆ ಬಂದಾಗ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅದು GBAದಾಗೈತೋ ಎಲೆಕ್ಷನ್ ಹೇಳತ್ತ. ಎಲೆಕ್ಷನ್ ನಮ್ಮ ಕರ್ನಾಟಕದಾಗ ಇಂದ ಮಾಡ್ತನ್ನ ಹೇಳಿಲ್ಲ. ಬಟ್ SIR ಮಾಡತ್ತಾರಂದ್ರೆ ಈಗ ಡಿಲೇ ಆಗ್ಬೋದು. ನೆನಪಿಟ್ಕೋರಿ. ನಮ್ದು SIR ಮಾಡಕ್ಕೆ ಬರಂಗಿಲ್ಲ ಅಂತೇಳಿ ಸೆಂಟ್ರಲ್ದು SIR ತೊಗೋಬೇಕಲ್ಲ ಅದಕ್ಕೆ. GBAದು ಹೇಳ್ರಿ ನೋಡು. ಯಾಕೆ ಯಾವಾಗ ಆಕತಿ? 2025, 24 ಇದು ಹೇಳಿದ್ನೆ. 25, 24, 25ರಾಗ ಆಕತಿ. ಇದು GBA ಆಗಿದ್ದು ನೇಮ್ ನೆನಪಿಟ್ಕೋರಿ. 2025ರಾಗ. ನಾಳೆ ಎಲ್ಲರ GBA ರೀಸೆಂಟ್ ಆಗೈತೆ ಅಂತ 26 ಹಾಕಿ ಬಂದಿರಿ. ಮತ್ತು ಲಾಸ್ಟ್ ಟೈಮ್ ಚಳಿಗಾಲ ಅಧಿವೇಶನ ಆಗತ್ತಿದ್ವಲ್ಲ 2025ರಾಗ, ಆ ಟೈಮ್ನಾಗೂ ಡಿಸ್ಕಷನ್ ಆಗೈತೆ. ನೆನಪಿಟ್ಕೋರಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಯಾವಾಗ ರೀನೇಮ್ ಮಾಡ್ತಾರತ್ ಕೇಳ್ರ. ಇದು ಅಪ್ರೂವಲ್ ಆಗೈತಿ, ಗವರ್ನರ್ದಿಂದ ಅಪ್ರೂವಲ್ ಆಗೈತಿ. GBA ಅಂತ ಮಾಡ್ಯಾರಲ್ಲ, ಅದಕ್ಕೆ ಡಿವಿಷನ್ ಮಾಡ್ಯಾರ. ಎಷ್ಟು 5 ಇರ್ತಾವ. ಅದ್ರಾಗ ಯಾವ್ದು ದೊಡ್ಡದು? ಅವು ಏನು ಮಾಡ್ಯಾರ? ದಿಕ್ಕ ಮೇಲೆ ಮಾಡ್ಯಾರ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಮಧ್ಯ ಹತ್ತು ಮಾಡ್ಯಾರ. ಇದ್ರಾಗ ಯಾವ್ದು ದೊಡ್ಡದು? 25 ಜಾರಿಗೆ ತರ್ತಾರೆ. 24 ಐತನ್ ಕಾಯ್ದೆ ಜಾರಿಗೆ ತಂದಿದ್ದು. ಅಪ್ರೂವಲ್ ಸಿಕ್ಕಿದ್ದು 25. ಎರಡೂ ನೆನಪಿಟ್ಕೋರಿ. ಅದ್ರೊಳಗೇನು ನಾಳೆ ಎಕ್ಸಾಮ್ನಾಗ ಕನ್ಫ್ಯೂಸ್ ಆಗ್ಬಾರ್ದು. ಯಾಕಂದ್ರೆ ಮಸೂದೆ ಹತ್ತಿರ್ತದೆ 24ರಾಗ, ಬಿಲ್ ಪಾಸ್ ಮಾಡಿರ್ತಾರೆ. ಅಪ್ರೂವಲ್ ಸಿಕ್ಕಿದ್ದು 25ರಾಗ. ಹಿಂಗಾರ ನೆನಪಿರ್ತೈತಲ್ಲ. ನಾಳೆ ಅವ್ರು ಏನು ಕನ್ಫ್ಯೂಸ್ ಮಾಡ್ರಿ, ನಾಳೆ ನೆನಪಿಟ್ಕೋರಿ. ಅಥವಾ ಡೈರೆಕ್ಟಾಗಿ ಇದನ್ನು ಮಂಡನೆ ಯಾವಾಗ ಮಾಡ್ಯಾರಂದ್ರೆ 24ರಾಗ ರೀ. ಕರೆಕ್ಟಾ? ಅದನ್ನು ಅಪ್ರೂವಲ್ ಆಗಿ ಅಥವಾ ಎನಾಕ್ಟಿವ್ ಆಗಿಂದಾಗೈತೆ ಅಂದ್ರೆ 25. ಯಾವಾಗ ಆ್ಯಕ್ಟಾಗಿ ಪಾಸ್ ಆಗಿರ್ತಾವೆ, ಆ್ಯಕ್ಟ್ ನೆನಪಿಟ್ಕೋರಿ. 24ರಾಗ ಅದನ್ನು ಪಾಸ್ ಮಾಡ್ತಾರ. 25ರಿಂದ ಅಪ್ರೂವಲ್ ಕೊಟ್ಟಾರ. ಯಾರಂದ್ರೆ ಗೌರ್ಮೆಂಟ್ದವ್ರು. ನೆನಪಿರ್ತೈತಿ? ಏನು ಕನ್ಫ್ಯೂಷನ್ ಇಲ್ಲಲ್ಲ. ಮತ್ತೇನ್ರ ಇದ್ರೆ ಹೇಳ್ರಿ. GBA ಫುಲ್ ಫಾರ್ಮ್ ಕೇಳ್ರ. ಗ್ರೇಟರ್ ಬೆಂಗಳೂರು ಅಥಾರಿಟಿ. ವೆರಿ ಗುಡ್. ನೆಕ್ಸ್ಟ್ ಏನತ್ತ? ಇಂಡಿಯಾಸ್ ಫಸ್ಟ್ ಮೆಗಾ ಗ್ರೀನ್ ಫೀಲ್ಡ್ ಸಿಪ್ಪಿ ಆಡತ್ ಮಾಡತ್ತಾರ. ಎಲ್ಲಿ ಮಾಡತ್ತಾರ್ರಿ? ತೂತುಕುಡಿ. ನೆನಪಿರ್ಲಿ. ಯಾವ ಕಂಟ್ರಿ ಹೆಲ್ಪ್ ಮಾಡತ್ತೈತಿ ಇದಕ್ಕೆ? ಸೌತ್ ಕೊರಿಯಾ. ನೆನಪಿರ್ತದೆ. ಈಗ ಹೇಳ್ರಿ ಬಡ ಈಗ ಬ್ಲೂ ಪೋರ್ಟ್ಸ್ ಹೇಳ್ರಿ ಬಡಕ್ನ 3. ವೆರಿ ಗುಡ್. ನೆಕ್ಸ್ಟ್ ಗುಜರಾತ್ದಿಂದ ಯಾವ್ದು ಬ್ಲೂ ಪೋರ್ಟ್? ಜಾಕೋವಾ. ಆಮೇಲೆ ದೀವ್ ದಮನ್ದಿಂದ ವನಕಬಾರ. ಇನ್ನೊಂದು ಕಾರೈಕಲ್. ಪುದುಚೇರಿ. ನೆನಪಿಟ್ಕೋರಿ. ಯಾವ ಪೋರ್ಟ್ಸ್ ಇವ? ಯಾವ ಒಂದು ಆರ್ಗನೈಸೇಷನ್ ಹೆಲ್ಪ್ ಮಾಡೈತಿ? ಇವು ಒಟ್ಟ ರಾತ್ರಿ ನಿದ್ದೆಗನ್ನಾಗ ಎಬಿಸ್ರು ಹಿಂಗೆ ಹೇಳ್ಬೇಕು. ಅದಕ್ಕೆ ನೆನಪಿಟ್ಕೋರಿ. ಬ್ಲೂ ಪೋರ್ಟ್ಸ್. ರೆಫ್ಯೂಜಿ ಪೋರ್ಟ್ ಹೇಳ್ರಿ. 2 ವೆಸ್ಟ್ದಾಗ ಒಂದು, ಈಸ್ಟ್ದಾಗ ಒಂದು. ಯಾವ್ದು ಬರ್ತದ್ರಿ? ಮಹಾರಾಷ್ಟ್ರದಾಗ ಬರ್ತೈತ್ಲೆ. ಯಾವ್ದು? ದಿಗ್ಗಿಪುರ ಮಹಾರಾಷ್ಟ್ರ. ನೆಕ್ಸ್ಟ್ ಈ ಕಡೆ ಗೋಪಾಲ್ಪುರ. ಎಲ್ಲಿ? ಒಡಿಸ್ಸಾ. ಇವು ಏನು? ರೆಫ್ಯೂಜಿ ಪೋರ್ಟ್ ಅಥವಾ ನಿರಾಶ್ರಿತ ಬಂದರುಗಳು ಅಂತ ಕರೀತಾರೆ. ನೆನಪಿಟ್ಕೋರಿ. ಆಮೇಲೆ ಇನ್ನೊಂದು ಯಾವ್ದು ಉಳಿತು? ಗ್ರೀನ್ ಪೋರ್ಟ್. ಗ್ರೀನ್ ಪೋರ್ಟ್ ಹೇಳ್ರಿ. ಯಾವ? ಕಾಂಡ್ಲಾ ಒಂದು. ನೆಕ್ಸ್ಟ್ ಗುಜರಾತ್ನ ಕಾಂಡ್ಲಾ. ನೆಕ್ಸ್ಟ್ ತಮಿಳ್ನಾಡಿನ VA ಚಿದಂಬರಂ. ನೆಕ್ಸ್ಟ್ ಇನ್ನೊಂದು ಯಾವ್ದ? ಪಾರಾದ್ವೀಪ. ಎಲ್ಲಿ ಬರ್ತದ್ರಿ? ಒಡಿಸ್ಸಾದ ಪಾರಾದ್ವೀಪ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ. ಜಿಂಜರ್ ಮಿಷನ್ ಅಂತ ಇತ್ತೀಚೆಗೆ ಯಾವ ಒಂದು ರಾಜ್ಯದಾಗ ಜಾರಿಗೆ ತಂದಾರ? ಮಿಜೋರಾಮ್ಗೆ. ಏನಂತ ಕರೀತಾರೆ ಮಿಜೋರಾಮ್ಗ? ಯಾವ್ದ? ಜಿಂಜರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ. ಮಿಜೋರಾಮ 6ನೇ ಶೆಡ್ಯೂಲ್ನಾಗ ಐತೋ ಇಲ್ಲೋ? ಮಿಜೋರಾಮ್ ಐತಲ್ಲ. ಮತ್ತೆ ಯಾವ ಕಾನ್ಫಿಡೆನ್ಸ್ಲೇ ಹೇಳ್ಬೇಕು. 4 ಸ್ಟೇಟ್ ಅಂತ ಹೇಳಿದ್ನಲ್ಲ 6ನೇ ಶೆಡ್ಯೂಲ್ನಾಗ. 6ನೇ ಅನುಸೂಚಿ ಒಳಗೆ ಎಷ್ಟು ಸ್ಟೇಟ್ ಅದಾವು? ATM ಸ್ಕ್ವೇರ್ ಅಂತ ಹೇಳ್ರಿ. ಒಂದೇದು ಅಸ್ಸಾಂ ಕೆಳಗೆ ಯಾವ್ದು ಬರ್ತದೆ? ಮೇಘಾಲಯ ಕೆಳಗೆ ತ್ರಿಪುರ ಮಗ್ಲ. ಹಿಂಗೆ ನೀವು ಎಲ್ಲರ ಅದು ATM ಸ್ಕ್ವೇರ್ ಕನ್ಫ್ಯೂಸ್ ಆಗಿರ್ತದೆ. ಎಂ ಬಂದಾಗ ಎಲ್ಲರ ಮಣಿಪುರದು ಹಾಕಾಕ. ಅದ್ರ ಸಂಬಂಧ ಹೇಳತ್ನ ಈಶಾನ್ಯ ರಾಜ್ಯದ ಎಲ್ಲರ ಇಂಡಿಯಾ ಮ್ಯಾಪ್ ನೋಡಿದ್ರಿ ಅಂತೇಳಿ ಅಸ್ಸಾಂ ಸ್ಟಾರ್ಟ್ ಆಕತ್ತೆ. ಅಸ್ಸಾಂಕ್ಕಿಂತ ಕೆಳಗೆ ಬಂದಾಗ ಮೇಘಾಲಯನ ಬರ್ತದೆ. ಮೇಘಾಲಯಕ್ಕಿಂತ ಕೆಳಗೆ ಬಂದಾಗ ತ್ರಿಪುರ ಬರ್ತದೆ. ತ್ರಿಪುರಾದ ಬಾರ್ಡರ್ ಹಚ್ಕೊಂಡಿದ್ದು ಯಾವ್ದಂದ್ರೆ ಲಾಸ್ಟ್ ಮಿಜೋರಾಮ್. ಯಾಕಂದ್ರೆ ತ್ರಿಪುರ ಮತ್ತು ಮಿಜೋರಾಮ್ ಮೇಲೆ ಇದು ನಮ್ದು ಕರ್ಕಾಟಕ ಸಂಕ್ರಾಂತಿ ಇರುತ್ತೆ. ಅದು ಹೋಗತ್ತಿಲ್ಲ. ಅವು ಎರಡು ಅಲ್ಲೇ ಬರ್ತಾವೆ. ನೆನಪಿಟ್ಕೋ. ತ್ರಿಪುರ ಮಿಜೋರಾಮ್ ಇವು 4ದ್ರಾಗ 6ನೇ ಶೆಡ್ಯೂಲ್ನಾಗ ಅದಾವ ಇಲ್ಲ? ಅದಾವಲ್ಲ. ನಾಳೆ ಅದಕ್ಕೆ ಹೇಳತ್ತಾನ. ಇವು 4ದ್ರಾಗ ಎಷ್ಟು ಅದಾವ ನಮ್ಮಲ್ಲಿ? ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ADC ಅಂತ ಕರೀತಾರೆ. ಅದಕ್ಕೆ ಎಷ್ಟು ಅದಾವ್ರಿ? 10. ಅಸ್ಸಾಂದಾಗ ಇನ್ನೂ 3 ಹೇಳ್ರಿ. ಬೋಡೋಲ್ಯಾಂಡ್ ಒಂದು. ಕರೆಕ್ಟ್. ನೆಕ್ಸ್ಟ್ ಕರ್ಬಿ ಆಗ್ಲಾಂಗ್ 2.
ನಾರ್ತ್ ಕಚಾರ್ ಅಂತ ಬರ್ತದೆ. ಇವು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಕರ್ಬಿ ಆಗ್ಲಾಂಗ್ ಹತ್ತದು ನ್ಯೂಸ್ನಾಗ ಕೇಳಿರ್ತಾರಲ್ಲ, ಡೈರೆಕ್ಟ್ ಯಾಕೆ ಕೇಳ್ತಾರೆ ಅಂದ್ರೆ ಇವು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್. ಏನು ವಿಶೇಷತೆ ಅಂದ್ರೆ ಭಾರತದಾಗ 28 ರಾಜ್ಯ 8 ಯೂನಿಯನ್ ಟೆರಿಟರಿ ಇದ್ರು ಎಲ್ಲಿ ಸ್ವಂತ ಹಿಂಗೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅತ್ತಿಲ್ಲ. 6ನೇ ಶೆಡ್ಯೂಲ್ನಾಗ ಅಟ್ಟದ. 6ನೇ ಶೆಡ್ಯೂಲ್ ನ್ಯೂಸ್ನಾಗ ಐತೆ ಅಂತ ಹೇಳಿದ್ನಿ. ಎದ್ರ ಸಲ್ಬಂದ್ ಅಂದ್ರೆ ಲಡಾಖ್ನ 6ನೇ ಶೆಡ್ಯೂಲ್ಗೆ ಡಿಮ್ಯಾಂಡ್ ಮಾಡತ್ತಾರ. ಅದ್ರ ಸಲ್ಬಂದ್ ಹೇಳತ್ನ ಇವು ಏನು 4 ಬರ್ತಾವಲ್ಲ ಇದ್ರೊಳಗೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಬರ್ತಾವೆ. ಹೇಳ್ರಿ, ಒಂದೇದು ಅಸ್ಸಾಂದಾಗ ಯಾವ ಬೋಡೋಲ್ಯಾಂಡ್, ಕರ್ಬಿ ಆಗ್ಲಾಂಗ, ನಾರ್ತ್ ಕಚಾರ್. ಅದಾದ್ಮೇಲೆ ಮೇಘಾಲಯದಾಗ 3 ಬೆಟ್ಟಗಳು ಹೇಳ್ಬಿಡ್ಬೇಕು ಯಾವ್ಯಾವ, ಗಾರೋ, ಕಾಶಿ, ಜಯಂತಿ. ಅದಾದ್ಮೇಲೆ ತ್ರಿಪುರಾದಾಗ ಒಂದು ಬರ್ತದೆ. ತ್ರಿಪುರಾದಾಗ ಯಾವ್ದು, ತ್ರಿಪುರಾ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಥವಾ ತ್ರಿಪುರಾ ಟ್ರೈಬಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಕರೀತಾರೆ. ಅದಾದ್ಮೇಲೆ ಮಿಜೋರಾಮ್ದಾಗ 3 ಯಾವ ಹೇಳ್ರಿ. ಏನೋ ಹಾಕಿದ್ರಲ್ಲ ಇದಕ್ಕೆ ಕೂಡ MCM MLC ಹಾಕಿದ್ರೇನು ಇದಕ್ಕೆ? ಮಾರ, ಲಯ ಮತ್ತು ಚಕಮ MLC ಅಂತ ಕೋಡ್ ಮಾಡಿದ್ರೇನು? ನೆನಪಿಟ್ಕೋರಿ, ಮಾರ, ಲಯ, ಚಕಮ ನೆನಪಿಟ್ಕೋರೆ. ಇವು ಏನು ಹೇಳ್ರಿ ಇಟ್ಟೋತನ ಹೇಳಿದ್ದು? ಯಾವ ಅನುಸೂಚಿ ಒಳಗೆ ಬರ್ತಾವು? 6ನೇ ಅನುಸೂಚಿ ಒಳಗೆ ನೆನಪಿರ್ತೈತಲ್ಲ. ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಹೇಳಿದ್ವಲ್ಲ ಏನು ವಿಶೇಷತೆ ಅಂತೇಳಿ. ಯಾಕಂದ್ರೆ ನಾಳೆ ಹೇಳಿಕೆ ಒಳಗೆ ಕೇಳಿರ್ತಾರೆ. ನಮ್ಮಲ್ಲಿ ಹಂಗೆ ಈಗ ಕರ್ನಾಟಕದಾಗ ವಿಧಾನಸಭೆ ವಿಧಾನ ಪರಿಷತ್ ಅದಾವಲ್ಲ, ಅವರೆಲ್ಲ ಕಾಯ್ದೆ ಮಾಡಿದ್ದು ಅಪ್ಲೈ ಆಕಾವು. ಬಟ್ ಅಲ್ಲಿ ಏನು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಐತಲ್ಲ ಅದ ಹೆಡ್ರಿ ಅದಕ್ಕೆ. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ನೆನಪಿರ್ತೈತಲ್ಲ ಎಷ್ಟು ಬರ್ತಾವೆ 6 ಶೆಡ್ಯೂಲ್ನಾಗ? ಹಾಂ, ಈಗ ಮಿಜೋರಾಮ್ ಎದಕ್ಕೆ ಹೇಳಿ ಯಾವ ಮಿಷನ್ ಮಾಡ್ರ? ಜಿಂಜರ್ ಮಿಷನ್. ಯಾವ ಕ್ಯಾಪಿಟಲ್ ಹತ್ತಾರ ಅದಕ್ಕೆ? ಜಿಂಜರ್ ಕ್ಯಾಪಿಟಲ್ ಹತ್ತಾರ. ಈಶಾನ್ಯ ರಾಜ್ಯದಾಗ ಎಷ್ಟು ಸ್ವಂತ ಹೈಕೋರ್ಟ್ ಒಂದಾವ ಹೇಳ್ರಿ? ಯಾವ್ಯಾವ ಬರ್ತಾವೆ? ಹಾಂ, ಅಸ್ಸಾಂ ಒಂದು ಹಿಡಿಯಬೇಕಲ್ಲ. ಅದನ್ನ ಬಿಟ್ಟು 3 ಯಾವ್ಯಾವ ಕೋಡ್ ಮಾಡಿದ್ದು? MMT ಯಾವ್ಯಾವ? ಮೇಘಾಲಯ, ಮಣಿಪುರ. MMT ಅಂದ್ರೆ ಮೇಘಾಲಯ, ಮಣಿಪುರ, ತ್ರಿಪುರ. ಇವು 3ಕ್ಕೆ ಏನೈತೆ ಅಂದ್ರೆ ಹೈಕೋರ್ಟ್ ಐತಿ. ಉಳುಕಿದ್ದು ಎಲ್ಲ ನಾರ್ತ್ ಈಸ್ಟರ್ನ್ದು ಏನು ಬರ್ತಾವಲ್ಲ ಯಾವ ಒಂದು ಜುರಿಸ್ಡಿಕ್ಷನ್ ಅಂಡರ್ ಬರ್ತಾವಂದ್ರೆ ಇವು ಯಾಕೆ ಕೇಳಿರ್ತಾರೆ ಅಂದ್ರೆ ನಮ್ಮಲ್ಲಿ ದ್ವೀಪಗಳದಾವ್ರಿ. ಲಕ್ಷದ್ವೀಪದ ಆಡಳಿತ ಯಾವ ಒಂದು ಹೈಕೋರ್ಟ್. ಈಗ ಲಕ್ಷದ್ವೀಪದಾಗ ಏನೋ ಅದು ಎಲ್ಲಿ ಬರ್ತದೆ? ಇವು ಯಾಕೆ ಕ್ವಶನ್ ಕೇಳ್ತಾರೆ ನೆನಪಿಟ್ಕೋರಿ. ಸಾಕ ಏನಾಯ್ತು ಈಗ ರೀಸೆಂಟಾಗಿ ಕ್ವಶನ್ ಯಾಕೆ ಹೇಳತ್ನಂದ್ರೆ ಈಗ ಹೈಕೋರ್ಟಿಗೆ ನಾವು ಏನರ ಆದರೆ ನಮಗೆ ಅನ್ಯಾಯ ಆದರೆ ಎಲ್ಲಿ ಹೋಗ್ಬೇಕ್ರಿ? ಹೈಕೋರ್ಟಿಗೆ ಹೋಗ್ಬೇಕು. ನಮಗೆ ಎಲ್ಲರ ಅನ್ಯಾಯ ಹಾಕಿದ್ರೆ ಹೈಕೋರ್ಟಿಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಈ ರೀಸೆಂಟಾಗಿ ಏನು ಮಾಡತ್ತಾರ, ಅಂಡಮಾನ್ ನಿಕೋಬಾರ್ ಒಳಗೆ ಒಂದು ಅಂಡಮಾನ್ ಪ್ರಾಜೆಕ್ಟ್ ತಂದಾರ. ಅಂಡಮಾನ್ ನಿಕೋಬಾರ್ ಪ್ರಾಜೆಕ್ಟ್ ಅಂತೇಳಿ. ಈಗ ಅಲ್ಲಿ ಜನಕ್ಕೆ ಅದು ಅನ್ಯಾಯ ಆಗತ್ತೈತೆ. ಅಲ್ಲಿ ಬುಡಕಟ್ಟು ಜನಾಂಗದವ್ರು ಯಾವ ಹೈಕೋರ್ಟಿಗೆ ಹೋಗ್ತಾರ? ಯಾವ ಹೈಕೋರ್ಟ್ಗೆ ಹೋಗ್ಬೇಕವ್ರ? ಎಲ್ಲಿ ಹೋಗ್ತಾರ? ಕಲ್ಕತ್ತಾ ಹೈಕೋರ್ಟ್. ಅದಕ್ಕೆ ಕೇಳ್ತಿರ್ತಾರೆ ಯಾವಂದ್ರೆ ಯಾವ್ದಾರ ಇವು ದ್ವೀಪಗಳದಾವಲ್ಲ ಅವ್ರ ಸ್ವಂತ ಹೈಕೋರ್ಟ್ ಇರಂಗಿಲ್ಲ. ಈಗ ನಾಳೆ ಇವ್ರು ಹೋಗಬೇಕಲ್ಲ ಕಂಪ್ಲೇಂಟ್ ಮಾಡಕ್ಕೆ. ಅಲ್ಲಿದ್ದು ಗೌರ್ಮೆಂಟ್ ಅಂದ್ರೆ ಯಾವ್ದು? ಇಂಡಿಯನ್ ಗೌರ್ಮೆಂಟ ಬರ್ತದೆ. ಇಂಡಿಯನ್ ಗೌರ್ಮೆಂಟದ ಮಾತಕ್ಕೆ ಕೇಳುವಲ್ಲ. ಇಂಡಿಯನ್ ಗೌರ್ಮೆಂಟ್ದವ್ರು ಈ ಸ್ಕೀಮ್ ತರತಾರೆ ಯಾವ್ದಂದ್ರೆ ಅಂಡಮಾನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತೇಳಿ. ಅವ್ರು ಅಕಸ್ಮಾತ್ ತಂದ್ರೆ ಅದನ್ನು ಕ್ವಶನ್ ಮಾಡ್ಬೇಕಾರೆ ಯಾವ ಹೈಕೋರ್ಟ್ಗೆ ಹೋಗ್ಬೇಕಂದ್ರೆ ಅವ್ರ ಮತ್ತು ನೆನಪಿಟ್ಕೋರಿ, ಮೊದಲು ಹೈಕೋರ್ಟ್ಗೆ ಯಾವ್ದಂದ್ರೆ ಕಲ್ಕತ್ತಾ ಹೈಕೋರ್ಟ್ ಬರ್ತದೆ. ಇವು ದ್ವೀಪಗಳದ್ದು ಒಮ್ಮೆ ಹೇಳ್ಬಿಡ್ತೀರಿ ಬಡ ಬಡ ಎಲ್ಲೆಲ್ಲಿ ಬರ್ತಾವತ್ತ. ಅಂಡಮಾನ್ ನಿಕೋಬಾರ್ದು ಬಂದ್ರೆ ಎಲ್ಲಿ ಬರ್ತೈತಿ? ಕಲ್ಕತ್ತಾ ಹೈಕೋರ್ಟ್. ಆಮೇಲೆ ಪಾಂಡಿಚೇರಿದು ಬಂದ್ರೆ ಪಾಂಡಿಚೇರಿ ಅಲ್ರಿ, ಅಲ್ಲೇ ಮಗ್ಲ ಐತೆ ತಮಿಳ್ನಾಡ್ದ ಮದ್ರಾಸ್ನಾಗ. ಅದಾದ್ಮೇಲೆ ಮತ್ತೆ ಯಾವ್ದು ಉಳಿತಂದ್ರೆ ಈ ಕಡೆ ದಿಯು ದಮನ್ ದಾದ್ರಾ ನಗರ್ ಹವೇಲಿ ಅಂತ ಬರ್ತೈತೆ ಅದ್ರದ ಬಾಂಬೆ ಹೈಕೋರ್ಟ್. ಆಮೇಲೆ ಲಕ್ಷದ್ವೀಪದ ಬಂದ್ರೆ ಕೇರಳ. ಉಳ್ಕಿದ್ದು ಅಂದ್ರೆ ಅವು ಮರ್ಜ್ ಆಗ್ಯಾವ. ನೆನಪಿರ್ತೈತಲ್ಲ? ಹಾಂ, ಡೆಲ್ಲಿ. ವೆರಿ ಗುಡ್. HPV ವ್ಯಾಕ್ಸಿನ್ ಅಂತ ಹೇಳಿದ್ದಿಲ್ಲ, ಫುಲ್ ಫಾರ್ಮ್ ಏನು? HPVದು ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಬಡ ಬಡ ಹೇಳ್ಬೇಕಾದ್ರ ಬಗ್ಗೆ ಏನೇನು ಹೇಳ್ರಿ ನೋಡು. ಕರ್ನಾಟಕದಾಗ ಹೈಯೆಸ್ಟ್ ತೊಗೊಂಡಿದ್ದು ಯಾವ ಡಿಸ್ಟಿಕ್ಗಳು? ಕಲಬುರಗಿ, ಯಾದಗಿರಿ, ಶಿವಮೊಗ್ಗ. HPV ವ್ಯಾಕ್ಸಿನ್ ಎದಕ್ಕೆ ರಿಲೇಟೆಡ್ ಐತೆ? ಯಾವ್ದ? ಸರ್ವಿಕಲ್ ಕ್ಯಾನ್ಸರ್. ಇಂಡಿಯಾದವ್ರು ಡೆವಲಪ್ ಮಾಡಿದ್ದು ಏನು ಬೇರೆ ದೇಶದ್ದು? ಅಮೇರಿಕಾ ಪ್ಲಸ್ ಕೆನಡಾ ಮಾಡ್ಯಾವು. ಇಂಡಿಯಾದವ್ರದ್ದು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಒಂದು ಐತಿ. ಹಾಂ, ಸರ್ವಿವ್ಯಾಕ್ ನೆನಪಿಟ್ಕೋರೆ. ಇಂಡಿಯಾದವ್ರ ಇಂಡಿಜಿನಿಯಸ್ಲಿ. ನಾಳೆ ಎಲ್ಲರ ಮತ್ತು ಅವು ಹೇಳಿಕೆ ಒಳಗೆ ಇದನ್ನು ಕ್ಯಾನ್ಸರ್ ಸಲ್ಬಂಧ ಡೆಡಿಕೇಟೆಡ್ ಆಗಿದ್ದು ಡ್ರಗ್ ಅಲ್ಲಿದ ಓನ್ಲಿ ಸರ್ವಿಕಲ್ ಕ್ಯಾನ್ಸರ್ ಸಲ್ಬಂಧ ಹೇಳಿದ್ವಲ್ಲ, ನೆನಪಿರ್ತೈತಿ. HPV ವ್ಯಾಕ್ಸಿನ್ ಅಂತ ಬಂದ್ರೆ ನೆನಪಿಟ್ಕೋರಿ. HPV ಫುಲ್ ಫಾರ್ಮ್ ಕೇಳ್ರ? ಹ್ಯೂಮನ್ ಪ್ಯಾಪಿಲೋನಾ. ವೆರಿ ಗುಡ್. ನೆಕ್ಸ್ಟ್ ಇದು ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅದು ಹೇಳ್ರಿ. ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ಬರ್ತೈತಿ. ಯಾವ ಒಂದು ಮಿನಿಸ್ಟ್ರಿದವ್ರು ಮಾಡ್ತಾರೆ ಇದನ್ನು? ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ ಅಫೇರ್ಸ್ ಅಂತ ಬರ್ತದೆ. ಯೂತ್ ಅಲ್ಲ, ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅದು ಹಾಕಿರಿ. ಇದು ಯಾಕಂದ್ರೆ ರೀಸೆಂಟಾಗಿ ಕ್ವಶನ್ ಕೇಳ್ಯಾರ. ಇದ್ರ ಮ್ಯಾಲೆ ಕೇಳ್ಬೋದು ಮುಂದೆ. ಯಾಕಂದ್ರೆ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ಮಾಡ್ತಾರೆ. ಅವ್ರು ನಡು ರೀಲ್ಸ್ ಬರ್ತಿರ್ತಾವೆ ನೋಡ್ರಿ, ಹೆಂಗೆ ಹುಡುಗರು ಮಾತಾಡಿರ್ತಾರೆ ನೆನಪೈತಲ್ಲ. ಇದು ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ಎಂಥ ಸೆಕ್ಟರ್ ಒಳಗೆ ತರ್ತಾರೆ ಅಥವಾ ಯಾರು ತರ್ತಾರೆ ಇದ್ರ ಪೂರ್ತಿ ಹೇಳ್ತಾನೆ ಕೇಳ್ರೊಮ್ಮೆ. ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ಬಂದಿದ್ದು ಸ್ಕೀಮ್ ಎದ್ರ ಸಲ್ಬಂಧ ಅಥವಾ ಯಾವ ಏಜ್ದವ್ರಿಗೆ ಬರ್ತೈತೆ ಅಂದ್ರೆ ಏಜ್ ಹೇಳ್ತಾನೆ 18ರಿಂದ 25 ಏಜ್ ತನ ಅಷ್ಟ. ನಾಳೆ ಏನು ಕನ್ಫ್ಯೂಸ್ ಮಾಡಿರ್ತಾರೆ ಗೊತ್ತಾ? ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಒಳಗೆ 25 ಅಬೋವ್ ಆದವ್ರು ಪಾರ್ಟಿಸಿಪೇಷನ್ ಮಾಡ್ಬೋದು ಅಂತೇಳಿ. 25 ಮ್ಯಾಲಿನವ್ರು ಬರಂಗಿಲ್ಲ, 25 ತನ. ಯಾಕೆ ನಿಮ್ಗೆ ಕನ್ಫ್ಯೂಸ್ ಆಕತ್ತೆ ಅಂದ್ರೆ ನಾಳೆ ಈಗ ನಾವು ಲೋಕಸಭೆಗೆ ಎಲ್ಲರ ನಾವು ಎಲೆಕ್ಷನ್ ಆಗಿನ ಅಥವಾ MP ಆಗಿ ಹೋಗ್ಬೇಕಾರೆ ಎಷ್ಟು ಏಜ್ ಲಿಮಿಟ್ ಐತ್ರಿ? ಲೋಕಸಭೆಗೆ ಎಷ್ಟೈತಿ? 25 ಐತಲ್ಲ. ಲೋಕಸಭೆಗೆ ನಾವು ಆಗ್ಬೇಕಾರೆ ಅಥವಾ ವಿಧಾನಸಭೆಗೆ ಆಗ್ಬೇಕಾರೆ 25. ಗ್ರಾಮ ಪಂಚಾಯತಿಗೆ ಬಂದ್ರೆ 21 ಐತಲ್ಲ. ಹಿಂಗೆ ನಾವು ಏನತ್ತೀವಲ್ಲ, ಈಗ ಲೋಕಸಭೆದ ಹೋದ್ಮೇಲೆ ನಾವು ಅಧಿವೇಶನದ ಡಿಬೇಟ್ ಮಾಡ್ಬೋದು. ಅದಕ್ಕೆ 25 ಮೇಲಿನವ್ರಿಗೆ ಇರ್ಬೋದು ಅಂತ ಹೇಳ್ಬೋದು. ಅದ್ರ ಸಲ್ಬಂಧ ಹೇಳತ್ನ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ಬಂದ್ರೆ ಎಲ್ಲಿ ತನ ಅಂದ್ರೆ 18ರಿಂದ 25. ಯಾರು ಕಂಡಕ್ಟ್ ಮಾಡ್ತಾರೆ? ಇದು
ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಅಂತ ಕರೀತಾರೆ. ಇದು ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮಲ್ಲಿ ಏನು ಪಾರ್ಲಿಮೆಂಟ್ ಅನ್ನೋದು ಹೆಂಗಂದ್ರೆ ಸಂಸತ್ ಏನೈತಲ್ರಿ, ಒಂದು ದೇಶ ಭದ್ರವಾಗಿರ್ಬೇಕಂದ್ರೆ ಸಂಸತ್ ಅನ್ನೋದು ಇರ್ಬೇಕು. ಯಾಕಂದ್ರೆ ಅದ್ರೊಳಗೆ ಡಿಸ್ಕಷನ್ ಹಾಕಿರ್ತಾವೆ. ಈಗ ಎಲ್ಲರ ನೋಟಿಫಿಕೇಶನ್ ಆಗಿಲ್ಲ ಅಂದ್ರೆ ಅದ್ರದ್ದು ಡಿಸ್ಕಷನ್ ಎಲ್ಲಿ ಮಾಡ್ತಾರೆ, ಅಥವಾ KPSC ಕರಪ್ಷನ್ ಆಗಿತ್ತು ಅದ್ರ ಬಗ್ಗೆ ಗೌರ್ಮೆಂಟಿಗೆ ಕನ್ವೆ ಮಾಡೋರು ಯಾರು, ಅದ್ರ ಅಪೋಸಿಷನ್ ಪಾರ್ಟಿದವ್ರು ಡಿಬೇಟ್ ಮಾಡ್ಬೇಕಲ್ಲ, ಅವಕ್ಕೆ ಯಾಕಂದ್ರೆ ಸಂಸತ್ಗಳು ಇಂಪಾರ್ಟೆಂಟ್ ಆಕ್ಕವು. ಅವ್ರು ಏನು ಮಾಡ್ತಾರೆ ಅಂದರೆ ಯೂತ್ ಒಳಗೆ ಅವೇರ್ನೆಸ್ ತರಬೇಕು, ರಾಜಕೀಯ ಬಗ್ಗೆ ಮತ್ತು ಶಿಸ್ತು ತರಬೇಕು, ಅಥವಾ ರಾಜಕೀಯ ಮೇಲೆ. ನಮ್ಮಲ್ಲಿ ನೋಡ್ರಿ ಯೂತ್, ನಾವು ಇಲ್ಲಿ ಧಾರವಾಡದಾಗ ಇದ್ದೀರ, ಎಲೆಕ್ಷನ್ ಊರಾಗ ನಡೀತೈತೆ ಅಂದ್ರೆ ಹೋಗ್ತಾರ ವೋಟಿಂಗ್ ಹಾಕಕ್ಕೆ. ಯಾಕಂದ್ರೆ ವೋಟಿಂಗ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಜನಕ್ಕೀಗ. ಅದರ ಸಲ ಮಂದಿ ಏನಂದ್ರೆ ಯೂತಿಗೆ ಒಂದು ಶಿಸ್ತು ಬರಬೇಕು ಮತ್ತು ರಾಜಕೀಯ ಇದ್ರ ಮೇಲೆ ಏನಂದ್ರೆ ವಿಶ್ವಾಸ ಬರಬೇಕು ಅನ್ನೋ ಸಲ್ಬಂಧ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್ದವ್ರು ಏನು ತರ್ತಾರಂದ್ರೆ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ತರ್ತಾರೆ ರೀ. ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಹೇಳತ್ನ ಅದ್ರೊಳಗೆ 3 ಡಿಫ್ರೆಂಟ್ ವೇ ಮಾಡಿರ್ತಾರೆ. ಆ ಡಿಫ್ರೆಂಟ್ ವೇಗಳು ಹೇಳ್ತಾರೆ, ನೆನಪಿಟ್ಕೋರು. ಮಣ್ಣು ಕ್ವಶನ್ ಕೇಳ್ಯಾರ ಅದ್ರ ಸಂಬಂಧ. ಡಿಫ್ರೆಂಟ್ ವೇ ಏನಂದ್ರೆ ಒಂದೇದು ಹಿಂಗೆ ಹೆಂಗೆ ಕೇಳಿರ್ತಾರಂದ್ರೆ, ನಾಳೆ ಯೂತ್ ಪಾರ್ಲಿಮೆಂಟ್ ಐತೆ, ನಾವು ಡೈರೆಕ್ಟ್ ಇಂಡಿವಿಜುವಲ್ ಅಷ್ಟು ಪಾರ್ಟಿಸಿಪೇಷನ್ ಮಾಡ್ಬೋದು, ಅಥವಾ ಒಂದು ಯಾವ್ದಾರ ಇನ್ಸ್ಟಿಟ್ಯೂಷನ್ದಿಂದ ಇಷ್ಟು ಜನ ಪಾರ್ಟಿಸಿಪೇಷನ್ ಮಾಡಕ್ಕೆ ಬಿಡ್ಬೋದು ಅನ್ನೋದು ಕೇಳಿರ್ತಾರೆ. ಅದಕ್ಕೆ ಅವು 3 ಕೆಟಗಿರಿ ನೆನಪಿದ್ರೆ ನೀವು ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳ್ತಾನೆ, ಗೊತ್ತಾಗತ್ತಲ್ಲ ಏನು ಹೇಳತ್ತ. ಮತ್ತು ಮೇಲಿಂದ ಹೊಂಟೈತೆ ಇಲ್ಲೆಲ್ಲ ಏಜ್ ಲಿಮಿಟ್ ಎಷ್ಟ? 18ರಿಂದ 25. ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಬಗ್ಗೆ ಯಾವಾಗ ಕೇಳ್ರು ನೆನಪಿಟ್ಕೋರಿ, ಯಾವ ಏಜ್ ಲಿಮಿಟ್ನಾಗ ಬರ್ತೈತೆ ಅಂದ್ರೆ 18ರಿಂದ 25. ಯಾಕಂದ್ರೆ ಏಜ್ ಕನ್ಫ್ಯೂಸ್ ಆಗ್ಬೇಡ. 18 ವಯಸ್ಸಿಂದ 25 ವಯಸ್ಸಿದ್ದವ್ರು ಯಾರು ಬೇಕಾದ ಯೂತ್ ಪಾರ್ಲಿಮೆಂಟ್ ಒಳಗೆ ಪಾರ್ಟಿಸಿಪೇಷನ್ ಮಾಡ್ಬೋದು. 25 ಮೇಲಿನವ್ರಿಗೆ ಯೂತ್ ಪಾರ್ಲಿಮೆಂಟ್ ಅನ್ನಲ್ಲ. ಯಾಕಂದ್ರೆ 25 ಆದ್ಮೇಲೆ ರಾಜಕೀಯ ಹೋಗ್ಬಿಡ್ಬೋದಲ್ಲ ಡೈರೆಕ್ಟ್. ನೆಕ್ಸ್ಟ್ ನಾಳೆ ಏನು ಕೇಳ್ಬೋದು ಅಂದ್ರೆ, ಈ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ಅಂತ ತರ್ತಾರಲ್ಲ, ಇದನ್ನು ಯಾವ ಒಂದು ಇದನ್ನು ಕಮಿಟಿ ರೆಕಮೆಂಡ್ ಮಾಡ್ತೈತೆ ಅಂತ ಕೇಳ್ರ? ಯಾವ್ದು? 4th ವಿಪ್ ಕಮಿಷನ್ ಅಂತ ಬರ್ತೈತೆ ನೋಡ್ರಿ. 4th ವಿಪ್ ಕಾನ್ಫರೆನ್ಸ್. ವಿಪ್ ಕಾನ್ಫರೆನ್ಸ್ ಅಂದ್ರೆ ಗೊತ್ತದವು? ವಿಪ್ ಕಾನ್ಫರೆನ್ಸ್ ಹಾಕವಲ್ಲ, ಯಾವ್ದು ಹೇಳ್ರಿ ವಿಪ್ ಕಾನ್ಫರೆನ್ಸ್ ಅಂದ್ರೆ? ಈಗ ಯಾವ ರಾಜಕಾರಣಿಗಳಿಗೆ ವಿಪ್ ಕೊಡ್ತಾರಲ್ಲ ಅದು ಬೇರೆ. ಮತ್ತು ಈಗ ರಾಜಕಾರಣಿಗಳ ಪಕ್ಷಕ್ಕೆ ನಿಷ್ಠೆ ಇರ್ಲಿಕ್ಕಂತೇಳಿ ವಿಪ್ ಜಾರಿ ಮಾಡಿಬಿಡ್ತಾರೆ. ನೀವು ವೋಟ್ ಹಾಕ್ಲಿಕ್ಕೂ ವಿಪ್ ಜಾರಿ ಮಾಡ್ತಿರ್ತಾರೆ, ಕಂಪಲ್ಸರಿ ಕೊಡ್ಬೇಕಂತ ಅದೊಂದು ರೂಲ್ಸ್ ಇದ್ದಂಗೆ. ಬಟ್ ಆ ವಿಪ್ ಅಲ್ಲ, ವಿಪ್ ಕಾನ್ಫರೆನ್ಸ್ ಹತ್ತಕ್ಕವು. ವಿಪ್ ಕಾನ್ಫರೆನ್ಸ್ ಯಾಕೆ ಹಾಕವತ್ತು ಕೇಳ್ರಿ, ಈ ಕರ್ನಾಟಕದಾಗ ಆಗಲಿ ಅಥವಾ ಯಾವುದೋ ಬೇರೆ ರಾಜ್ಯದಾಗಲಿ ಏನು ಮಾಡ್ತಾರಂದ್ರೆ, ನಮ್ಮಲ್ಲಿ ಬೇರೆ ಬೇರೆ ಏನು ರಾಜಕಾರಣಿಗಳು ಇರ್ತಾರಲ್ಲ ಅವರೆಲ್ಲ ವಿಪ್ ಕಾನ್ಫರೆನ್ಸ್ ಅಂತ ಮಾಡಿರ್ತಾರೆ. ಇಲ್ಲಾರ ನಮ್ಮಲ್ಲಿ ಲೋಕಸಭೆ ಸ್ಪೀಕರ್ ಇರ್ತಾರಲ್ಲ, ಅವರ ಬೇರೆ ಕಂಟ್ರಿದಿಂದ ಯಾರ ಸ್ಪೀಕರ್ಗಳನ್ನ ತಂದ ಹೆಂಗೆ ಸಂಸತ್ತುಗಳು ನಡೆಸಬೇಕು, ಎಂಥ ವಿಷಯಗಳನ್ನ ಅಲ್ಲಿ ಡಿಸ್ಕಷನ್ ಮಾಡಬೇಕು, ಎಂಥ ವಿಷಯಗಳ ಬಗ್ಗೆ ಡಿಮ್ಯಾಂಡ್ ಮಾಡಬೇಕು, ಅಥವಾ ಯಾವಕ್ಕೆ ಎಷ್ಟು ಸಮಯ ಕೊಡಬೇಕು ಅಂತ. ಅಂದ್ರೆ ಪಾರ್ಲಿಮೆಂಟ್ರಾಗ ಏನು ಡಿಸ್ಕಷನ್ ಮಾಡಬೇಕು ಏನಿಲ್ಲ ಅನ್ನೋದೈತಲ್ಲ, ಅದನ್ನು ರೆಕಮೆಂಡ್ ಮಾಡೋ ಸಲ್ಬಂಧ ವಿಪ್ ಕಾನ್ಫರೆನ್ಸ್ ಅಂತ ಮಾಡ್ತಿರ್ತಾರೆ. ಅಂಥದ 4th ವಿಪ್ ಕಾನ್ಫರೆನ್ಸ್ ಆಗಿತ್ತಲ್ಲ, ಅದು ರೆಕಮೆಂಡ್ ಮಾಡಿದ್ರೆ. ಅದನ್ನೂ ಒಂದು ಕ್ವಶನ್ ಕೇಳ್ಯಾನ. ಇದು RRBದಾಗ ಒಂದು ಕ್ವಶನ್ ಕೇಳ್ಯಾನ, ಬೇಕಾದ್ರೆ ಸರ್ಚ್ ಮಾಡ್ರಿ. ಯಾಕಂದ್ರೆ RRBದಾಗ ಏನು ಕೇಳಿದ್ದಂದ್ರೆ, ಇದು ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ಅಂತಂದ್ರೆ 18ರಿಂದ 25 ಏಜ್ ತನ. ಅದನ್ನು ಯಾವ ಒಂದು ಕಮಿಟಿ ರೆಕಮೆಂಡ್ ಮಾಡಿತ್ತಂದ್ರೆ 4th ವಿಪ್ ಕಾನ್ಫರೆನ್ಸ್ ಹತ್ತಾರ. 4th ವಿಪ್ ಕಾನ್ಫರೆನ್ಸ್ನಾಗ ಏನು ಡಿಸ್ಕಷನ್ ಮಾಡ್ರಿ ಅಂದ್ರೆ, ನಾವು ಪಾರ್ಲಿಮೆಂಟ್ ಹೆಂಗೋ ಮಾಡತ್ತೀವಿ, ಪಾರ್ಲಿಮೆಂಟ್ದಾಗ ಇಂಥ ವಿಷಯಗಳನ್ನ ಇದನ್ನೇನೋ ಡಿಸ್ಕಷನ್ ಮಾಡ್ತೀವಿ. ಬಟ್ ಯಾರು ಡಿಸ್ಕಷನ್ ಮಾಡ್ತಾರಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಹೋಗಿದ್ದಿರ್ತಾರಲ್ಲ, ಅವ್ರು ಅಟ್ಟ ಮಾಡತ್ತಾರೆ. ಬಟ್ ನಾವು ಏನು ಮಾಡೋಣ, 4ನೇ ಯೂತ್ ವಿಪ್ ಕಾನ್ಫರೆನ್ಸ್ನಾಗ ಏನು ಮಾಡ್ರಿ ಅಂದ್ರೆ, ಯೂತ್ಸ್ಗೆ ಇದಕ್ಕೆ ಅವೈಲಬಿಲಿಟಿ ಕೊಡ್ಬೇಕಲ್ಲ, ಅಥವಾ ಯೂತ್ಗೆ ಒಂದು ಅಪಾರ್ಚುನಿಟಿ ಕೊಡ್ಬೇಕಂತ ಹೇಳಿ ಏನು ಮಾಡ್ತಾರೆ ಅಂದ್ರೆ, ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ಏನು ಮಾಡಂದ್ರೆ ಡಿಕ್ಲೇರ್ ಮಾಡತ್ತಾರೆ, ಅಥವಾ ಸ್ಕೀಮ್ ಲಾಂಚ್ ಮಾಡತ್ತಾರೆ. ಯಾವ ಏಜ್ದಿಂದ ಯಾವ ಏಜ್ದವ್ರಿಗೆ ಅದ? 18ರಿಂದ 25. ಈಗ ಹೇಳ್ರಿ 3 ಥರ ಅಂತ ಹೇಳಿಲ್ಲ. ಒಂದೇದು ಏನು ಬರ್ತೈತೆ ಅಂದರೆ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್ ಅಂತ ಕರೀತಾರೆ. ಇದರೊಳಗೆ ಹೇಳ್ತಾರೆ, ನಾಳೆ ಏನು ಕೇಳ್ಬೋದು ಅಂದ್ರೆ, ತರುಣ್ ಸಭಾ ಅಥವಾ ಕಿಶೋರ್ ಸಭಾ ಅಂತ ಮಾಡ್ತಾರೆ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಒಳಗೆ. ಆ ತರುಣ್ ಸಭಾ ಅಥವಾ ಕಿಶೋರ್ ಸಭಾದಾಗ ಯಾರು ಪಾರ್ಟಿಸಿಪೇಷನ್ ಮಾಡಿರ್ತಾರೆ ಅಂತ ಕೇಳ್ಬೋದು. ಅದಕ್ಕೆ ಒಂದೇದು 3 ಡಿಫ್ರೆಂಟ್ ವೇ ಅಂತ ಹೇಳತ್ನ. ಬರೀ ಒಂದೇ ವೇ ಯಾವುದಂದ್ರೆ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅಂತ. ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅಂದ್ರೆ ಯಾವರ ಸಂಸ್ಥೆಗಳಿರ್ತಾವಲ್ಲ, ಆ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳನ್ನು ಕಳಿಸೋದು. ಅದಕ್ಕೆ ಯಾಕತ್ತಾರ ಅಂದ್ರೆ, ಆ ಸಂಸ್ಥೆಯಿಂದ ಪಾರ್ಟಿಸಿಪೇಷನ್ ಅಂದ್ರೆ ಅದರದ್ದು ಪಾರ್ಟಿಸಿಪೇಷನ್ ಏನತ್ತು ಭಾಗವಹಿಸುವಿಕೆ. ಸಂಸ್ಥೆಗಳ ಭಾಗವಹಿಸುವಿಕೆ ಐತಲ್ಲ, ಅದರೊಳಗೆ 2 ಟೈಪ್ ಬರ್ತಾವೆ. ಅವು 2 ಅಂತ ಹೇಳ್ತಾನೆ. ಒಂದೇದಾಗ ಕಿಶೋರ್ ಸಭಾ ಅಂತ ಬರ್ತೈತಿ, ಇನ್ನೊಂದ ತರುಣ್ ಸಭಾ ಅಂತ ಬರ್ತೈತಿ. ಕಿಶೋರ್ ಸಭಾದಾಗ ಯಾರು ಇರ್ತಾರತ್ತಂದ್ರೆ 11 ಅದ ಹುಡುಗರ 2 ಹುಡುಗರ ಇರ್ತಾರೆ. ಹುಡುಗರ ಹುಡುಗಿಯರು 2 ಇರ್ತಾವೆ. ಮತ್ತು ಇದ್ರೊಳಗೆ ಬರೀ ಹೆಣ್ಮಕ್ಳು. ಮತ್ತು ಇದೊಂದು ಕನ್ಫ್ಯೂಸ್ ಮಾಡಕ್ಕೆ, ನಾಳೆ ಹೆಣ್ಮಕ್ಳು ಇದ್ರೊಳಗೆ ಭಾಗವಹಿಸಲ್ಲ ಅಂದ್ರೆ ರಾಜಕಾರಣಿ ಈಗ 33% ರಿಸರ್ವೇಷನ್ ಕೊಟ್ಟಿರ್ತೀವಿ. ಅದರ ಸಂಬಂಧ ಈ ಯೂತ್ ಪಾರ್ಲಿಮೆಂಟ್ ಅಂತ ಬರ್ತಿಲ್ಲ, 18ರಿಂದ 25 ಅದ್ರ ಜೆಂಡರ್ ಏನು ಸಂಬಂಧ ಬರೋಂಗಿಲ್ಲ. ಹುಡುಗಿಯರು ಭಾಗವಹಿಸ್ಬೋದು, ಹುಡುಗರು ಭಾಗವಹಿಸ್ಬೋದು. ಈಗ ಯಾವ್ದು ಹೇಳಿ ಒಂದೇ ಡಿಫ್ರೆಂಟ್ ವೇ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅಂತ ಹೇಳಿದ್ವಲ್ಲ. ಇನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಸಂಸ್ಥೆ ಪಾರ್ಟಿಸಿಪೇಷನ್ ಮಾಡಬೇಕು. ಅದರೊಳಗೆ ಏನಂದ್ರೆ 2 ಬರ್ತಾವೆ. ಒಂದು ಕಿಶೋರ್ ಸಭಾ, ಇನ್ನೊಂದು ತರುಣ್ ಸಭಾ. ಈ ಕಿಶೋರ್ ಸಭಾದಾಗ ಯಾರು ಬರ್ಬೋದು ಗೆಸ್ ಮಾಡ್ರಿ, ಎಲ್ಲಿಂದ ಬರ್ಬೋದು? ಎಜುಕೇಷನ್ ಯಾರು ಬರ್ತಾರ? ಕಿಶೋರ್ ಸಭಾದಾಗ ಯಾರು ಬರ್ತಾರೋ ತರುಣ್ ಸಭಾದ. ಕನ್ಫ್ಯೂಸ್ ಆಗಬಾರ್ದಂದ್ರೆ ಯೂತ್ ಸಭಾದ ಈ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ ಬರ್ತಲ್ಲ, ಅದ್ರ ಏಜ್ ಎಲ್ಲಿಂದ ಸ್ಟಾರ್ಟ್ ಆಕತಿ? 18ನೇ ಏಜಿಗೆ ಯಾವುದು ಏನು ಮಾಡ್ತಿರ್ತೀವಿ ನಾವು? ಯಾವುದು 11ನೇತೆ ಇರ್ತೀವಲ್ರಿ? 11ನೇತೆ ಇರ್ತೀವಿ, 12ನೇತೆ ಮುಗಿದಿರ್ತೈತೋ? 12 ಮುಗಿದಿರ್ತೈತಾನ? ಇದ್ರೊಳಗೆ ಕರೆಕ್ಟಾ?
ಹಾಂ ಸೆಕೆಂಡ್ PUC ಬಂದಿರ್ತೀವಿ ಕರೆಕ್ಟ್. ಇದ್ರೊಳಗೆ ಏನು ಕೊಟ್ರ ಅಂದ್ರೆ ಕಿಶೋರ್ ಸಭಾ ಅಂತ ಬರ್ತೇಳಿ 11ನೇತೆ 18 ಏಜ ಕೊಟ್ಟಾರ. ಬಟ್ 11ನೇತೆ 12ನೇತೆ ಹುಡುಗರು ಭಾಗವಹಿಸ್ಬೋದು ಅಂದ್ರೆ ಅದು ಆ್ಯಕ್ಚುಲಿ 12ನೇತೆ ಹುಡುಗರು ಭಾಗವಹಿಸ್ತಾರೆ. ಯಾವ್ದ್ರೋಗ ಅಂದ್ರೆ ಇದು ಕಿಶೋರ್ ಸಭಾದ. ಈ ಕಿಶೋರ್ ಸಭಾ ಆದ್ಮೇಲೆ ತರುಣ್ ಸಭಾ ಬರ್ತೈತಲ್ಲ, ತರುಣ್ ಸಭಾದಾಗ ಏಜ್ ಹತ್ತಿಲ್ಲ, ಅಲ್ಲಿ ಏನು ಮಾಡ್ತಾರೆ 25 ಏಜ್ ಮ್ಯಾಕ್ಸಿಮಮ್. ಮತ್ತು ಅದ್ರೊಳಗೆ ಕನ್ಫ್ಯೂಸ್ ಆಗಬೇಡ್ರಿ. ಬಟ್ ತರುಣ್ ಸಭಾದಾಗ ಯಾರು ಇರ್ತಾರಂದ್ರೆ UG ಮತ್ತು PG ಅಂತ ಬರ್ತದೆ. UG ಅಂದ್ರೆ ಯಾವ್ದು ಹೇಳ್ರಿ, ಅಂಡರ್ ಗ್ರಾಜುಯೇಷನ್, ಮತ್ತು PG ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್. ಇವ್ರು ಯಾರು ಬೇಕಾದ ಭಾಗವಹಿಸ್ಬೋದು. ನೆನಪಿರ್ತೈತಲ್ಲ, ತರುಣ್ ಸಭಾದಾಗ ಯಾರು ಬರ್ತಾರ UG PG. ಆಮೇಲೆ ಕಿಶೋರ್ ಸಭಾದಾಗ ಇದು ಯಾವ ಒಂದು ಫಸ್ಟ್ನೇ ವೇ ಆತು ಯಾವ್ದಂದ್ರೆ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಆತು. ಎರಡನೇದು ಹೇಳ್ರಿ ಗ್ರೂಪ್ ಪಾರ್ಟಿಸಿಪೇಷನ್ ಅಂತ ಕರೀತಾರೆ. ಈ ಗ್ರೂಪ್ ಪಾರ್ಟಿಸಿಪೇಷನ್ದಾಗ ಏನು ಮಾಡ್ತಾರೆ, ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅಂತ ಹೇಳಿ ಅಲ್ಲಿ ಕಾಲೇಜ ಸ್ಕೂಲ ಇವನ್ನ ಟಾರ್ಗೆಟ್ ಮಾಡಿರ್ತಾರೆ. ಬಟ್ ಈ ಗ್ರೂಪ್ ಪಾರ್ಟಿಸಿಪೇಷನ್ದಾಗ ಅವ್ರು ಸಾಲಿ ಕಲೀಲಿ ಬಿಡ್ಲಿ, ಅವ್ರಿಗೆ 18 ಅಥವಾ 25 ಇದ್ದಿದ್ರೆ ಅವರು ಏನು ಮಾಡ್ಬೋದು ಅಂದ್ರೆ ಒಂದು ಗ್ರೂಪ್, ಒಂದು ಹಳ್ಳಿಯಾಗ ಯಾರ್ದಾರ ಗ್ರೂಪ್ ಇರ್ತೈತೆ ತಿಳ್ಕೊ, ಅವರು ಬಂದು ಪಾರ್ಟಿಸಿಪೇಷನ್ ಮಾಡ್ಬೋದು. ಇದು ಎರಡನೇದು ಆತು. ಇನ್ನೊಂದು ಮೂರನೇದು ಹೇಳ್ರಿ ಯಾವ್ದಂದ್ರೆ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಕರೀತಾರೆ. ಡೈರೆಕ್ಟ್ ನಾವು ಒಬ್ಬ ಪಾರ್ಟಿಸಿಪೇಷನ್ ಮಾಡ್ತನತ್ತು ಹೋಗ್ಬೋದು. ನೆನಪಿರ್ತೈತಲ್ಲ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಬಗ್ಗೆ ಈಗ ಹೇಳ್ರಿ. ಒಂದೇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ, ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್. ಯಾವ ಒಂದು ಕಮಿಟಿ ರೆಕಮೆಂಡ್ ಮಾಡ್ತೈತೆ ಅಂದ್ರೆ 4th ವಿಪ್ ಕಾನ್ಫರೆನ್ಸ್ ರೆಕಮೆಂಡ್ ಮಾಡ್ತೈತಿ. ಯಾವ ಏಜ್ದವ್ರು ಲಿಮಿಟ್ ಐತ್ರಿ ಇಲ್ಲಿ 18ರಿಂದ 25. ಯಾವ ಡಿಫ್ರೆಂಟ್ ವೇದಾಗ ಮಾಡ್ತಾರಂದ್ರೆ 3 ಡಿಫ್ರೆಂಟ್ ವೇದಾಗ ಬರ್ತಾವೆ. ಒಂದೇದ್ರಾಗ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ದಾಗ ಕಿಶೋರ್ ಸಭಾ ಮತ್ತು ತರುಣ್ ಸಭಾ ಅಂತ ಬರ್ತಾವೆ. ಗೊತ್ತಾಕತ್ತಲ್ಲ, ಕಿಶೋರ್ ಸಭಾ ತರುಣ್ ಸಭಾ. ಅದಾದ್ಮೇಲೆ ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ಗ್ರೂಪ್ ಅಂದ್ರೆ ಗೊತ್ತಾತಲ್ಲ. ಇಲ್ಲಿ ಇನ್ಸ್ಟಿಟ್ಯೂಷನ್ ಯಾಕಂದ್ರೆ ಸಂಸ್ಥೆ ಅಂದ್ರೆ ಒಂದು ಸಂಸ್ಥೆದಿಂದ, ಈಗ ನಮ್ದು ಯಾವ್ದಾರ ಒಂದು KUD ಸಂಸ್ಥೆ ಹತ್ತೈತಲ್ಲ, KUD ಸಂಸ್ಥೆದಿಂದನೇ ವಿದ್ಯಾರ್ಥಿಗಳು ಹೋಗ್ತಾರೆ. ಮತ್ತು ಅದು ಅಟ್ಟ ಕೊಟ್ಟಿದ್ರತ್ತೇಳಿ ಬರೀ ಅವ್ರ ಅಟ್ಟ ಪಾರ್ಟಿಸಿಪೇಷನ್ ಮಾಡ್ದಂಗೆ ಆಕಿತ್ತಲ್ಲ. ಮತ್ತು ಸಿವಿಲ್ ನಾಗರಿಕರು ಸಾಲಿಗೆ ಹೋಗಲ್ದವ್ರು ಏನು ಮಾಡ್ಬೇಕು, ಅವರು ಪಾರ್ಟಿಸಿಪೇಷನ್ ಮಾಡ್ಬೇಕು. ಅವರು ಹೆಂಗೆ ಹುಡುಗರು ಇರ್ತಾವೆ 18ರಿಂದ 25 ಅಂಥವ್ರು ಸಲ ಮಂದಿ ಏನು ಮಾಡಂದ್ರೆ ಗ್ರೂಪ್ ಪಾರ್ಟಿಸಿಪೇಷನ್ ಅಂತ ಕೊಟ್ರೆ ಅಲ್ಲಿ ಯಾರು ಬೇಕಾದ ಪಾರ್ಟಿಸಿಪೇಷನ್ ಮಾಡ್ಬೋದು. ಯಾಕೆ ಹಂಗೆ ಹೇಳಿಕೆ ಕೊಟ್ಟಿರ್ತಾರಂದ್ರೆ ನಾಳೆ ಗ್ರೂಪ್ ಪಾರ್ಟಿಸಿಪೇಷನ್ದಾಗ ಯಾರು ಬೇಕಾದ ಬರೀ ಸಂಸ್ಥೆದವ್ರು ಅಷ್ಟೇ ಹಾಕಾರ ಅಥವಾ ಬೇರೆದವರು ಹಾಕಾರಂದ್ರೆ ಗ್ರೂಪ್ ಪಾರ್ಟಿಸಿಪೇಷನ್ದವ್ರು ಬೇರೆದವ್ರು ಮಾಡ್ಬೋದು. ಅದಾದ್ಮೇಲೆ ಇನ್ನೊಂದು ಯಾವ್ದು ಬತ್ರಿ, ಇಂಡಿವಿಜುವಲ್ ಪಾರ್ಟಿಸಿಪೇಷನ್. ನೆನಪಿರ್ತೈತಲ್ಲ, ಯೂತ್ ಪಾರ್ಲಿಮೆಂಟ್ ಅದು ಮಣ್ಣು ಕೇಳಿದ್ರಿ ಎದ್ರ ಸಲ್ಮ ಮಾಡ್ತಾರತ್ತೇಳಿ. ಇದು ನಿಮಗೆ ಡಾಟಾ ಇರ್ತೇಳಿ ಇದ್ರ ಮೇಲೆ ಎಲಿಮಿನೇಟ್ ಮಾಡ್ಬೋದು ಆಪ್ಷನ್ಗಳು. ಅದಕ್ಕೆ ಹೇಳತ್ತೀನಿ, ಯಾವುದೋ ಒಂದು ಕ್ವಶನ್ ಇರ್ತೈತಲ್ಲ ಅದನ್ನು ಪೂರ್ತಿ ಕಾನ್ಸೆಪ್ಟ್ ಇರ್ತೇಳಿ ಅದ್ರ ಮೇಲೆ ಯಾವ್ದು ಅದಕ್ಕೆ ರಿಲೇಟ್ ಅನ್ಸಲ್ಲ ಎಲಿಮಿನೇಟ್ ಮಾಡಿಬಿಡ್ರಿ, ಅದು ಆಪ್ಷನ್ ಹೋಗ್ಬಿಡ್ತೈತೆ. ನೆಕ್ಸ್ಟ್ ಈಗ ಹೇಳ್ರಿ, ರೀಸೆಂಟಾಗಿ ನಮ್ಮಲ್ಲಿ SIR ಮಾಡತ್ತಾರ ಅಂತ ಹೇಳಿದ್ವಲ್ಲ, ರಾಜ್ಯದಾಗ ಏನು ಬರ್ತೈತೆ ಅಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಬರ್ತೈತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ CEC ಅಂತ ಕರೀತಾರೆ ಅಥವಾ SEC ಅಂತ ಕರೀತಾರೆ. ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಯಾರದ ಯಾರ ಅವ ಅನ್ಬು ಕುಮಾರ್ ಏನು ಹೇಳು ಚೀಫ್ ಎಲೆಕ್ಟ್ರಲ್ ಆಫೀಸರ್. ಕನ್ಫ್ಯೂಸ್ ಆಕತಿ. ಅದು ಡೈರೆಕ್ಟ್ ಏನು ಕೇಳ್ತಾರಂದ್ರೆ ಯಾರು ಹೇಳ್ರಿ, ಸಂಗ್ರೇಶಿ ಏನೋ ಅದೇ ಇಲ್ಲೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವ. ಕನ್ಫ್ಯೂಸ್ ಆಗ್ಬೇಡ್ರಿ, ಇನ್ನೊಮ್ಮೆ ಹೇಳ್ತಾನೆ. ಇದನ್ನ ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರ್ದಾರ, ಮುಖ್ಯ ಚುನಾವಣಾ ಆಯುಕ್ತರ ಜ್ಞಾನೇಶ್ ಕುಮಾರ್ ಅದಾರ. ಅಲ್ಲಿ ಆಯುಕ್ತರು ಇಬ್ರು ಯಾರ್ದಾರ, ವಿವೇಕ್ ಜೋಶಿ ಮತ್ತು ಸುಖ್ಬೀಂದರ್ ಸಿಂಗ್ ಅದಾರ್ರಿ. ಈಗೇನಂದ್ರೆ ಹಂಗೆ ಸ್ಟೇಟ್ದಾಗ ಬರ್ತೈತಲ್ಲ, ಸ್ಟೇಟ್ದಾಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಇರಬೇಕೋ ಇರಬಾರ್ದು, ಇರತ್ತಾರೋ. ಅವ್ರು ಯಾರು? ಸಂಗ್ರೇಶಿ. ನೆನಪಿಟ್ಕೋ, GS ಸಂಗ್ರೇಶಿ. ಏನತ್ತ ಏನತ್ತ ಡಾಕ್ಟ್ರೇಟ್ ಕೊಡ್ರ. ಅದೇ ಹೇಳತ್ನ ತಡಿ. GS ಸಂಗ್ರೇಶಿ ಏನಂದ್ರೆ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತು. ಈಗ ಹೇಳ್ರಿ ಅನುಭವ್ ಕುಮಾರ್ ಏನು, ಎಲೆಕ್ಟ್ರಲ್ ಸೆಂಟ್ರಲ್ ಅಲ್ಲ, ಚೀಫ್ ಎಲೆಕ್ಟ್ರಲ್ ಆಫೀಸರ ಕರ್ನಾಟಕ ಸ್ಟೇಟಿಗೆ ಮಾಡಿರ್ತಾರೆ. ಇವು ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಈಗ ಏನು ನಾವು ಇವ್ರು ಹೇಳಿದ್ವಲ್ರಿ GS ಸಂಗ್ರೇಶಿ, ಅವ್ರು ಏನು ಮಾಡ್ತಾರಂದ್ರೆ ರಾಜ್ಯದಾಗ ಏನೋ ಚುನಾವಣೆಗಳು ಬರ್ತಾವಲ್ಲ, ಈಗ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬರಲಿ ಅಥವಾ ಸ್ಟೇಟ್ ಎಲೆಕ್ಷನ್ ಏನೇನು ನಡೆಸ್ತಾರಲ್ಲ ಅದ್ರದ್ದು ಹೆಡ್ ಅವರು. ಈಗ ಏನಿದೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಹತ್ತಿವಲ್ಲ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಎದಕ್ಕೆ ಇರ್ತಾರಂದ್ರೆ ಆ ಎಲೆಕ್ಟ್ರಲ್ ಪ್ರೊಸೀಜರ್ ಏನಿರ್ತೈತಲ್ಲ ಅದನ್ನು ಮ್ಯಾನೇಜ್ ಮಾಡೋ ಸಲ್ಮಂದ್ ಅಪಾಯಿಂಟ್ ಮಾಡಿರ್ತಾರೆ. ಇಲ್ಲಾರ ಅವರಿಗೆ ಡೈರೆಕ್ಟ್ CEO ಹೊತ್ತು ಕರೀತಾರೆ. ಮತ್ತು CEO ಅಂದಾಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದಿರಿ. ಮತ್ತು ಏನತ್ತಾರಂದ್ರೆ CEO ಇದ್ರೊಳಗೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಯಾರದಾರಂದ್ರೆ ಅನುಭವ್ ಕುಮಾರ್ ಅದಾನ. ಕರೆಕ್ಟ್. ಏನು ಕನ್ಫ್ಯೂಸ್ ಆತ ಹೇಳ್ರಿ, ಏನಾತ್ರಿ ಏನಾತ ಹೇಳ್ರೋ ಜೋರ್ಲೆ. ಏನಿಲ್ಲಲ್ಲ, ಏನರ ಕನ್ಫ್ಯೂಷನ್ ಆತನ ಗೊತ್ತಾತಲ್ಲ. ಯಾರು ಕರ್ನಾಟಕದ ಗೊತ್ತಿಲ್ಲ. ಏನು ಕನ್ಫ್ಯೂಸ್ ಆಯ್ತು, ಏನಾಗಿದ್ರೆ ಡೌಟ್ ಇದ್ರೆ ಹೇಳಿ, ಇಲ್ಲೇ ಕ್ಲಿಯರ್ ಮಾಡು. ಏನಿಲ್ಲಲ್ಲ, ಗೊತ್ತಾತಲ್ಲ. ಸೆಂಟ್ರಲ್ದಾಗ ಹೆಂಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಈಗ SIR ಆಗತ್ತೈತ್ರಿ. ನಾಳೆ ರಾಜ್ಯ ಚುನಾವಣಾ ಆಯುಕ್ತರು ಯಾರದಾರ ಅಂತ ಕೇಳ್ರ. ಮತ್ತು ಅನುಭವ್ ಕುಮಾರ್ ಅಂತ ಹಾಕಿ ಬಂದಿರಿ. ಯಾರದಾರ ಅಂದ್ರೆ ಸಂಗ್ರೇಶಿ ಅದಾರ. ಆಮೇಲೆ ಎಲ್ಲ ರಾಜ್ಯ ಈಗ SIR ನಡೆದೈತಿ, ಅದ್ರ ಮುಖ್ಯಸ್ಥರು ಯಾರದಾರ ಅಂದ್ರೆ SIR ಮುಖ್ಯಸ್ಥರು ಹೇಳತ್ನ ಯಾರಂದ್ರೆ ಇವರ CEO ಅಂತ ಬರ್ತಾರಲ್ಲ ಅನುಭವ್ ಕುಮಾರ್, ಅದ್ರದ್ದು ಉಸ್ತುವಾರಿ ವಹಿಸ್ತಾರೆ. ಅಷ್ಟೇ, ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಪಿ SIR ಆಗುದ ಅದು ನೋಡ್ಬೇಕು, ಗೊತ್ತಿಲ್ಲ ನಂಗೆ. ಓಕೆ, ನೋಡಿ ಹತ್ತು ನಂದು. ನೆಕ್ಸ್ಟ್ ಅದಾತ ರಾಜ್ಯದ ಆತ. ನೆಕ್ಸ್ಟ್ ಈಗ ಹೇಳಿ, ರೀಸೆಂಟಾಗಿ ಇದನ್ನು ಸಬ್ಸಿ ಗ್ಯಾಸ್ ಪೈಪ್ಲೈನ್ ಅಂತ ಮಾಡತ್ತಾರೆ. ಯಾವ ಕಂಟ್ರಿದಿಂದ ತರ್ಬೇಕನ್ನತ್ತಾರೆ ಇಂಡಿಯಾದವ್ರ?
ಸಬ್ ಸಿ ಗ್ಯಾಸ್ ಪೈಪ್ಲೈನ್ ಅಂತೇಳಿ ಯಾವ ಕಂಟ್ರಿಯಿಂದ ಹೇಳ್ರಿ? ಒಮಾನ್. ಇವು ಸಬ್ ಸಿ ಗ್ಯಾಸ್ ಪೈಪ್ಲೈನ್ ಎದಕ್ಕೆ ಆದ್ಯತೆ ಕೊಡತ್ತಾರೆ ಹೇಳ್ರಿ? ಇದಕ್ಕೆ ಈಗ ರೀಸೆಂಟಾಗಿ ನ್ಯೂಸ್ನಾಗ ಬಂದೈತಿ. ಅದಕ್ಕೆ ಥರ ನಾವು ಒಂದು ನಡು ಹೇಳಿದ್ದು ಗೊತ್ತೈತಿ, ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ ಹೇಳಿದ್ದು. ಯಾರು ಮಾಡ್ತಾರೆ ಇದು ವಾಟರ್ ವರ್ತ್? ಮೆಟಾ. ಎಸ್, ವೆರಿ ಗುಡ್. ಮೆಟಾ ಅಂತ ಬಂದರೆ ಇವು ಗೂಗಲ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಮೆಟಾ ಅಂಡರ್ ಅದಾವಲ್ಲ, ಅವ್ರು ಮಾಡ್ತಾರೆ. ವಾಟರ್ ವರ್ತ್ ಪ್ರಾಜೆಕ್ಟ್ ಎದಕ್ಕೆ ಮಾಡತ್ತಿದ್ರು? ವಾಟರ್ ವರ್ತ್ ಪ್ರಾಜೆಕ್ಟ್ ಇನಿಷಿಯೇಟಿವ್ ಎದಕ್ಕೆ ಮಾಡತ್ತಿದ್ರು? ಎಸ್, ಅಂಡರ್ ಸಿ ಕೇಬಲ್. ಆ ಸಿ ಕೇಬಲ್ನಾಗ ಎದ್ರ ಮೇಲೆ ವರ್ಕ್ ಆಕಿತ್ತದ? ಅಂಡರ್ ಸಿ ಕೇಬಲ್. ಎಸ್. ಈಗ ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ ಹೇಳಿದ್ವಿ, ಅದ್ರೊಳಗೆ ಏನು ಮಾಡತ್ತಿದ್ರು ಅಂದ್ರೆ ಬೇರೆ ದೇಶದಿಂದ ಈಗ ನಾವು ಈ ಇಂಡಿಯಾದಾಗ ಪ್ರೆಸೆಂಟ್ ಏನೈತೆ ಅಂದ್ರೆ ಇಂಟರ್ನೆಟ್ ಕಮ್ಯುನಿಕೇಷನ್ ಅದಾವೆ, ಆ್ಯಂಟಿನಾಗಳು ಹೆವಿ ಸ್ಪೀಡ್ ಅದಾವೆ. ಆದರೂ ನಾವು 5G ಅದು ಬೇಕಾದ್ರೆ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡೋರ ಫೈಬರ್ ಎದಕ್ಕೆ ಕುಣಿಸ್ತಾರೆ ಹೇಳ್ರಿ? ಆ ಫೈಬರ್ ಕೇಬಲ್ ಇತ್ತಂತೇಳಿ ಯಾವಾಗಿದ್ದನ್ನು ಕೇಬಲ್ದಿಂದ ಇಂಟರ್ನೆಟ್ ಯಾವಾಗ ಬರ್ತಿರ್ತೈತಲ್ಲ ಅಥವಾ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಬರ್ತಿರ್ತಲ್ಲ, ಸ್ಪೀಡ್ ಇರ್ತೈತೆ. ನೆನಪಿಟ್ಕೋರಿ, ಹಳಿ ಕಾಲದಾಗ BSNL ಎಲ್ಲಿ ಆ್ಯಂಟಿನಾ ಇರ್ತಿದ್ದಿಲ್ಲ, ಅವು ಡೈರೆಕ್ಟ್ ಮನಿ ಕೇಬಲ್ ಬರ್ತಿದ್ವಲ್ಲ, ಆ ಕೇಬಲ್ದಿಂದ ಏನಂದ್ರೆ ಕನೆಕ್ಷನ್ ಕಟ್ ಹಾಕಿದ್ದಿಲ್ಲ ಅಥವಾ ಸೀಮ್ಲೆಸ್ ಆಗಿರ್ತೈತೆ. ಸೇಮ್ ಅದ್ರ ಸಂಬಂಧ ಈ ಗೂಗಲ್ದವ್ರು ಏನು ಕೊಡತ್ತಾರಲ್ರಿ, ಮೆಟಾ ಕಂಪ್ನಿದವ್ರು ಏನು ಮಾಡೋರು ಅಂದ್ರೆ ಸೆಟ್ಲೈಟ್ದಿಂದ ಅದು ಕೊಟ್ಟರೆ ಒಂದು ರೀಸನ್ ಕೊಡ್ಬೋದು, ಅದಕ್ಕೆ ಹೆವಿ ಕಾಸ್ಟ್ ಆಕತ್ತೆ. ಅದಕ್ಕೆ ಏನು ಮಾಡತ್ತಾರ ಅಂದ್ರೆ ಅಲ್ಲಿದಿಂದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇದೇನತ್ತಾರ ಅದಕ್ಕೆ ಒಟ್ಟು ಆಂತರಿಕ ಪ್ರತಿಫಲನ ಅಲ್ಲ, ಅದು ವರ್ಕ್ ಇದನ್ನ ಪ್ರೊಸೆಸ್ ಮೇಲೆ ವರ್ಕ್ ಹಾಕಿರ್ತೈತೆ. ಯಾವುದಂದ್ರೆ ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ. ಈ ವಾಟರ್ ವರ್ತ್ ಎದಕ್ಕೆ ಅಂದಾರಂದ್ರೆ ಅಂಡರ್ ಸಿ ಕೇಬಲ್ ಹಾಕ್ತಾರೆ ಸಮುದ್ರದ ಆಳದಾಗ. ಆ ಸಿ ಕೇಬಲ್ ಏನಂದ್ರೆ ಮ್ಯಾಲೆ ಹಾಕತ್ತೋದ್ರೆ ಒಂದೊಂದು ಇದನ್ನು ಕುಣಿಸ್ಬೇಕಾಕತ್ತೆ. ಅವಕ್ಕೆ ಏನಂದ್ರೆ ಬ್ರಿಡ್ಜ್ ಕಟ್ಟಬೇಕು ಅಥವಾ ಅವಕ್ಕೆ ಒಂದೊಂದೊಂದು ದೊಡ್ಡ ಏನತ್ತ ಪಿಲ್ಲರ್ಗಳು ಕುಣಿಸ್ಬೇಕಾಕತ್ತಲ್ಲ, ಅವ್ನು ಬೇಡ ಅಂಡರ್ ವಾಟರ್ ಸಿ ಕೇಬಲ್ ಮಾಡೋಣ ಅಂದಾರ. ಯಾರಂದ್ರೆ ಅಮೇರಿಕಾದಿಂದ ಇಲ್ಲಿ ತನಕ ತರಬೇಕಂದಾರ ಅವ್ರು ವಾಟರ್ ವರ್ತ್ ಪ್ರಾಜೆಕ್ಟ್ ಒಳಗೆ, ನೀರೊಳಗೆ. ಸೇಮ್ ಹಂಗೆ ಏನು ಮಾಡತ್ತಾರಂದ್ರೆ ಈಗ ನಮ್ಮಲ್ಲಿ ಏನಾಗೈತ್ರಿ, ಹಾರ್ಮುಜ್ ಜಲಸಂಧಿ ನಾ ಹೇಳಿದ್ನಿ. ಅತಿ ಕಡಿಮೆ ಬಳಕೆ ಮಾಡ್ಬೇಕಾರ ಅಥವಾ ಅತಿ ಹೈಯೆಸ್ಟ್ ಗೂಡ್ಸ್ ತರಬೇಕಾರ ಕಡಿಮೆ ವೆಚ್ಚದ ಯಾವ ಸಾರಿಗೆ ಇರ್ತೈತೆ ಅಂದ್ರೆ ಜಲ ಸಾರಿಗೆ. ಈಗ ಹಾರ್ಮುಜ್ ಸ್ಟ್ರೇಟ್ ಬಂದಾತ್ ನಮಗೆ, ಅವಾಗ ಗ್ಯಾಸ್ಗಳು ಬೇಕಾಗಿರ್ತೈತೆ ಅಥವಾ ಪೆಟ್ರೋಲ್ ಬೇಕಾಗಿರ್ತೈತೆ. ಅವಾಗ ಹೆಂಗೆ ತರ್ಸೋಕ್ಕಾಗಂಗಿಲ್ಲ. ಈಗ ವಿಮಾನದಾಗ ಅಥವಾ ಬಸ್ನಾಗ ಅಥವಾ ಟ್ರೈನ್ಯಾಗ ಬರ್ಬೇಕಾರ ಬರಂಗಿಲ್ಲ. ಅಲ್ಲಿ ನಡು ಪಾಕಿಸ್ತಾನ ಅನ್ನೋ ದೋಸ್ತ ಐತಲ್ಲ, ಅದ್ರ ಸಂಬಂಧ ಅಲ್ಲಿ ಬರೋಕ್ಕಾಗಂಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ವಾಟರ್ ಏನು ಮಾಡತ್ತಾರಂದ್ರೆ ವಾಟರ್ ಪೈಪ್ಲೈನ್ ಅಥವಾ ಸಬ್ ಸಿ ಪೈಪ್ಲೈನ್ ಅಂತ ಮಾಡತ್ತಾರೆ. ಈಗ ಹೆಂಗೆ ನಮ್ಮಲ್ಲಿ ಇವು ಕಾರ್ಪೊರೇಷನ್ ನೀರು ಬರೋಕೆ ಪೈಪ್ಲೈನ್ ಮಾಡ್ಯಾರಲ್ಲ, ಹಂಗೆ ಸಬ್ ಸಿ ಪೈಪ್ಲೈನ್ ಆಗಿದ್ದು ಅಡ್ವಾಂಟೇಜ್. ಇದು ನೆನಪಿಟ್ಕೋರೆ. ಮತ್ತು ಆಗಿಲ್ಲ, ಆಗೋದೈತಿ. ಎಲ್ಲಿದಂದ್ರೆ ಓಮನ್ದಿಂದ. ಇನ್ ಕೇಸ್ ಓಮನ್ದಿಂದ ಮಾಡಿರತ್ತೀನಿ, ನಾಳೆ ಮ್ಯಾಲೆ ಸಮುದ್ರ ಮೇಲೆ ಎಷ್ಟು ಅಟ್ಯಾಕ್ ಮಾಡಲಿ ಏನೋ ಮಾಡಲಿ, ನಮಗೆ ಗ್ಯಾಸ್ ಪೈಪ್ಲೈನ್ ಡೈರೆಕ್ಟ್ ಬರ್ತಿರ್ತದೆ. ಅದಕ್ಕೇನು ಕನೆಕ್ಷನ್ ಮಾಡಕ್ಕೆ ಬರಂಗಿಲ್ಲ ಅಥವಾ ಜಲಸಂಧಿಗಳನ್ನ ಬಂದ್ ಮಾಡಿ ಅಂತೇಳಿ ಬ್ಲಾಕ್ ಮಾಡಕ್ಕೆ ಬರಂಗಿಲ್ಲ. ಅದ್ರ ಸಂಬಂಧ ಏನು ಮಾಡತ್ತಾರಂದ್ರೆ ಯಾವ ಕಂಟ್ರಿದಿಂದ ತರತ್ತಾರ್ರಿ? ಸಬ್ ಸಿ ಕೇಬಲ್ ಅಂತ ಕರಿತಾರ ಅಥವಾ ಸಬ್ ಸಿ ಪೈಪ್ಲೈನ್. ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡು, ಓಮನ್ ಅಂತ ಬಂದ್ರೆ ಅಲ್ಲಿ ಯಾವ ಜಲಸಂಧಿ ಬರ್ತೈತಿ ಒಳಗೆ ಹೋಗಕ್ಕೆ? ಈಗ ಓಮನ್ ಹತ್ತೈತಿ. ಓಮನ್ದಿಂದ ನಾವು ಎಲ್ಲಿ ಹೋಗ್ಬೇಕು? ಹಾರ್ಮುಜ್ ಜಲಸಂಧಿ ಬರ್ತೈತಿ. ಯಾವ ಎರಡು ನಡು ಬರ್ತೈತಿ? ಇದ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್. ನೆನಪದಾವ ಜಲಸಂಧಿಗಳು? ಹೇಳ್ತೀರಿ ಒಮ್ಮೆ, ಬಡ ಹೇಳ್ತೀರಿ, ನೆನಪೋಗ್ಯಾವ. ಮತ್ತು ಹೇಳ್ರಿ, ಇಂಪಾರ್ಟೆಂಟ್ ಅದಾವ. ಮೇಜರ್ ಅಷ್ಟಕ್ಕೆ ಅಂತ ಹೇಳ್ರಿ. ಇಂಡಿಯಾದಿಂದ ಪಾಕಿಸ್ತಾನ ನಡು ಡಿವೈಡ್ ಮಾಡೋದು ಯಾವುದು? ಪಾಕ್ ಜಲಸಂಧಿ. ನೆನಪಿರ್ತೈತಲ್ಲ? ಏನನ್ನ ಪಾಕಿಸ್ತಾನ ಅಣ್ಣ ಸಾರಿ, ಇಂಡಿಯಾ ಶ್ರೀಲಂಕಾ ಇದನ್ನ ಡಿವೈಡ್ ಮಾಡೋದು ಯಾವ್ದೈತೆ ಅಂದ್ರೆ ಪಾಕ್ ಸ್ಟೇಟ್. ಅದಾದ್ಮೇಲೆ ಈ ಕಡೆ ಹೇಳತ್ತಂದಿನಿ, ಈ ಕಡೆ ಹೇಳ್ರಿ. ಈಗ ಮಲಕ್ಕಾ ಜಲಸಂಧಿ ಯಾವ ಎರಡತ್ರ ನಡು? ಇಂಡೋನೇಷ್ಯಾ ಮತ್ತು ಮಲೇಷ್ಯಾ. ಇಂಡೋನೇಷ್ಯಾದ ಯಾವ್ದು ದ್ವೀಪದ ನಡು ರೀ? ಸುಮಾತ್ರ ಅಥವಾ ಜಾವಾ? ಸುಮಾತ್ರ. ನೆನಪಿಟ್ಕೋರಿ. ಈಗ ಸುಮಾತ್ರ ಜಾವಾ ಡಿವೈಡ್ ಮಾಡೋದ ಸುಂಡಾಲ್ಯಾಂಡ್ ಅಂತ ಬರ್ತದೆ. ಈಗ ನ್ಯೂಜಿಲ್ಯಾಂಡ್ ನಾರ್ತ್ ನ್ಯೂಜಿಲ್ಯಾಂಡ್, ಸೌತ್ ನ್ಯೂಜಿಲ್ಯಾಂಡ್ ಬಂದ್ರೆ ಕುಕ್ ಜಲಸಂಧಿ. ಯಾವ ನೀರಿಂದ ಆದ್ರೂ ನೆನಪಿಟ್ಕೊಂಡ್ಬಿಡ್ರಿ, ಅಲ್ಲಿ ಯಾವ ವಾಟರ್ ಬರ್ತೈತಲ್ಲ ಅದ ಬಾಡಿಗಳನ್ನ ಕನೆಕ್ಟ್ ಮಾಡಿ ಜಲಸಂಧಿಗಳು ಜಲಮೂಲಗಳನ್ನ ಕಲೆಕ್ಟ್ ಮಾಡ್ತಿರ್ತಾವೆ. ಈಗ ಹೇಳ್ರಿ ನೋಡು, ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಡಿವೈಡ್ ಮಾಡಿದ ಸಿ ಯಾವ್ದಂದ್ರೆ ತಾಸ್ಮೇನಿಯಾ ಸಿ ಅಂತ ಬರ್ತದೆ. ಅಲ್ಲೇ ಒಂದು ಜಲಸಂಧಿ ಬರ್ತೈತಿ. ಯಾವ್ದತ್ತೆ ಅದು? ಬಾಸ್ ಜಲಸಂಧಿ. ನೆನಪಿಟ್ಕೋ, ತಾಸ್ಮೇನಿಯಾ ಇದನ್ನ ಆಸ್ಟ್ರೇಲಿಯಾನ ಕನೆಕ್ಟ್ ಮಾಡೋದು. ಈ ಕಡೆದು ಅದು ಅಲ್ಲ. ಈ ಕಡೆದು ಆದ್ಮೇಲೆ ಎಲ್ಲಿ ಹೋಗ್ರಿ ಅಂದ್ರೆ ಇಲ್ಲಿ ಮಡಗಾಸ್ಕರ್ ಅಂತಿಲ್ದ ಸ್ಟಾರ್ಟ್ ಮಾಡ್ರಿ. ಹೇಳ್ರಿ ಈಗ ಮಡಗಾಸ್ಕರ್ದಿಂದ. ಮಡಗಾಸ್ಕರ್ ಜಲಸಂಧಿ ಅಂತ ಬರ್ತೈತಿ. ಮಡಗಾಸ್ಕರ್ ಜಲಸಂಧಿ ಯಾವ ಎರಡು ಹತ್ರ ನಡು ಬರ್ತೈತಿ? ಮೊಜಾಂಬಿಕಾ ಮತ್ತು ಮಡಗಾಸ್ಕರ್. ಯಾಕಂದ್ರೆ ಉಷ್ಣ ಪ್ರವಾಹಗಳು ಬರ್ತಾವಲ್ಲ, ಅಲ್ಲೇ ಒಂದು ಜಲಸಂಧಿ ಐತಿ. ಯಾವ್ದಂದ್ರೆ ಮಡಗಾಸ್ಕರ್ ಜಲಸಂಧಿ ಅಂತ ಕರಿತೀವಿ. ಆಫ್ರಿಕಾ ಕಾಂಟಿನೆಂಟ್ ಯಾವ್ದಂದ್ರೆ ಮೊಜಾಂಬಿಕಾ ಮತ್ತು ಮಡಗಾಸ್ಕರ್ನ ಡಿವೈಡ್ ಮಾಡ್ತದೆ. ಈ ಮಡಗಾಸ್ಕರ್ದಿಂದ ಮ್ಯಾಲೆ ನಾವು ಎಲ್ಲಿ ಹೋಗ್ಬೇಕಾರೆ? ಕೆಂಪು ಸಮುದ್ರಕ್ಕೆ ಹೋಗ್ಬೇಕ್ರಿ. ಆ ಕೆಂಪು ಸಮುದ್ರಕ್ಕೆ ಹೋಗ್ಬೇಕಾರೆ ಫಸ್ಟ್ ಯಾವ್ದು ಹತ್ತೈತೆ ಜಲಸಂಧಿ? ಬಾಬಲ್ ಮಂಡೆ. ಹೆಂಗೆ ನೆನಪಿಟ್ಕೋರಿ ಅಂದ್ರೆ ನಾಳೆ ನಾವು ಇಂಡಿಯಾದವ್ರು ಏನೋ ಕಳ್ಸಾತೀವಿ, ಇಲ್ಲಾರ ಧಾರವಾಡ ಪೇಡ ಕಳ್ಸಾತೀವಿ ಅಂತ ತಿಳ್ಕೊರಿ. ಆ ಧಾರವಾಡ ಪೇಡ ಎಲ್ಲಿದಂದ್ರೆ ಹಿಂದೂ ಮಹಾಸಾಗರದಿಂದ ಕಳಿಸ್ಬೇಕು. ಎಲ್ಲಿ ಅಂದ್ರೆ ಕೆಂಪು ಸಮುದ್ರಕ್ಕೆ ಕಳಿಸ್ಬೇಕು. ಆ ಕೆಂಪು ಸಮುದ್ರಕ್ಕೆ ಕಳಿಸ್ಬೇಕಾರೆ ಮೊದಲು ಯಾರ ಕಡೆಯಿಂದ ಪಾಸ್ ಆಗ್ಬೇಕಂದ್ರೆ ನಾವು ಬಾಬಲ್ ಮಂಡೇಬ್ ಜಲಸಂಧಿ ಪಾಸ್ ಆಗ್ಬೇಕು. ಅವ್ರೆಲ್ಲರೂ ಅಲೋ ಮಾಡ್ಲಿಕ್ಕೆ ಮತ್ತೆ ಪೇಡ ತೊಗೊಂಡು ಹೊಳೆ ಬರ್ಬೇಕು. ಅದ್ರ ಸಲ್ಮಂದ್ ಬಾಬಲ್ ಮಂಡೇಬ್ ಯಾವ ಎರಡನ್ನ ಕನೆಕ್ಟ್ ಮಾಡ್ತೈತೆ ಅಂದ್ರೆ ಹೇಳ್ರಿ, ಮತ್ತೆ ಅದು ಹೋಗ್ಬಾರ್ದು. ಬಾಬಲ್ ಮಂಡೆ ಬಂದಾಗ ಹಿಂದೂ ಮಹಾಸಾಗರನ ಕನೆಕ್ಟ್ ಮಾಡ್ತೈತಿ. ಬಟ್ ಅಲ್ಲಿ ಒಂದು ಜಲಸಂಧಿ ಜಲ ಮೂಲ ಬರ್ತೈತಿ. ಯಾವ್ದು? ಎಡನ್ ಕೊಲ್ಲಿ ಪ್ಲಸ್ ಕೆಂಪು ಸಮುದ್ರ. ಕೆಂಪು ಸಮುದ್ರ ಪ್ಲಸ್ ಎಡನ್ ಕೊಲ್ಲಿ. ಓಮನ್ ಕೆಳಗೆ ಬರಂಗಿಲ್ಲ, ಓಮನ್ ಅದ್ರ ಮ್ಯಾಲ.
ನೆನಪಿಟ್ಕೋ, ಕನ್ಫ್ಯೂಸ್ ಆಗ್ಬಿಡ್ದು. ಇಲ್ಲಿ ಬರ್ತೈತಲ್ಲ ನಾ ಹೇಳಿ, ಜಲ ಅಂದ್ರೆ ಹಿಂದೂ ಮಹಾಸಾಗರ ಬತ್ತ, ಅದರದ್ದು ಒಂದು ತುಣುಕತ್ವ ನೀರಿಂದ ಭಾಗ ಇರ್ತತ್ಲ, ಅದು ಯಾವ್ದಂದ್ರೆ ಎಡನ್ ಕೊಲ್ಲಿ ಅಂತ ಬರ್ತದೆ. ಆ ಎಡನ್ ಕೊಲ್ಲಿ ಪ್ಲಸ್ ಕೆಂಪು ಸಮುದ್ರ ಕನೆಕ್ಟ್ ಮಾಡೋದು ಯಾವ್ದು? ಬಾಬ್ ಅಲ್ ಮಂಡೇಬ್. ಆ ಬಾಬ್ ಅಲ್ ಮಂಡೇಬಿಂದ ನಾವು ಯುರೋಪ್ಗೆ ಹೋಗ್ಬೇಕಾಗೈತೆ ಪೇಡ, ಈಗ ಇಲ್ಲೇ ಕೆಂಪು ಸಮುದ್ರದಾಗ ನಿಂತಾವು. ಕೆಂಪು ಸಮುದ್ರದಿಂದ ಮುಂದೆ ಹೋಗ್ಬೇಕಾರೆ ಈ ಮೆಡಿಟೇರಿಯನ್ ಸಿ ಕನೆಕ್ಟ್ ಮಾಡೋದು ಯಾವ್ದ? ಸುಯೇಜ್ ಕಾಲುವೆ. ಇದು ಜಗತ್ನಾಗ ಅತಿ ಬಿಜಿಯೆಸ್ಟ್ ಕೆನಲ್ ಅಂತ ಕರೀತಾರೆ. ನಡು ಒಂದು ಹಡಗು ನಿಂತೈತೆ ಅದು ಬ್ಲಾಕ್ ಆಗಿತ್ತಲ್ಲ, ಅವಾಗ ಇದ್ರ ಮೇಲೆ ಕೇಳ್ಬೋದು. ಅವಾಗ ಎಲ್ಲಿ ಹೋಗ್ತೈತೆ ಅಂದ್ರೆ, ಈಗ ಕೆಂಪು ಸಮುದ್ರದಿಂದ ನಾವು ಎಲ್ಲಿ ಹೋದಿರಿ? ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗ್ತೀವಿ. ಮೆಡಿಟೇರಿಯನ್ ಸಮುದ್ರಕ್ಕೆ ಹೋದಾಗ ಯುರೋಪಿಗೆಲ್ಲ ಪೇಡ ಹಂಚಿ ಮತ್ತು ನಾವು ಈ ಕಡೆ ಹೋಗ್ಬೇಕಾದ್ರೆ ನಾರ್ತ್ ಅಟ್ಲಾಂಟಿಕಕ್ಕೆ ಅಲ್ಲಿ ಯಾವ್ದು ಬರ್ತದೆ? ಜಲಸಂಧಿ. ಅಲ್ಲೊಂದು ಹೇಳಿದ್ನಲ್ಲ, ಯಾವ್ದು ಬರ್ತದೆ? ಜಿಬ್ರಾಲ್ಟರ್ ಜಲಸಂಧಿ ಬರ್ತದೆ. ಆ ಮೆಡಿಟೇರಿಯನ್ದಿಂದ ನಾರ್ತ್ ಅಟ್ಲಾಂಟಿಕ್ ಅಥವಾ ಅಟ್ಲಾಂಟಿಕ್ ಸಾಗರನ ಕನೆಕ್ಟ್ ಮಾಡ್ತದೆ. ಹಿಂಗೆ ಸಿರೀಸ್ ನೆನಪಿಟ್ಕೋರಿ, ಅವು ಕನೆಕ್ಟ್ ಆಗಿದ್ದು ಅದ್ರ ಮೇಲೆ ಕೇಳ್ತಿರ್ತಾರೆ. ಈಗ ಹೇಳಿ, ಮೆಗಲನ್ ಜಲಸಂಧಿ ಎಲ್ಲಿ ಬರ್ತೈತಿ? ನಗಾತಿ ಎಲ್ಲಿ ಬರ್ತೈತಿ? ಮೆಗಲನ್ ಚೀಲಿದಾಗ ಬರ್ತೈತೆ ಏನು ಪೆರುದಾಗ ಬರ್ತೈತಿ? ಚೀಲಿ ದೇಶದಾಗ. ಮೆಗಲನ್ ಎಲ್ಲಿ ಬರ್ತೈತಿ? ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ? ಸೌತ್ ಅಮೇರಿಕಾದ ಕೆಳಗೆ ಬರ್ತೈತಿ. ಅದ ಚೀಲಿ ದೇಶದ ಭಾಗನಾಗ ಬರ್ತೈತಿ ರೀ ಮೆಗಲನ್ ಜಲಸಂಧಿ. ಇದು ಏನು ಮಾಡ್ತೈತೆ ಅಂದ್ರೆ, ಈ ಕಡೆ ಏನಿರ್ತೈತೆ ಪೆಸಿಫಿಕ್ ಸಾಗರ ಇರ್ತೈತೆ, ಈ ಕಡೆ ಸೌತ್ ಅಟ್ಲಾಂಟಿಕ್ ಇರ್ತೈತೆ. ಅವ್ನು ಎರಡೂ ಕನೆಕ್ಟ್ ಮಾಡೋದು ಯಾವ್ದಂದ್ರೆ ಮೆಗಲನ್ ಜಲಸಂಧಿ. ಈಗ ಹೇಳ್ರಿ ನೋಡು, ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಡಿವೈಡ್ ಮಾಡೋದು ಯಾವ್ದಂದ್ರೆ ಪನಾಮ ಕಾಲುವೆ ಅಂತ ಬರ್ತೈತಿ. ಈಗ ಅದಾತ. ಆಮೇಲೆ ರಷ್ಯಾ ಮತ್ತು ಅಮೇರಿಕಾನ್ ಕನೆಕ್ಟ್ ಮಾಡೋದು ಬಿಯರಿಂಗ್ ಸ್ಟ್ರೇಟ್ ಅಂತ ಬರ್ತದೆ. ನೆನಪೈತಲ್ಲ, ಅದಿಲ್ಲಾರ ಅಲಾಸ್ಕಾ ಮತ್ತು ರಷ್ಯಾ ಅಂತ ಕೇಳ್ಬೋದು, ಅಥವಾ ಅಲಾಸ್ಕಾ ಮತ್ತು ಏಷ್ಯಾ ಅಂತ ಕೇಳ್ಬೋದು, ಅಥವಾ ನಾರ್ತ್ ಅಮೇರಿಕಾ ಪ್ಲಸ್ ಏಷ್ಯಾ ಕಾಂಟಿನೆಂಟ್ ಅಂತ ಕೇಳ್ಬೋದು. ಯಾವ್ದಂದ್ರೆ ಬಿಯರಿಂಗ್ ಬತ್. ಇದಾದ್ಮೇಲೆ ಇಲ್ಲಿ ಬರ್ತೈತಿ, ಇದು ನಾರ್ತ್ ಅಮೇರಿಕಾ ಅಂತ. ನಾರ್ತ್ ಅಮೇರಿಕಾ ಸೈಡ್ ಈ ಕಡೆ ಏನೈತೆ ಅಂದ್ರೆ ಗ್ರೀನ್ಲ್ಯಾಂಡ್ ಐತಿ. ಆ ಗ್ರೀನ್ಲ್ಯಾಂಡ್ ಮತ್ತು ನಾರ್ತ್ ಅಮೇರಿಕಾನ್ ಡಿವೈಡ್ ಮಾಡೋದು ಯಾವ್ದು? ಡೇವಿಸ್ ಸ್ಟ್ರೇಟ್ ಅಂತ ಬರ್ತೈತಿ. ಅದೇ ಡೇವಿಸ್ ಸ್ಟ್ರೇಟ್ ಯಾವುದೊಂದು ದ್ವೀಪ ಅಂತ ಕೇಳ್ರ? ಬೆಪಿನ್ ಐಸ್ಲ್ಯಾಂಡ್ ಅಥವಾ ಬೆಪಿನ್ ಸಿ ಅಥವಾ ಯಾವ್ದ್ರ ಆಡಳಿತದ ಬರ್ತದೆ? ಬೆಪಿನ್ ಕೆನಡಾ. ಕಂಟ್ರಿ ಕೇದಾಗ ನೆನಪಿಟ್ಕೋರಿ, ಕೆನಡಾ. ಇವು ಅದಕ್ಕೆ ಸ್ಪೀಡ್ ಹೇಳತ್ ನನ್ನ ಮತ್ತೆ ಇವು ಹೇಳಿದ್ನೆಲ್ಲ ಒಮ್ಮೆ ಅದಕ್ಕೆ ರಿವಿಷನ್ ಮಾಡತ್. ಮತ್ತು ನಾಳೆ ಹೇಳಾಗ ನಿಮ್ಗೆ ಬೇಸರಕ್ಕವ ಅಲ್ಲಿ ಹೋಗಿ ಮತ್ತೆ ಹೋಗ್ಕತ್ತವು. ಅದಕ್ಕೆ ನೆನಪಿಟ್ಕೋರಿ. ಈಗ ಯಾವ್ದು? ಗ್ರೀನ್ಲ್ಯಾಂಡ್ ಆದಮೇಲೆ ಕೆಳಗೆ ಐಸ್ಲ್ಯಾಂಡ್ ಬರ್ತೈತೆ. ಅದನ್ನು ಡಿವೈಡ್ ಮಾಡೋದು ಯಾವ್ದು ಬರ್ತದೆ? ಡೆನ್ಮಾರ್ಕ್. ನೆನಪಿಟ್ಕೋ, ಡೆನ್ಮಾರ್ಕ್ ಬರ್ತದಲ್ಲ. ಗ್ರೀನ್ಲ್ಯಾಂಡ್ ಪ್ಲಸ್ ಐಸ್ಲ್ಯಾಂಡ್ ನಡು ಯಾವ್ದಂದ್ರೆ ಡೆನ್ಮಾರ್ಕ್. ಇವು ಮೇಜರ್ ನೆನಪಿಟ್ಕೋ. ನೆಕ್ಸ್ಟ್ ಇದು ರೀಸೆಂಟಾಗಿ ಹೇಳ್ರಿ, ಇದು ಯಾವ್ದಂದ್ರೆ ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಮಾಡ್ರಿ. ಈಗ ಹೆಂಗಂದ್ರು ರೇಲ್ ಕಾರಿಡಾರ್, ಹೈ ಸ್ಪೀಡ್ ರೇಲ್ ಕಾರಿಡಾರ್ ಎಷ್ಟು ಮಾಡ್ರಿ ಅಂದ್ರೆ 7. ಈಗ ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಮಾಡ್ರಿ. ಎಲ್ಲಿ ಮಾಡ್ರಿ ಹೇಳ್ರಿ? ರೀಸೆಂಟಾಗಿ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟೈತಿ. ಗುಜರಾತಿಂದ ಎಲ್ಲಿ? ದೊಲೇರಾ ಪ್ಲಸ್ ಅಹಮದಾಬಾದಿಂದ ಯಾವ ಪ್ಲೇಸ್? ದೊಲೇರಾ ಅಲ್ಲ, ಗುಜರಾತ್ನಾಗ ಬರ್ತದೆ. ಸರ್ಕ್ರಿಕ್ ಅನ್ನೋದು ಸರ್ಕ್ರಿಕ್ ಅಲ್ಲೋ ಏನೋ ಅಂತಾರದು ಸರ್ಕೇಜ ಪ್ಲಸ್ ದೊಲೇರಾ. ಅದನ್ನು ಸರ್ಕೇಜ ದೊಲೇರಾ ಎರಡು ನಡು ಸೆಮಿ ಹೈ ಸ್ಪೀಡ್ ರೇಲ್ ಕನೆಕ್ಟಿವಿಟಿ. ಒಂದ ಕಡೆ ದೊಲೇರಾದಾಗ ದೊಲೇರಾ ಮಾಡಲ್ಲ, ಎರಡು ಸಿಟಿ ನಡು. ಸರ್ಕೇಜ ಪ್ಲಸ್ ಎಲ್ಲಿ ಅಂದ್ರೆ ದೊಲೇರಾ ಅಂತ ಬರ್ತದೆ. ಎರಡು ಗುಜರಾತ್ದಾಗ ಬರ್ತಾವೆ, ನೆನಪಿಟ್ಕೋರಿ. ಸರ್ಕೇಜ್ ಪ್ಲಸ್ ದೊಲೇರಾ ಅಂತ ಇರ್ತಾರೆ. ಈ ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಎದಕ್ಕೆ ಮಾಡತ್ತಾರ ಅಂದ್ರೆ, ಇದು ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಹೇಳತ್ತಾನೆ. ಈಗ ನಮ್ಮಲ್ಲಿ ಹಂಗೆ ಈಗ ಒಂದೇ ಭಾರತ್ ರೇಲ್ ನಡೆಯತ್ತೈತಿ. ಎಷ್ಟು ಸ್ಪೀಡ್ ಐತ್ರಿ ಅದ್ರದ? 180 ಐತಲ್ಲ. ಅದಕ್ಕೆ ಏನಂತ ಹೆಸರು ಮಾಡಿದ್ವಿ ಅಂದ್ರೆ ನಮೋ ಒಂದೇನು ಏನತ್ತಾರ? ನಮೋ ಟ್ರೈನ್ ಹತ್ತಿವನ್ ಏನತ್ತೀವಕ್ಕ? ಒಂದೇ ಭಾರತ್ ರೀನೇಮ್ ಮಾಡಲಿಲ್ಲ, ಟ್ರೈನ್ 18 ನಮೋ. ನಮೋ 18 ಅಂತ ಮಾಡ್ತಾರ. ಏನು ಒಂದೇ ಭಾರತ್ ಇದ್ದಿದ್ದು ಏನೋ ರೀನೇಮ್ ಮಾಡಲ್ಲ, ನಮೋ ಇದ್ದಿದ್ದ ಒಂದೇ ಭಾರತ್ ಮಾಡ್ತಾರ. ಏನೋ ಹೇಳ್ತಿ, ಒಂದೇ ಭಾರತ್ ಅಟ್ಟ ನೆನಪಿಡ್ರಿ ಬೇಡ ಸುಮ್ಮ. ಅದಕ್ಕೆ ನಮೋ ಟ್ರೈನ್ ಹತ್ತಿರ್ತಾರ ನೋಡೋ, ನರೇಂದ್ರ ಮೋದಿ ಲಾಂಚ್ ಮಾಡಿದಕ್ಕೆ. ಅದು ನೋಡಿ ಬಿಡ. ಒಂದೇ ಭಾರತ ಟ್ರೈನ್ ಐತ್ರಿ, 180 ಸ್ಪೀಡ್ನಾಗ ಹೋಗ್ತೈತಿ. ನಮ್ಮಲ್ಲಿ ಈಗ ಪ್ರೆಸೆಂಟ್ ಇರೋ ರೇಲ್ ಕಾರಿಡಾರ್ನಾಗ ಎಲ್ಲರ ಇವು ರೇಲ್ ಟ್ರ್ಯಾಕ್ ಅದಾವ. ನಮ್ಮಲ್ಲಿ ಇಲ್ಲಿ ಧಾರವಾಡದಾಗ ಅದಾವಲ್ಲ, ಇಂಥ ರೇಲ್ ಕಾರಿಡಾರ್ ಮೇಲೆ ದೊಡ್ಡ ಸ್ಪೀಡ್ ಹೋಗೋ ಟ್ರೈನ್ ಎಲ್ಲರ ಕಳಿಸಿದ್ವು ಅಂತೇಳಿ. ತಳಗೆ ಎಲ್ಲ ನಮ್ಮ ರೇಲ್ ಕಾರಿಡಾರ್ ಹೆಂಗೆ ಅದಾವ ಅಂದ್ರೆ, ತಳಗೆ ಕಡಿ ಅದಾವ, ಮಳೆ ಬಿದ್ರೆ ಕಡಿನ ಕೆಳಗೆ ಹೋಗಿರ್ತದೆ. ಆ ಎಲ್ಲರ ಬುಲೆಟ್ ಟ್ರೈನ್ ಬರೀ ಸ್ಪೀಡಿನ ಗಾಳಿಗೆ ಟ್ರೈನ್ ಟ್ರ್ಯಾಕ್ ಕಿತ್ತು ಹೋಗಿರ್ತದೆ. ಅದ್ರ ಸಲುವಾಗಿ ಟ್ರ್ಯಾಕ್ಗಳನ್ನ ಹೊಸ ಡೆವಲಪ್ ಮಾಡತ್ತಾರ. ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಎಲ್ಲಿ ಮಾಡತ್ತಾರ ಅಂದ್ರೆ, ಯಾವ ಎರಡು ಪ್ಲೇಸ ಇಂಡಿಯಾದಾಗ ಫಸ್ಟ್ ಟೈಮ್ ಇದೆ. ಎಲ್ಲಿ ಹೇಳ್ರಿ? ಎಲ್ರಿ? ಸರ್ಕ್ರಿಕ್ ಬೇರೆ, ಸರ್ಕೇಜ್ ಬೇರೆ. ಮತ್ತು ಸರ್ಕ್ರಿಕ್ ಬಂದ್ರೆ ದ್ವೀಪ ಪಾಕಿಸ್ತಾನ ನಮ್ದು ಐತನ ಹತ್ತಿತ್ಲ, ಅದು ಸರ್ಕ್ರಿಕ್. ಅದು ಎಲ್ಲಿ ಬರ್ತೈತೆ ಅಂದ್ರೆ ಗುಜರಾತ್ನಾಗ ಬರ್ತದೆ. ಇವು ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಸರ್ಕ್ರಿಕ್ ಯಾಕಡೆ ಬರ್ತೈತಿ? ಇದು ಯಾವ್ದು? ಗುಜರಾತಂದು ಬಾರ್ಡರ್ ಒಳಗೆ ಬರ್ತೈತಿ. ಯಾರು ತೊಗೊಳತ್ ನಂದಿರೋದನ್ನ? ಪಾಕಿಸ್ತಾನದವ್ರು ನಮ್ದು ಐತೆ ಅಂತ ಹೇಳತ್ತಿದ್ರು ನೋಡಿ. ಅದಕ್ಕೆ ಏನತ್ತಾರ ಹೆಸರು? ಇನ್ನೊಂದು ಬಾಣಗಂಗಾ ಅಂತಾರಲ್ಲ, ಅದು ಬೇರೆ. ಇದು ಸರ್ಕೇಜ್ ಅಂತ ಬರ್ತೈತೆ ಅಹಮದಾಬಾದ್ದಾಗ. ಸರ್ಕೇಜ್ದಿಂದ ದೊಲೇರಾ ಕನೆಕ್ಟ್ ಮಾಡ್ತೈತಿ. ನೆನಪಿಟ್ಕೋರಿ. ಯಾವ್ದಿದ? ಸೆಮಿ ಹೈ ಸ್ಪೀಡಿಗೆ ಬುಲೆಟ್ ಟ್ರೈನ್ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕನ್ನತ್ತೈತಿ? ಪುಣೆ ಟು ಮುಂಬೈ. ಅದಕ್ಕೆ ಬುಲೆಟ್ ಟ್ರೈನ್ದ ಹೊಸ ರೇಲ್ ಕಾರಿಡಾರ್ ಮಾಡತ್ತಾರೆ. ಇವು ರೇಲ್ ಮೇಲೆ ನಡ್ಸಕ್ಕೆ ಬರಂಗಿಲ್ಲ. ಏನನ್ನ? ಅಹಮದಾಬಾದ್ ಟು ಮುಂಬೈ. ನಾ ಬೇರೆ ಅಣ್ಣ ಪುಣೆ ಸಾರಿ, ಅಹಮದಾಬಾದ್ ಟು ಮುಂಬೈ. ವೆರಿ ಗುಡ್. ಅಹಮದಾಬಾದ್ ಟು ಮುಂಬೈ ಕರೆಕ್ಟ್. ರೀಸೆಂಟಾಗಿ ಹೇಳ್ರಿ, ದೊನಾನೆ ಮ್ಯಾಂಬ್ ಅಂತ ಬರ್ತೈತೆ ಒಂದು ಮೆಡಿಸಿನ್ ಅಥವಾ ಡ್ರಗ್. ಇದೇನು ಹೊಸದು ಬರ್ತಂದ್ರೆ ಬೋಡೋ ಲ್ಯಾಂಗ್ವೇಜ್ನಾಗ ಇರ್ಬೇಕಿದೆ. ಇದು ಹೇಳ್ರಿ, ದೊನಾನೆ ಮ್ಯಾಬ್ ಅಂತ ಬರ್ತೈತಿ. ಇದು ರೀಸೆಂಟಾಗಿ ಯಾವ ಒಂದು ಡಿಸೀಸ್ ಸಲ್ಮಂದ್ ತಂದಾರ ಅಂತ ಕೇಳ್ಬೋದು. ಹಂಟಾ ವೈರಸ್ ಸಲ್ಮಂದ, ಅಲ್ಝಮೈರ್ ಸಲ್ಮಂದ, ಅಥವಾ ಸರ್ವಿಕಲ್ ಕ್ಯಾನ್ಸರ್ ಸಲ್ಮಂದ. ಎದ್ರ ಸಲ್ಮಂದ ಹೇಳ್ರಿ? ಅಲ್ಝಮೈರ್ ಸಲ್ಮಂದ್. ನೆನಪಿಟ್ಕೋರಿ. ಇಂಡಿಯಾದಾಗ ಅಪ್ರೂವಲ್ ಫಸ್ಟ್ ಟೈಮ್ ಸಿಕ್ಕೈತಿ ಇದೊಂದು. ಯಾವ್ದು ಹೇಳ್ರಿ? ಎಲ್ಲೋ ಹೋತ್ ಮ್ಯಾಲಿಂದ ಡೊನಾ ಮ್ಯಾಬ್ ಅಂತ ನೆನಪಿಟ್ಕೋರಿ. ಅಟ್ಟ
ಡೊನಾಮ್ಯಾಬ್ ಹತ್ತರ ನೆನಪಿರ್ತೈತಿ. ಇದು ಎದ್ರ ಸಲ್ಮನ್ ಡ್ರಗ್ ಅಂದ್ರೆ ಅಲ್ಝಮೈರ್ ಕಾಯಿಲೆ ಮೇಲೆ ಕೇಳಿರ್ತಾರೆ. ಎದ್ರ ಸಲ್ಮಂದ್ ಅಲ್ಝಮೈರ್ ಹತ್ತಾರು. ಅಲ್ಝಮೈರ್ ಕಾಯಿಲೆ ಅಂದ್ರೆ ಏನ್ರಿ? ಹಾಂ, ಮರೆವು ಹಾಕಿರ್ತೈತಲ್ಲ, ಈಗ ಏನೋ ಹೇಳ್ತಿರ್ತೀವಿ ಆಮೇಲೆ ಹೊಳೆ ಕೇಳೋಕೆ ಮರ್ತಿರ್ತೀವಲ್ಲ, ಅದೇ ಏನತ್ತರ ಅಲ್ಝಮೈರ್ ಕಾಯಿಲೆ ಹತ್ತಾರ. ಅದರ ಸಲ್ಮಂದ್ ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ಡ್ರಗ್ ಬಿಟ್ರೆ ಯಾವ್ದು ಹತ್ತಾರ ಅದಕ್ಕೆ? ಡೊನಾಮ್ಯಾಬ್ ಹತ್ತಾರ ನೆನಪಿಟ್ಕೋರ. ಅದು ಆಪ್ಷನ್ಯಾಗ ಡೊನಾಮ್ಯಾಬ್ ಗೊತ್ತಾಗತ್ತಲ್ಲ. ಈಗ ಹೇಳ್ರಿ ನೋಡು, ಇದ್ರ ಸಲ್ಮಂದ್ ಕ್ಯಾನ್ಸರ್ ಸಲ್ಮಂದ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಸಲ್ಮಂದ್ ಬಂದರೆ ಯಾವ್ದು? ಎಚ್ ಪಿ ವಿ ಫುಲ್ ಫಾರ್ಮ್ ಬಂದಾಗ ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಇವು ನೆನಪಿಟ್ಕೋರೆ. ಹೊಸ ಡೊನಾಮ್ಯಾಬ್ ಹತ್ರ ಎದಕ್ಕಂದ್ರೆ ಅಲ್ಝಮೈರ್ ಎದಕ್ಕೆ ಅಟ್ಯಾಕ್ ಮಾಡ್ತೈತೆ ಅಂದ್ರೆ ಮೆದುಳಿಗೆ. ನೆನಪಿಟ್ಕೋರಿ. ಇವೇನು ಮೆದುಳಿನ ನ್ಯೂರಾನ್ಸ್ ಇರ್ತಾವಲ್ಲ ಅದಕ್ಕೆ ಅಟ್ಯಾಕ್ ಮಾಡೋದು ಯಾವುದಂದ್ರೆ ಅಲ್ಝಮೈರ್ ಕಾಯಿಲೆ ಅಂತ ಹೇಳ್ತಾರೆ. ನೆನಪಿಟ್ಕೋರಿ. ನೆಕ್ಸ್ಟ್ ರೀಸೆಂಟಾಗಿ UBC ಅಂತ ಲಾಂಚ್ ಮಾಡ್ತಾರೆ. ಇದೇನತ್ತಾರೆ ಅಂದ್ರೆ ಭಾಳ ಅದೋನು ಯೂನಿಫೈಡ್ ಭಾರತ್ ಇ ಚಾರ್ಜ್ ಅಂತ ಲಾಂಚ್ ಮಾಡತ್ತಾರೆ. ಯಾರು ಲಾಂಚ್ ಮಾಡಿರ್ತಾರೆ? ಯೂನಿಫೈಡ್ ಭಾರತ್ ಇ ಚಾರ್ಜ್ ಅಂತ ಯಾರು ಲಾಂಚ್ ಮಾಡ್ತಾರೆ ಹೇಳಿ? ಅಥವಾ UBC ಅಂತ ಕರೀತಾರೆ ಇದಕ್ಕೆ. ಈಗ UPI ಹೆಂಗೈತಲ್ಲ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತೇಳಿ ರೀಸೆಂಟಾಗಿ UBC ಅಂತ ಲಾಂಚ್ ಮಾಡ್ಯಾರ. ಯಾರು ಮಾಡ್ಯಾರ ಹೇಳ್ರಿ? ಆಪ್ಷನ್ ಕೊಡಲಿ. ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ, ಮಿನಿಸ್ಟ್ರಿ ಆಫ್ ಇದು ಒಂದ ಹೇಳ್ರಿ ಅದಾಳ. ಇದು ಎದಕ್ಕೆ ಮಾಡ್ತಾರ ಅಂತ ಹೇಳ್ತ ನೋಡ್ರಿ. ಏನು ಹೇಳ್ರಿ? UBC ಅಂತ ಹೇಳಿ. ಮತ್ತು ನನಗೆ ಅಲ್ಝಮೈರ್ ಐತೆ ಅಂದಿರಿ, ಮತ್ತು ಈಗ ಕೇಳಿದ ಮತ್ತೆ ಹೊಳ್ಳಿಲ್ಲ. UBC ಫುಲ್ ಫಾರ್ಮ್ ಹೇಳ್ರಿ? ಯೂನಿಫೈಡ್ ಭಾರತ್ ಮುಂದೇನು ಹೇಳಿ? ಚಾರ್ಜ್. EV ಚಾರ್ಜ್ ಅಂತ ನೆನಪಿಟ್ಕೊ. ಇದು ಎದಕ್ಕೆ ಮಾಡತ್ತಾರ ಅಂದ್ರೆ ರೀಸೆಂಟಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ನಾವು ಹೇಳಿದ್ವಲ್ಲ PME ಡ್ರೈವ್ ಬಂದೈತಿ. ಎದಕ್ಕಂದ್ರೆ ಒಂದು ಇದನ್ನು ಹೇಳಿದ್ದು ನೆನಪೈತಿ, ಆಂಗ್ಸಿಟಿ, ಹೊಸ ಟೈಪ್ ಆಂಗ್ಸಿಟಿ ಬಂದೈತಿ. ಯಾವ ಆಂಗ್ಸಿಟಿ ಹೇಳಿದ್ನೆಲ್ಲ? ಹೊಸ ಟೈಪ್ ಆಂಗ್ಸಿಟಿ ಅಟ್ಯಾಕ್ ಆಗತ್ತೈತೆ ಅಂತ ರೀಸೆಂಟಾಗಿ ರಿಸರ್ಚ್ ಮಾಡತ್ತಾರ ಅಂತೇಳಿ. ಈಗ ಆಂಗ್ಸಿಟಿ ಇರ್ತೈತಿ, ಒಂದು ಅಂಜುದ ಇಲ್ಲಾರ ಯಾರಿಗಾರ ಅಂಜಿದಂಗೆ ಮಾಡೋದು ಇಂಥವು ಇರ್ತೈತಿ. ರೇಂಜ್ ಆಂಗ್ಸಿಟಿ ಅಂತ ಬಂದಿತ್ತು, ನೆನಪೈತ್ರಿ? ರೇಂಜ್ ಆಂಗ್ಸಿಟಿ ಅನ್ನೋದು ಹೊಸದು ಒಂದು ವರ್ಡ್ ಬಂದೈತಿ. ಈ ರೇಂಜ್ ಆಂಗ್ಸಿಟಿ ಎದಕ್ಕೆ ಬರತೈತಿ ಅಥವಾ ಯಾರಿಗೆ ಬರತೈತಿ ಅಂದ್ರೆ ಇದು ಆಂಗ್ಸಿಟಿ ಅಂದ್ರೆ ಗೊತ್ತಾಗತ್ತಲ್ಲ. ಈಗ ಏನಾರ ನಮಗೆ ಯಾವ್ದಾರ ಅಂಜಿಕೆ ಇರ್ತೈತಿ, ಇಲ್ಲಾರ ಕೂತಿರ್ತೀವಿ, ಕೂತಲ್ಲೇ ನಿಧಿಗಣ್ಣಾಗಿ ಎದ್ದು ನಿಂದ್ರದು, ನನಗೆ ಯಾರೋ ಬಡ್ದಂಗೆ ಮಾಡ್ಯಾರ ಅನ್ನೋದು ಇಂಥವು ಹಾಕವಲ್ಲ, ಅವಕ್ಕೆ ಆಂಗ್ಸಿಟಿ ಅಂತ ಕರೀತಾರೆ. ಅದಕ್ಕೆ ಮೆಡಿಸಿನ್ ತೊಗೋತಾರೆ. ಇಂಡಿಯಾದಾಗ ಭಾಳ ಜನಕ್ಕೆ ಕಾಸ್ ಆಗಿರ್ತೈತಿ. ಇಲ್ಲಾರ ಸಡನ್ನಾಗಿ ಯಾರ್ದಾರ ಡೆತ್ ನೋಡಿದವ್ರಿಗೆ ಅವ್ರಿಗೆ ಅಂಜಿಕೆ ಅದು ಉಳಿದು ಬಿಟ್ಟಿರ್ತೈತಲ್ಲ, ಇವಕ್ಕೆ ಆಂಗ್ಸಿಟಿ ಹತ್ತಾರೆ. ಬಟ್ ರೀಸೆಂಟಾಗಿ ಒಬ್ಬೊಬ್ರು ಜನರ ಕಡೆ ಎಂಥದ್ದು ಆಂಗ್ಸಿಟಿ ಬರತೈತೆ ಅಂದ್ರೆ ರೇಂಜ್ ಆಂಗ್ಸಿಟಿ ಹತ್ತಾರೆ. ಇದು ರೇಂಜ್ ಆಂಗ್ಸಿಟಿ ಯಾರಿಗೆ ಬರತೈತೆ ಅಂದ್ರೆ ಯಾರು ಎಲೆಕ್ಟ್ರಿಕ್ ವೆಹಿಕಲ್ಗಳು ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ. ಮತ್ತು ನಾವು ಮಾಡಂಗಿಲ್ಲ ಬ್ಯಾಡ ಅಂದಿರಿ. ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡಿದವ್ರಿಗೆ ಯಾಕೆ ಬರತೈತೆ ಅಂದ್ರೆ ಇದು ಎದಕ್ಕೆ ಹೇಳ್ತೀನಿ ರೀ. ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡಿರ್ತಿ. ಈಗ ನಮ್ಮಲ್ಲಿ ನಾಳೆ ಎಲ್ಲರ ಪೆಟ್ರೋಲ್ ಗಾಡಿ ಇತ್ತಂತೇಳಿ ಪೆಟ್ರೋಲ್ ಖಾಲಿ ಆದ್ರೆ ಯಾರಿಗಾರ ಕೈ ಮಾಡ್ರೆ ಕೊಡ್ತಾರೆ ಪೆಟ್ರೋಲ್. ಈಗ ಎಲೆಕ್ಟ್ರಿಕ್ ಗಾಡಿ ಎಲ್ಲರ ನಡು ಹಾದ್ಯಾಗ ನಿತ್ರ ಏನು ಮಾಡೋ? ಹೌದಲ್ಲ, ಅವ್ರು ಎಲೆಕ್ಟ್ರಿಕ್ ವೆಹಿಕಲ್ ಚಾಲು ಮಾಡಿರ್ತೀನಿ. ಅವಾಗಿಂದ ಯಾವ ರೇಂಜ್ನಾಗ ನಮ್ದು ಎಲೆಕ್ಟ್ರಿಸಿಟಿ ಖಾಲಿ ಆಕತಿ, ಎಲ್ಲಿ ಗಾಡಿ ಬಂದುಬಿಡ್ತದೆ ಅದ ತಲೆಯಾಗಿರ್ತದೆ. ಎಲೆಕ್ಟ್ರಿಕ್ ವೆಹಿಕಲ್ ಏನು ಡ್ರೈವ್ ಮಾಡ್ತಿರ್ತಾರಲ್ಲ ಅವ್ರಿಗೊಂದು ಈಗ ನ್ಯಾಷನಲ್ ಹೈವೇ ಮೇಲೆ ಹೊಂಟಿ ದೂರ ಇಲ್ಲಿಂದ ಊಟಿಗೆ ಹೋಗಿರ್ತಿ, ನಡು ಎಲ್ಲರ ಎಲೆಕ್ಟ್ರಿಕ್ ವೆಹಿಕಲ್ ನಿತ್ರ ಯಾರು ತಂದು ಚಾರ್ಜ್ ಮಾಡೋರು? ಚಾರ್ಜ್ ಯಾರು ಮಾಡೋರು ಹೇಳ್ರಿ? ಬ್ಯಾಟ್ರಿ ಅಂತೂ ಎತ್ಕೊಂಡು ಬಂದು ರಿಪ್ಲೇಸ್ ಮಾಡ್ಬೇಕಾ, ಬಿಟ್ಟರೆ ಏನು ಮಾಡ್ಬೇಕಂದ್ರೆ ಎಳ್ಕೊಂಡು ಹೋಗ್ಬೇಕಾ, ಇಂಥವು ಮಾಡ್ಬೇಕಲ್ಲ. ಅದ್ರ ಸಲ್ಬಂದ ಎಲೆಕ್ಟ್ರಿಕ್ ವೆಹಿಕಲ್ದವ್ರಿಗೆ ಎಂಥದ್ದು ಆಂಗ್ಸಿಟಿ ಬರತ್ತೈತೆ ಅಂದ್ರೆ ರೇಂಜ್ ಆಂಗ್ಸಿಟಿ. ಎಷ್ಟು ರೇಂಜ್ನಾಗ ಕಟ್ಟಕತ್ತಿ ಅಥವಾ ಆ ರೇಂಜ್ನಾಗ ಎಲೆಕ್ಟ್ರಿಕ್ ಚಾರ್ಜಿಂಗ್ ಕೆಪಾಸಿಟಿ ಐತಲ್ಲೋ ಅಥವಾ EV ಚಾರ್ಜಿಂಗ್ ಫೆಸಿಲಿಟಿ ಐತೆ ಇಲ್ಲ ಅಂತೇಳಿ ಈ ಆಂಗ್ಸಿಟಿನ ಕಡಿಮೆ ಮಾಡ್ಬೇಕತ್ತಿ ಅಂತಂದಾರಂದ್ರೆ UBC ಅಂತ ತರ್ತಾರೆ. UBC ಫುಲ್ ಫಾರ್ಮ್ ಈಗ ಹೇಳ್ರಿ? ಯೂನಿಫೈಡ್ ಭಾರತ್ ಇ ಚಾರ್ಜ್ ಅಂತ ಕರೀತಾರೆ. ಇದು ಎದಕ್ಕೆ ಮಾಡತ್ತಾರೆ ಅಂದರೆ ಹೆಂಗೆ UPI ಆ್ಯಪ್ಲೇ ನಾವು ಹೆಂಗೆ ಪೇಮೆಂಟ್ ಮಾಡ್ತಿರ್ತೀವಲ್ಲ, UBCದು ಅಥವಾ ಇವು ಏನು ಎಲೆಕ್ಟ್ರಿಕ್ ವೆಹಿಕಲ್ದು ಹೆಂಗೆ ಇರ್ತಾವೆ ಅಂದ್ರೆ ಅಗ್ರಿಮೆಂಟ್ ಇರ್ತಾವ್ರಿ. ಇಷ್ಟು ವರ್ಷ ಅವ್ರಿಗೆ ಪ್ರೀ ಚಾರ್ಜಿಂಗ್ ಮಾಡ್ಕೋಬೇಕಂತೇಳಿ ಅವು ಪಾಯಿಂಟ್ ಇಟ್ಟಿರ್ತಾರೆ. ಇದನ್ನೇನು ಮಾಡತ್ತಾರೆ ಅಂದ್ರೆ ಒನ್ ನೇಷನ್ ಒನ್ ಚಾರ್ಜಿಂಗ್ ಪಾಯಿಂಟ್ ಅಂತ ಮಾಡತ್ತಾರೆ. ಯಾಕಂದ್ರೆ ಪ್ರತಿಯೊಂದು ಕಂಪ್ನಿದವ್ರು ಒಂದೊಂದು ಚಾರ್ಜಿಂಗ್ ಸ್ಟೇಷನ್ ಇಟ್ಟು ಪ್ರತಿಯೊಂದು ಕಂಪ್ನಿದವ್ರು ನಮ್ಮ ಗಾಡಿಗೆ ಅಷ್ಟೇ ಕೊಡ್ತೀವಿ ಅಂದ್ರೆ ನಡೆಯಂಗಿಲ್ಲಲ್ಲ. ಅದರ ಸಂಬಂಧ ಹೈವೇ ಮೇಲೆ ಎಲ್ಲೇ ಚಾರ್ಜಿಂಗ್ ಪಾಯಿಂಟ್ ಇರಲಿ ಅದು UBC ಅಂತ ಏನು ಪೋರ್ಟಲ್ ಮಾಡ್ಯಾರಲ್ಲ, ಯೂನಿಫೈಡ್ ಭಾರತ್ ಇ ಚಾರ್ಜ್. ಅದಕ್ಕೆ ಯೂನಿಫೈಡ್ ಅಂದರೆ ಇಂಡಿಯಾದಾಗ ಒಂದು ಭಾರತ್ ಇ ಚಾರ್ಜ್ ಅತ್ತ. ಆ ಚಾರ್ಜಿಂಗ್ ಪಾಯಿಂಟ್ನಾಗ ಯಾವ ವೆಹಿಕಲ್ ಹೋಗ್ಬೇಕಾದ್ರೆ ಚಾರ್ಜಿಂಗ್ ಮಾಡ್ಬೋದು, ಅದು ಯಾವ ರೇಂಜ್ನಾಗ ಐತಿ, ಎಲ್ಲಿ ಅವೈಲೇಬಲ್ ಐತಿ ಅದು ಸಿಗ್ತೈತಿ. ಅದರ ಸಂಬಂಧ UBC ಅಂತ ಕರೀತಾರೆ. ಈಗ ಹೇಳ್ರಿ ಲಾಸ್ಟ್ ಟೈಮ್ UBC ಫುಲ್ ಫಾರ್ಮ್ ಯೂನಿಫೈಡ್ ಭಾರತ್ ಇ ಚಾರ್ಜ್ ಅಂತ ಬರ್ತೈತಿ. ಇದನ್ನು ಇನ್ನು ಹೇಳ್ರಿ ನೋಡು, ಫೇಮ್ ಫುಲ್ ಫಾರ್ಮ್ ಹೇಳ್ರಿ ಅಂದ್ ಬರುತ್ತಾನ ಬಿಡಂಗಿಲ್ಲ. ಫಾರಿನ್ ಅಲ್ಲ, ಫೇಮ ಅದ. ಫೇಮ್ ನಾ ಹೇಳಿಲ್ಲ, ಬೆಂಗಳೂರಾಗ ಎಲೆಕ್ಟ್ರಿಕ್ ವೆಹಿಕಲ್ ಇವು ಫೇಮ್ ಅಂತ ಬರ್ತಾವೆ. 2015 ಲಾಂಚ್ ಮಾಡ್ತಾರೆ. ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್. ಇದು ನೆನಪಿಟ್ಕೋರೆ. ಫುಲ್ ಫಾರ್ಮ್ನ ನಾಳೆ ಎಲ್ಲರ ಫೇಮ್ ಅಂತ ಕೊಟ್ಟಾಗ ಬರೀ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಹಾಕಿ ಬಂದ್ರೆ ಡೈರೆಕ್ಟ್ ತಕ್ಕತ್ತದ. ಯಾಕೆ ಹೈಬ್ರಿಡ್ ವೆಹಿಕಲ್ ಅಂದಾರಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಹೈಬ್ರಿಡ್ ವೆಹಿಕಲ್ ಈ ಡಿಫ್ರೆನ್ಸ್ ಏನು ಹೇಳ್ರಿ? ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಐತಿ, ಹೈಬ್ರಿಡ್ ವೆಹಿಕಲ್ ಏನು ವಿಶೇಷತೆ ಇರ್ತದೆ? ಈಗ ಬರ್ತಾವಲ್ಲ ಇನೋವಾ ಹೈಬ್ರಿಡ್ ಅಂತೇಳಿ, ಹೈಬ್ರಿಡ್ ವೆಹಿಕಲ್ದಾಗ ಏನು ಅವೈಲಬಿಲಿಟಿ ಇರ್ತೈತಿ? ಎಲೆಕ್ಟ್ರಿಕ್ ವೆಹಿಕಲ್. ಈಗ ಎಲೆಕ್ಟ್ರಿಕ್ ವೆಹಿಕಲ್ ಹತ್ತಿತ್ತೇಳಿ ಅದಕ್ಕೆ ಬ್ಯಾಟ್ರಿ ಇರ್ತೈತಿ, ಅದ್ರ ಮೇಲೆ ಅಟ್ಟ ರನ್ ಆಕತಿ, ಅದು ಎಲ್ಲರ ಚಾರ್ಜ್ ಮುಗಿದ್ರೆ ನಿತ್ತ ಬಿಡ್ಬೇಕು. ಬಟ್ ಹೈಬ್ರಿಡ್ ವೆಹಿಕಲ್ ಹಂಗಿರಂಗಿಲ್ಲ, ಎಲೆಕ್ಟ್ರಿಕ್ ಚಾರ್ಜ್ ಮೇಲೂ ವರ್ಕ್ ಆಕತಿ. ಇನ್ ಕೇಸ್ ಎಲೆಕ್ಟ್ರಿಸಿಟಿ ಬಂದ್ ಆತತ್ತೇಳಿ ಪೆಟ್ರೋಲ್ ಮೇಲೂ ವರ್ಕ್ ಮಾಡ್ಬೋದು. ಅದಕ್ಕೆ ಹೈಬ್ರಿಡ್ ಅಂತಾರೆ. ಹೈಬ್ರಿಡ್ ಅಂದ್ರೆ ಎರಡೂ ಇರ್ತಾವೆ ಅದ್ರೊಳಗೆ. ಅಕಸ್ಮಾತ್ CNGನೂ ಇರ್ತೈತಿ, ಎಲೆಕ್ಟ್ರಿಸಿಟಿ ಮುಗಿತತ್ತೇಳಿ ಅವಾಗ CNG ಮೇಲೆ ರನ್ ಮಾಡ್ಕೊಂಡು ಚಾರ್ಜ್ ಮಾಡು, ಅದಕ್ಕೆ ಹೈಬ್ರಿಡ್ ವೆಹಿಕಲ್ ಅಂತಾರೆ. ಆ ಪೇಮ್ ಯೋಜನೆದಾಗ ಎರಡೂ ಇನ್ಕ್ಲೂಡ್ ಮಾಡಿದ್ರಿ. ಏನಂದ್ರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್
ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್. ಅದನ್ನ ಹೊಸದಾಗಿ ಏನಂತ ಕರ್ದಾರ ಈಗ PME ಡ್ರೈವ್ ಅಂತ ಕರಿತಾರೆ. ನೆನಪಿರ್ತೈತಲ್ಲ PME ಡ್ರೈವ್. ಈಗ ಹೇಳ್ರಿ ನೋಡಿ UBC ಲಾಸ್ಟ್ ಒಮ್ಮೆ ಯೂನಿಫೈಡ್ ಭಾರತ್ ಇ ಚಾರ್ಜ್. ನೆನಪಿರ್ತೈತಲ್ಲ ಯೂನಿಫೈಡ್ ಭಾರತ್ ಇ ಚಾರ್ಜ್ ಅಂತ ಕರಿಬೋದು, ಅಥವಾ ಏನಂತ ಕರಿತಾರಂದ್ರೆ ಒನ್ ನೇಷನ್ ಒನ್ ಚಾರ್ಜಿಂಗ್ ಪಾಯಿಂಟ್. ಹಂಗೆ ಹೇಳ್ರಿ ನೋಡು, ಒನ್ ಕೇಸ್ ಒನ್ ಡಾಟಾ ಅಂತ ಮಾಡ್ಯಾರ. ಯಾವ್ದಾ ಸುಪ್ರೀಂ ಕೋರ್ಟ್ದವ್ರು ಏನು ಸುಪ್ರೀಂ ಕೋರ್ಟ್ದವ್ರು ಒನ್ ಕೇಸ್ ಒನ್ ಡಾಟಾ ಸುಸಹಾಯ ಪೋರ್ಟಲ್. ನೆನಪಿಟ್ಕೋ, ಸುಪ್ರೀಂ ಕೋರ್ಟ್ದು ಯಾವ ವಿಧಿ ಹೇಳ್ತದೆ ಹೇಳ್ರಿ, ಅದ್ರದ್ದು ಪ್ರಾದೇಶಿಕ ಕಚೇರಿಗಳನ್ನ ವಿಸ್ತರಣೆ ಮಾಡ್ಬೇಕಂತೇಳಿ 130 ನೆನಪೈತಲ್ಲ. ಸುಪ್ರೀಂ ಕೋರ್ಟ್ದ ಜಡ್ಜ್ಗಳ ಸಂಖ್ಯೆ ಹೆಚ್ಚಿಗೆ ಮಾಡೋದು ಯಾರಿಗೆ ಅಧಿಕಾರ ಐತಿ? ಅಂತಿಮ ರಾಷ್ಟ್ರಪತಿ. ಬಟ್ ಸಂಸತ್ ಅನ್ಬೇಕು. ರಾಷ್ಟ್ರಪತಿ ಯಾವಾಗ ಲಾಸ್ಟ್ ಹೋಗಿ ಕೊಡ್ತೀವಿ ಅವ್ರಿಗೆ. ಯಾರ ಕಡೆ ಇರ್ತೈತೆ ಅಂದ್ರೆ ಅಧಿಕಾರ ಸಂಸತ್ತಿಗೆ ಇರ್ತದೆ. ಈಗ ರೀಸೆಂಟಾಗಿ ಅದು ನ್ಯೂಸ್ನಾಗ ಐತಿ, ಇನ್ಕ್ರೀಸ್ ಮಾಡ್ಬೇಕು. ಪ್ರೆಸೆಂಟ್ ಎಷ್ಟು ಅದಾರ ರೀ? ಎಷ್ಟದಾರ ಪ್ರೆಸೆಂಟ್? 33+1. ಇದು ನೆನಪೈತಲ್ಲ. ಕೊಲಿಜಿಯಂ ಪದ್ಧತಿ ಹೇಳ್ರಿ ನೋಡು. ಸೆಂಟ್ರಲ್ದಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು ನೇಮಕ ಮಾಡ್ಬೇಕಾರೆ ಎಷ್ಟು ಮೆಂಬರ್ಸ್ ಇರ್ತಾರ? 4+1. ಯಾರು ಇರ್ತಾರ? CJ ಇರ್ತಾರ 4. ಸೀನಿಯರ್ ಮೋಸ್ಟ್ ಜಡ್ಜಸ್ ಸ್ಟೇಟ್ ಹೈಕೋರ್ಟ್ದಾಗ ಬಂದಾಗ 1+2. ವೆರಿ ಗುಡ್, ಸಾಕಲ್ಲ. ಇನ್ ಮಂಡೇ ಏನಾತ?